ನಾನು 12 ಗಂಟೆಗಳಿಂದ ಕೋಣೆಯಲ್ಲಿ ಬಂದಿಯಾಗಿದ್ದೆ ಮತ್ತು ನನ್ನ ಬಾಯಿಗೆ ಒಂದು ಹನಿ ನೀರು ಕೂಡ ಬಿದ್ದಿರಲಿಲ್ಲ. ಸೆಖೆಯ ಕಾರಣದಿಂದಾಗಿ ನನ್ನ ಸ್ಥಿತಿ ತುಂಬಾ ಹದಗೆಟ್ಟಿತ್ತು. ಕೋಣೆಯ ಬಾಗಿಲು ತೆರೆದಾಗ ನನಗೆ ಸ್ವಲ್ಪ ಆಶ್ಚರ್ಯವಾಯಿತು. ನನ್ನ ಹೆಸರು ಸುಶೀಲಾ. ನನಗೆ 2 ಗಂಡು ಮಕ್ಕಳಿದ್ದರು ಮತ್ತು ಇಬ್ಬರಿಗೂ ಮದುವೆಯಾಗಿತ್ತು. ಅದು ಮಧ್ಯಾಹ್ನದ ಸಮಯವಾಗಿತ್ತು. ಬಿಸಿಲು ತುಂಬಾ ತೀಕ್ಷ್ಣವಾಗಿತ್ತು. ಸೂರ್ಯನು ಬೆಂಕಿಯನ್ನೇ ಉಗುಳುತ್ತಿದ್ದನು. ಫ್ಯಾನಿನ ಉಸಿರುಗಟ್ಟಿಸುವ ಗಾಳಿಯಲ್ಲಿ ಕುಳಿತಿದ್ದ 2 ಗಂಡು ಮಕ್ಕಳು ಪರಸ್ಪರ ಮಾತನಾಡುತ್ತಿದ್ದರು. ಅವರ 2 ಹೆಂಡತಿಯರು ಅವರ ಪಕ್ಕದಲ್ಲೇ ನಿಂತಿದ್ದರು. ಕಣ್ಣುಗಳಿಂದಲೇ ಅವರಿಗೆ ಸಜ್ಞೆ, ಇಶಾರೆ ಮಾಡುತ್ತಿದ್ದರು. ಕಿರಿಯ ಮಗ ಹೇಳಿದ, ಕಳೆದ 6 ತಿಂಗಳಿಂದ ನಾನೇ ಅಮ್ಮನನ್ನು ನೋಡಿಕೊಳ್ಳುತ್ತಿದ್ದೇನೆ. ಈಗ ಇಷ್ಟ ಸಾಕು, ತುಂಬಾ ಆಗಿಹೋಯಿತು. ನಾನು ಬೇಸತ್ತು ಹೋಗಿದ್ದೇನೆ. ಈಗ ನಿನ್ನ ಸರದಿ ಅಣ್ಣ. ಆಗ ಅವನು ಕೋಪದಿಂದ ಕಾಲು ಕುಟ್ಟುತ್ತಾ ಹೇಳಿದ, ನೀನು ಎಂತಹ ಮಾತುಗಳನ್ನು ಆಡುತ್ತಿದ್ದೀಯಾ? ನನಗೆ 2 ಮಕ್ಕಳಿದ್ದಾರೆ ಮತ್ತು ನನ್ನ ಹೆಂಡತಿಯ ಆರೋಗ್ಯವೂ ಸರಿಯಿರುವುದಿಲ್ಲ. ಅವಳು ಅವರನ್ನು ಹೇಗೆ ತಾನೇ ನೋಡಿಕೊಳ್ಳುತ್ತಾಳೆ? ಮತ್ತು ನಮ್ಮದೇ ಸ್ವಂತ ಖರ್ಚುಗಳು ಎಷ್ಟೊಂದೂ ಇವೆ. ಅಮ್ಮನ ಔಷಧಿಗಳ ಹೊರೆಯನ್ನು ನಾನು ಹೇಗೆ ಹೊರಲಿ? 2 ಗಂಡು ಮಕ್ಕಳೂ ತಾಯಿಯನ್ನು ತಮ್ಮ ಬಳಿ ಇಟ್ಟುಕೊಳ್ಳಲು ನಿರಾಕರಿಸಿದರು. ನಾನು ಅಲ್ಲಿಯೇ ನಿಂತು 2 ಮುಖವನ್ನೂ ನೋಡುತ್ತಿದ್ದೆ. ಮೊದಲು ಹಿರಿಯ ಮಗನ ಮುಖವನ್ನು ನೋಡಿದೆ. ಅವನು ಹುಟ್ಟಿದಾಗ ನಾನು ಇಡೀ ಗಲ್ಲಿಯಲ್ಲಿ ಸಿಹಿ ಹಂಚಿದ್ದೆ. ನಂತರ ಕಿರಿಯ ಮಗನ ಮುಖವನ್ನು ನೋಡಿದೆ. ಅವನು ಹುಟ್ಟಿದಾಗ ನಾನು ತುಂಬಾ ಸಂತೋಷಪಟ್ಟಿದ್ದೆ ಮತ್ತು ಅವನನ್ನು ನನ್ನ ಕಣ್ಣಿನ ಮಣಿ ಎಂದು ಕರೆಯುತ್ತಿದ್ದೆ. ಅವನಿಗಾಗಿ ನಾನು ಇಡೀ ಪ್ರಪಂಚದ ನಿಂದನೆಗಳನ್ನೂ ಮಾತುಗಳನ್ನೂ ಕೇಳಿದ್ದೆ. ಆ ಸಮಯದಲ್ಲಿ ಅಲ್ಲಿ ನಿಂತು ನಾನು ನನ್ನ ಆ ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳುತ್ತಿದ್ದೆ. ನಾನು ಯೌವನದಲ್ಲಿದ್ದಾಗ ಮತ್ತು ಈ ದಿನಗಳು ಇಷ್ಟೊಂದು ಕಷ್ಟಕರವಾಗಿರಲಿಲ್ಲ. ನನ್ನ ಗಂಡ ತೀರಿಕೊಂಡಾಗ ಈ 2 ಎಷ್ಟು ಚಿಕ್ಕವರಾಗಿದ್ದರೆಂದರೆ ಇವರಿಗೆ ತಮ್ಮ ತಂದೆಯ ಮುಖವೂ ನೆನಪಿರಲಿಕ್ಕಿಲ್ಲ. ನಾನು ವಿಧವೆಯಾಗಿದ್ದೆ. ನನಗೆ ಯಾವುದೇ ಬೇರೆ ಆಸರೆಯೂ ಇರಲಿಲ್ಲ ಮತ್ತು ಸಂಪಾದಿಸುವವರು ಯಾರೂ ಇರಲಿಲ್ಲ. ನಾನು ಒಬ್ಬಂಟಿ ಹೆಣ್ಣಾಗಿದ್ದೆ ಮತ್ತು ನನಗೆ ನನ್ನ 2 ಮಕ್ಕಳನ್ನು ಸಾಕಬೇಕಾಗಿತ್ತು. ನಾನು ಜನರ ಮನೆಗಳಲ್ಲಿ ಕೆಲಸ ಮಾಡಿದೆ. ಚಳಿಗಾಲದಲ್ಲಿ ತಣ್ಣೀರಿನಿಂದ ಜನರ ಮನೆಗಳ ಪಾತ್ರೆಗಳನ್ನು ತೊಳೆದಿದ್ದೆ ಮತ್ತು ರಾತ್ರಿ ಪೂರ್ತಿ ಜಾಗರಣೆ ಮಾಡಿ ಬಟ್ಟೆಗಳನ್ನು ಹೊಲಿಯುತ್ತಿದ್ದೆ. ಆದರೂ ನಾನು ಮುಗುಳ್ನಗುತ್ತಿದ್ದೆ, ಏಕೆಂದರೆ ಈ ಕೆಲಸದ ಬದಲಿಗೆ ನನಗೆ ಹಣ ಸಿಗುತ್ತಿತ್ತು ಮತ್ತು ಆ ಹಣದಿಂದ ನಾನು ನನ್ನ ಮಕ್ಕಳಿಗೆ ಊಟ ಹಾಕಬಹುದಿತ್ತು. ಎಷ್ಟೋ ಬಾರಿ ಮನೆಯಲ್ಲಿ ಕೇವಲ 1 ಹೊತ್ತಿನ ಊಟ ಮಾತ್ರ ಇರುತ್ತಿತ್ತು. ಅಂತಹ ಸಂದರ್ಭಗಳಲ್ಲಿ ನಾನು ಸ್ವತಃ ಹಸಿದುಕೊಂಡೇ ಮಲಗುತ್ತಿದ್ದೆ ಮತ್ತು ಮಕ್ಕಳಿಗೆ ಊಟ ಮಾಡಿಸುತ್ತಿದ್ದೆ. ನಾನು ನನ್ನ ರಕ್ತ ಬೆವರಿನ ಗಳಿಕೆಯಿಂದ ಅವರ ಶಾಲೆಯ ಫೀಸುಗಳನ್ನು ಕಟ್ಟುತ್ತಿದ್ದೆ. ಅವರಿಗೆ ಒಳ್ಳೆಯ ಬಟ್ಟೆಗಳನ್ನು ಕೊಡಿಸುತ್ತಿದ್ದೆ, ಇದರಿಂದ ಅವರಿಗೆ ತಮ್ಮ ತಂದೆಯ ಕೊರತೆ ತಿಳಿಯಬಾರದು ಎಂದು. ಈ ಮಕ್ಕಳೇ ನನ್ನ ವೃದ್ಧಾಪ್ಯದ ಆಸರೆಯಾಗುತ್ತಾರೆ ಎಂದು ನಾನು ಭಾವಿಸಿದ್ದೆ. ಆದರೆ ಅಯ್ಯೋ, ಇಂದು ಆ ಮಕ್ಕಳು ದೊಡ್ಡವರಾದ ತಕ್ಷಣ ನನ್ನನ್ನು ಒಂದು ಹೊರೆ ಎಂದು ಭಾವಿಸತೊಡಗಿದ್ದಾರೆ. 2 ಸಹೋದರರು ಇನ್ನೂ ಪರಸ್ಪರ ಮಾತನಾಡುತ್ತಿದ್ದರು. ದಿನಾಲೂ ಆಗುವ ಈ ಜಗಳ ಕೊನೆಗೊಳ್ಳಬೇಕು. ನನ್ನ ಕಿರಿಯ ಮಗ ಕೋಪದಿಂದ ಕೆಂಪಗಾಗುತ್ತಾ ಹೇಳಿದ, ಅಣ್ಣ, ಅಮ್ಮನನ್ನು ಇಟ್ಟುಕೊಳ್ಳಲು ನೀನು ಸಿದ್ಧನಿಲ್ಲ ಮತ್ತು ನಾನೂ ಇಲ್ಲ. ಹಾಗಾದರೆ ನಾವಿಬ್ಬರೂ ಒಂದು ಕೆಲಸ ಮಾಡೋಣ. ಇವರನ್ನು ಕಾರಿನಲ್ಲಿ ಕೂರಿಸಿಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟು ಬರೋಣ. ಅಲ್ಲಿ ಯಾವುದಾದರೂ ಒಳ್ಳೆಯ ಮನುಷ್ಯನಿಗೆ ಇವರು ಸಿಕ್ಕರೆ ಅವರು ನೋಡಿಕೊಳ್ಳುತ್ತಾರೆ. ಇಲ್ಲದಿದ್ದರೆ ಯಾವುದಾದರೂ ಕಾಡು ಪ್ರಾಣಿಯೇ ತಿಂದು ಹಾಕುತ್ತದೆ ಮತ್ತು ನಮ್ಮ ಕಾಟವು ಇವರಿಂದ ತಪ್ಪುತ್ತದೆ. ನಾನು ಇದನ್ನು ಕೇಳಿ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡೆ. ನನಗೆ ನನ್ನ ಕಿವಿಗಳನ್ನೇ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಯಾವ ಮಕ್ಕಳನ್ನು ನಾನು ನನ್ನ ಕೈಯಾರೆ ಸಾಕಿ ಬೆಳೆಸಿದ್ದೆನೋ, ಯಾರಿಗೆಂದೇ ನಾನು ನನ್ನ ಇಡೀ ಜೀವನವನ್ನು ಮುಡಿಪಾಗಿಟ್ಟಿದ್ದೆನೋ, ಇಂದು ಅವರೇ ನನ್ನ ಬಗ್ಗೆ ಇಂತಹ ಮಾತುಗಳನ್ನು ಆಡುತ್ತಿದ್ದರು. ನಾನು ಒಬ್ಬ ಮನುಷ್ಯಳಲ್ಲ, ಕೇವಲ ಒಂದು ಹೊರೆ ಎನ್ನುವಂತೆ ಮಾತನಾಡುತ್ತಿದ್ದರು. ನನ್ನ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಹರಿಯುತ್ತಿತ್ತು. ನಾನು ಬಾಗಿಲಿನ ಹಿಂದೆ ನಿಂತು ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದೆ. ಆದರೆ ನನ್ನ ಬಾಯಿಂದ ಧ್ವನಿಯೇ ಹೊರಡುತ್ತಿರಲಿಲ್ಲ. ಯಾರೋ ನನ್ನ ಎದೆಯ ಒಳಗಿನಿಂದ ಹೃದಯವನ್ನೇ ಕಿತ್ತುಕೊಂಡಂತಾಗುತ್ತಿತ್ತು. ನನ್ನ 2 ಗಂಡು ಮಕ್ಕಳು ಮನೆಯ ಮುಖ್ಯದ್ವಾರದ ಬಳಿ ನಿಂತು ಮೆಲ್ಲನೆ ಮಾತನಾಡುತ್ತಿದ್ದರು, ಇದರಿಂದ ಮನೆಯ ಒಳಗಿರುವ ಯಾರಿಗೂ ಅವರ ಮಾತುಗಳು ಕೇಳಿಸಬಾರದು ಎಂದು. ಆದರೆ ಬಹುಶಃ ಆ ಮೇಲಿರುವ ಭಗವಂತನಿಗೆ ಇಂದು ನನಗೆ ಎಲ್ಲವೂ ತಿಳಿಯಬೇಕೆಂಬ ಆಸೆಯಿತ್ತೇನೋ. ದೊಡ್ಡ ಮಗ ಹೇಳುತ್ತಿದ್ದ, ಇನ್ಮುಂದೆ ಈಕೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ನಮ್ಮ ಕೈಲಂತೂ ಆಗದ ಮಾತು. ಪ್ರತಿ ನಿಮಿಷವೂ ಔಷಧಿ, ಯಾವಾಗಲೂ ಆರೈಕೆ, ಅದರ ಮೇಲೆ ಜನರ ಮಾತುಗಳು ಬೇರೆ ಬೇರೆ. ಈಕೆಯನ್ನು ಎಲ್ಲಾದರೂ ಬಿಟ್ಟು ಬಂದರೆ ಎಲ್ಲಾ ತೊಂದರೆಗಳೂ ಮುಗಿದು ಹೋಗುತ್ತವೆ.
ಚಿಕ್ಕ ಮಗನು ಅವನ ಹೌದೌದು ಎನ್ನುತ್ತಾ, ಅಣ್ಣ ನೀನು ಹೇಳುತ್ತಿರುವುದು ಸರಿಯಾಗಿದೆ. ಯಾವುದಾದರೂ ಕಾಡಿನ ಕಡೆಗೆ ಬಿಟ್ಟು ಬರೋಣ. ಅಲ್ಲಿ ಯಾರು ಹುಡುಕಿಕೊಂಡು ಬರುತ್ತಾರೆ? ಕೆಲ ದಿನಗಳ ಕಾಲ ಅಳುಬಾಳು ಇರುತ್ತದೆ, ಆಮೇಲೆ ಎಲ್ಲವೂ ಶಾಂತವಾಗುತ್ತದೆ ಎಂದನು. ಅವರ ಮಾತುಗಳನ್ನು ಕೇಳಿ ನನ್ನ ಕಾಲ ಕೆಳಗಿನ ನೆಲವೇ ಜಾರಿಹೋದಂತಾಯಿತು. ನನಗನಿಸುತ್ತಿತ್ತು ನಾನು ಯಾವುದೋ ಕನಸು ಕಾಣುತ್ತಿದ್ದೇನೆ ಎಂದು. ಆದರೆ ಅದು ಕನಸಾಗಿರಲಿಲ್ಲ, ನಿಜವಾಗಿತ್ತು. ಅತ್ಯಂತ ಕಹಿ ಸತ್ಯ. ಅತ್ತ ಕಡೆ ಅವರ ಇಬ್ಬರು ಹೆಂಡತಿಯರು ಸ್ವಲ್ಪ ದೂರದಲ್ಲಿ ನಿಂತು ಇದೆಲ್ಲವನ್ನೂ ಕೇಳುತ್ತಿದ್ದರು ಮತ್ತು ಅವರ ಮುಖದಲ್ಲಿ ಒಂದು ಸಣ್ಣ ಮುಗುಳ್ನಗೆ ಇತ್ತು. ಅವರೇನೂ ಮಾತನಾಡುತ್ತಿರಲಿಲ್ಲ, ಆದರೆ ಅವರ ಮುಖಗಳನ್ನು ನೋಡಿದರೆ ಅವರಿಬ್ಬರೂ ಈ ಮಾತುಗಳಿಂದ ಖುಷಿಯಾಗಿದ್ದಾರೆ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ಬಹುಶಃ ಅವರಿಗೂ ನಾನು ಮನೆಯಲ್ಲಿರುವುದು ಇಷ್ಟವಿರಲಿಲ್ಲ. ನಾನು ಯೋಚಿಸುತ್ತಿದ್ದೆ, ನಿಜವಾಗಿಯೂ ನಾನು ಇಷ್ಟೊಂದು ದೊಡ್ಡ ತೊಂದರೆಯಾಗಿಬಿಟ್ಟಿದ್ದೇನಾ? ತಾಯಿ ಮುದುಕಿಯಾದರೆ ಆಕೆಗೆ ತನ್ನವರು ಅಂತ ಯಾರೂ ಉಳಿಯುವುದಿಲ್ಲವೇ? ನನ್ನ ಕಣ್ಣುಗಳ ಮುಂದೆ ನನ್ನ ಮಕ್ಕಳ ಬಾಲ್ಯವು ಸುಳಿದಾಡಲಾರಂಭಿಸಿತು. ಹೇಗೆ ನಾನು ರಾತ್ರಿ ಇಡೀ ಎಚ್ಚರವಿದ್ದು ಅವರನ್ನು ಸಾಕಿ ಸಲಹಿದ್ದೆ. ಹೇಗೆ ಅವರ ಒಂದು ಸಣ್ಣ ಗಾಯಕ್ಕೂ ನನ್ನ ಹೃದಯ ನಡುಗಿ ಹೋಗುತ್ತಿತ್ತು. ಹೇಗೆ ಅವರಿಗಾಗಿ ನಾನು ಉಪವಾಸವಿದ್ದು ಊಟವನ್ನು ಉಳಿಸುತ್ತಿದ್ದೆ. ಆದರೆ ಇಂದು ಅದೇ ಮಕ್ಕಳು ನನ್ನನ್ನು ಕಾಡಿನಲ್ಲಿ ಬಿಟ್ಟು ಬರುವ ಬಗ್ಗೆ ಮಾತನಾಡುತ್ತಿದ್ದರು. ನಾನು ಅಳುತ್ತಾ ಗೋಡೆಯ ಆಸರೆ ಪಡೆದು ನಿಂತಿದ್ದೆ. ಅಷ್ಟರಲ್ಲೇ ಇದ್ದಕ್ಕಿದ್ದಂತೆ ಎದುರಿನ ರಸ್ತೆಯಿಂದ ಒಂದು ದೊಡ್ಡ ಕಪ್ಪು ಕಾರು ಬಂದು ನಿಧಾನವಾಗಿ ನಿಂತಿತು. ಕಾರು ತುಂಬಾ ದುಬಾರಿಯಾದಂತೆ ಕಾಣುತ್ತಿತ್ತು. ಅದರ ಗ್ಲಾಸ್ಗಳು ಕಪ್ಪಗಾಗಿದ್ದವು. ಕೆಲವು ಸೆಕೆಂಡುಗಳ ನಂತರ ಅದರ ಬಾಗಿಲು ತೆರೆಯಿತು ಮತ್ತು ಅದರಿಂದ ಒಬ್ಬ ವ್ಯಕ್ತಿ ಹೊರಗೆ ಬಂದನು. ಅವನು ಕಪ್ಪು ಬಣ್ಣದ ಸೂಟ್ ಧರಿಸಿದ್ದನು. ಕೈಯಲ್ಲಿ ಹೊಳೆಯುವ ವಾಚಿತ್ತು. ಅವನ ಶೂಗಳು ಸಹ ತುಂಬಾ ದುಬಾರಿಯಾಗಿದ್ದವು. ಅವನ ಮುಖ ಗಂಭೀರವಾಗಿತ್ತು, ಆದರೆ ಅವನ ಕಣ್ಣುಗಳಲ್ಲಿ ಒಂದು ನಿಗೂಢವಾದ ಮೌನವಿತ್ತು. ಅವನು ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ನನ್ನ ಮಕ್ಕಳ ಬಳಿಗೆ ಬಂದನು. ನನ್ನ ಇಬ್ಬರೂ ಮಕ್ಕಳು ಅವನನ್ನು ನೋಡಿ ಸುಮ್ಮನಾದರು. ಬಹುಶಃ ಈ ವ್ಯಕ್ತಿ ಯಾರು ಎಂದು ಅವರಿಗೆ ಅರ್ಥವಾಗುತ್ತಿರಲಿಲ್ಲ. ಆ ವ್ಯಕ್ತಿ ಅವರ ಬಳಿಗೆ ಹೋಗಿ ಶಾಂತದನಿಯಲ್ಲಿ ಹೇಳಿದ, ಹಾಗೆ ನೋಡಿದರೆ ಬೇರೆಯವರ ಮನೆಯ ವಿಷಯಗಳನ್ನು ಕೇಳುವುದು ಒಳ್ಳೆಯ ಅಭ್ಯಾಸವಲ್ಲ. ಆದರೆ ನಾನು ನನ್ನ ಕಾರಿನಲ್ಲಿ ಕುಳಿತಿದ್ದೆ ಮತ್ತು ಬಹಳ ಸಮಯದಿಂದ ನಿಮ್ಮಿಬ್ಬರ ಮಾತುಗಳು ನನ್ನ ಕಿವಿಗೆ ಬೀಳುತ್ತಿದ್ದವು. ಮೊದಲು ನನಗೆ ಅನಿಸಿತು ನಾನು ಗಮನ ಕೊಡಬಾರದು ಎಂದು. ಆದರೆ ಆಮೇಲೆ ಅನಿಸಿತು, ಬಹುಶಃ ಮೇಲಿರುವವನು, ದೇವರು, ನನ್ನನ್ನು ಯಾವುದೋ ಕಾರಣಕ್ಕಾಗಿ ಇಲ್ಲಿ ತಡೆದು ನಿಲ್ಲಿಸಿದ್ದಾನೆ ಎಂದು. ನನ್ನ ಇಬ್ಬರೂ ಮಕ್ಕಳು ಅವನನ್ನು ದಿಟ್ಟಿಸಿ ನೋಡತೊಡಗಿದರು. ದೊಡ್ಡ ಮಗ ಹೇಳಿದ, ನೋಡಿ, ನೀವು ನಿಮ್ಮ ಕೆಲಸವನ್ನು ನೋಡಿಕೊಳ್ಳಿ. ಇದು ನಮ್ಮ ಮನೆಯ ವೈಯಕ್ತಿಕ ವಿಷಯ. ಆ ವ್ಯಕ್ತಿ ಕೋಪಗೊಳ್ಳದೆ ಅತ್ಯಂತ ಆರಾಮವಾಗಿ ಹೇಳಿದ, ನಾನು ಕೇವಲ ಸಹಾಯ ಮಾಡಲು ಬಯಸುತ್ತೇನೆ. ನೀವಿಬ್ಬರೂ ನಿಮ್ಮ ತಾಯಿಯಿಂದ ಇಷ್ಟೊಂದು ಬೇಸತ್ತಿದ್ದರೆ ಆಕೆಯನ್ನು ನನಗೆ ಕೊಟ್ಟುಬಿಡಿ. ಅದಕ್ಕೆ ಬದಲಾಗಿ ನಾನು ನಿಮ್ಮಿಬ್ಬರಿಗೆ 20 ಲಕ್ಷ ರೂಪಾಯಿ ನೀಡುತ್ತೇನೆ. ಅವನ ಮಾತನ್ನು ಕೇಳಿದ ತಕ್ಷಣ ಇಬ್ಬರೂ ಮಕ್ಕಳು ಸಂಪೂರ್ಣವಾಗಿ ಆಶ್ಚರ್ಯಚಕಿತರಾದರು. ಅವನೇನೋ ತಮಾಷೆ ಮಾಡುತ್ತಿದ್ದಾನೆ ಎಂದು ಅವರಿಗೆ ಅನಿಸಿತು. ಚಿಕ್ಕ ಮಗ ಕೋಪದಿಂದ ಹೇಳಿದ, ನೋಡಿ, ನಮ್ಮ ಜೊತೆ ತಮಾಷೆ ಮಾಡಬೇಡಿ ಮತ್ತು ಇಲ್ಲಿಂದ ಹೊರಟು ಹೋಗಿ. ನಮಗೆ ನಿಮ್ಮ ಯಾವುದೇ ಮಾತಿನಲ್ಲಿ ಆಸಕ್ತಿಯಿಲ್ಲ. ಆದರೆ ಆ ವ್ಯಕ್ತಿ ಮಾತ್ರ ತೀರಾ ಶಾಂತವಾಗಿ ನಿಂತಿದ್ದನು. ಅವನು ಹೇಳಿದ, ನಾನು ತಮಾಷೆ ಮಾಡುತ್ತಿಲ್ಲ. ನಂತರ ಅವನು ನಿಧಾನವಾಗಿ ತಿರುಗಿ ತನ್ನ ಕಾರಿನ ಕಡೆಗೆ ಹೋದನು. ಕೆಲವು ಸೆಕೆಂಡುಗಳ ನಂತರ ಅವನು ವಾಪಸ್ ಬಂದನು. ಅವನ ಕೈಯಲ್ಲಿ ಚರ್ಮದ ಒಂದು ದೊಡ್ಡ ಬ್ಯಾಗ್ ಇತ್ತು. ಅವನು ಬ್ಯಾಗನ್ನು ನೆಲದ ಮೇಲಿಟ್ಟು ಚೈನ್ ತೆರೆದನು. ಬ್ಯಾಗಿನ ಒಳಗೆ ನೋಟುಗಳ ಕಂತೆಗಳು ತುಂಬಿದ್ದವು. ನನ್ನ ಇಬ್ಬರು ಮಕ್ಕಳ ಕಣ್ಣುಗಳು ಅರಳಿದವು, ದೊಡ್ಡದಾದವು. ಅವರ ಹೆಂಡತಿಯರು ಸಹ ಈಗ ಮುಂದೆ ಬಂದು ದುರಾಶೆಯಿಂದ ಆ ಬ್ಯಾಗನ್ನು ನೋಡಲಾರಂಭಿಸಿದರು. ಆ ವ್ಯಕ್ತಿ ಹೇಳಿದ, ಇದು ಪೂರ್ತಿ 20 ಲಕ್ಷ ರೂಪಾಯಿ. ನಿಮ್ಮ ತಾಯಿಯನ್ನು ನನ್ನ ಜೊತೆ ಕಳುಹಿಸಿಕೊಟ್ಟರೆ ಈ ಎಲ್ಲ ಹಣ ನಿಮ್ಮದಾಗುತ್ತದೆ. ಕೆಲವು ಕ್ಷಣಗಳ ಕಾಲ ಅಲ್ಲಿ ಸಂಪೂರ್ಣ ನಿಶ್ಶಬ್ದ ಆವರಿಸಿತು. ನನ್ನ ಮಕ್ಕಳು ಒಬ್ಬರನ್ನೊಬ್ಬರು ನೋಡಿಕೊಳ್ಳಲಾರಂಭಿಸಿದರು. ಅವರ ಮನಸ್ಸಿನಲ್ಲಿ ದುರಾಶೆ ಮತ್ತು ಭಯ ಎರಡೂ ಒಟ್ಟಿಗೆ ಓಡುತ್ತಿರುವಂತೆ ಕಾಣುತ್ತಿತ್ತು. ದೊಡ್ಡ ಮಗ ನಿಧಾನವಾಗಿ ಕೇಳಿದ, ಆದರೆ ನೀವು ನಮ್ಮ ತಾಯಿಯನ್ನು ಕರೆದುಕೊಂಡು ಹೋಗಿ ಏನು ಮಾಡುತ್ತೀರಿ? ಆ ವ್ಯಕ್ತಿ ಲಘುವಾಗಿ ಮುಗುಳ್ನಕ್ಕೂ ಹೇಳಿದ, ಅದರ ಬಗ್ಗೆ ಚಿಂತಿಸುವ ಅಗತ್ಯ ನಿಮಗಿಲ್ಲ. ನಾನು ಅವರಿಗೆ ಯಾವುದೇ ಕೆಟ್ಟದನ್ನು ಮಾಡುವುದಿಲ್ಲ. ಕೇವಲ ಅವರನ್ನು ನನ್ನ ಜೊತೆ ಕರೆದುಕೊಂಡು ಹೋಗಲು ಬಯಸುತ್ತೇನೆ. ಚಿಕ್ಕ ಮಗ ಇಷ್ಟರವರೆಗೂ ಆ ಹಣದಿಂದ ತುಂಬಿದ್ದ ಬ್ಯಾಗನ್ನೇ ದಿಟ್ಟಿಸಿ ನೋಡುತ್ತಿದ್ದನು. ಅವನ ಹೆಂಡತಿ ನಿಧಾನವಾಗಿ ಅವನ ಕಿವಿಯಲ್ಲಿ ಪಿಸುಗುಟ್ಟಿದಳು,
ಇಷ್ಟೊಂದು ಹಣ ನಮಗೆ ಜೀವನದಲ್ಲಿ ಎಂದಿಗೂ ಸಿಗುವುದಿಲ್ಲ ಮತ್ತು ಈ ಹೆಂಗಸು ಹೇಗಿದ್ದರೂ ನಮ್ಮ ಯಾವುದೇ ಕೆಲಸಕ್ಕೂ ಬರುವುದಿಲ್ಲ, ಹಾಗಾಗಿ ಹೋಗಲು ಬಿಡಿ. ಅವಳ ಮಾತನ್ನು ಕೇಳಿ ನನ್ನ ಆತ್ಮವೇ ನಡುಗಿ ಹೋಗಿತ್ತು. ನಾನು ಬದುಕಿದ್ದೇನೋ ಅಥವಾ ಸತ್ತು ಹೋಗಿದ್ದೇನೋ ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ಯಾವ ಮಕ್ಕಳಿಗಾಗಿ ನಾನು ನನ್ನ ಇಡೀ ಜೀವನವನ್ನೇ ಮುಡುಪಾಗಿಟ್ಟಿದ್ದೆನೋ, ಇಂದು ಅವರು ಹಣದ ಆಸೆಗೆ ನನ್ನನ್ನು ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿಗೆ ಒಪ್ಪಿಸಲು ಯೋಚಿಸುತ್ತಿದ್ದರು. ನನ್ನ ಕಣ್ಣುಗಳಿಂದ ಕಣ್ಣೀರು ನಿಲ್ಲುತ್ತಲೇ ಇರಲಿಲ್ಲ. ನಾನು ಬಯಸಿದರೂ ಹೊರಗೆ ಬಂದು ಏನನ್ನೂ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ, ಏಕೆಂದರೆ ನನ್ನ ಹೃದಯ ಸಂಪೂರ್ಣವಾಗಿ ಒಡೆದು ಚೂರಾಗಿತ್ತು. ಅತ್ತ ಕಡೆ ದೊಡ್ಡ ಮಗ ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ಹೇಳಿದ, ಒಂದು ವೇಳೆ ನಾವು ಒಪ್ಪಿಕೊಂಡರೆ ನೀವು ಈಗಲೇ ಹಣವನ್ನು ಕೊಟ್ಟುಬಿಡುತ್ತೀರಾ? ಆ ವ್ಯಕ್ತಿ ಹೇಳಿದ, ಹೌದು, ಈಗಲೇ ಇದೇ ಕ್ಷಣದಲ್ಲಿ ನಾನು ಈ ಹಣವನ್ನು ನಿಮಗೆ ಕೊಟ್ಟುಬಿಡುತ್ತೇನೆ ಮತ್ತು ನಿಮ್ಮ ತಾಯಿಯನ್ನೂ ನನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ. ಅವನ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ನಂಬಿಕೆಯಿತ್ತು. ಆದರೆ ಅವನ ಕಣ್ಣುಗಳಲ್ಲಿ ಎಂತಹ ನೋವಿತ್ತೆಂದರೆ ಅದನ್ನು ನೋಡಿದರೆ ಅವನ ಒಳಗೂ ಯಾವುದೋ ಒಂದು ಹಳೆಯ ಗಾಯ ಅಡಗಿರುವಂತೆ ಕಾಣಿಸುತ್ತಿತ್ತು. ನನ್ನ ಇಬ್ಬರೂ ಮಕ್ಕಳು ಮತ್ತೆ ಪರಸ್ಪರ ನಿಧಾನವಾಗಿ ಮಾತನಾಡಿಕೊಳ್ಳಲು ತೊಡಗಿದರು. ಅವರ ಹೆಂಡತಿಯರು ಪದೇ ಪದೇ ಅವರಿಗೆ ಹೌದು ಎಂದು ಒಪ್ಪಿಕೊಳ್ಳುವಂತೆ ಸನ್ನೆಯ ಮೂಲಕ ಇಶಾರೆ ಮಾಡುತ್ತಿದ್ದರು ಮತ್ತು ನಾನು ದೂರದಲ್ಲಿ ನಿಂತು ಇದೆಲ್ಲವನ್ನೂ ನೋಡುತ್ತಿದ್ದೆ. ನನ್ನ ಸ್ವಂತ ಮನೆಯೇ ನನಗೆ ಪರಕೀಯವಾಗಿ ಬಿಟ್ಟಿದೆ ಎಂದು ನನಗನಿಸುತ್ತಿತ್ತು. ನಂತರ ಆ ವ್ಯಕ್ತಿ ನನ್ನನ್ನು ತನ್ನ ಜೊತೆ ಕರೆದುಕೊಂಡು ಹೋದನು. ನನ್ನ ಇಬ್ಬರೂ ಮಕ್ಕಳು ಯಾವುದೇ ಆಕ್ಷೇಪವಿಲ್ಲದೆ ಸುಮ್ಮನೆ ಮೂಕ ಪ್ರೇಕ್ಷಕರಾಗಿ ನಿಂತಿದ್ದರು. ಅವರಲ್ಲಿ ಯಾರೊಬ್ಬರೂ ನನ್ನನ್ನು ತಡೆಯಲು ಪ್ರಯತ್ನಿಸಲಿಲ್ಲ. ನಾನು ಇನ್ನೊಮ್ಮೆ ಅವರ ಕಡೆಗೆ ನೋಡಿದೆ. ಬಹುಶಃ ನನ್ನ ಹೃದಯದ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ಅವರು ನನ್ನನ್ನು ಕೂಗಿ ಕರೆಯಬಹುದು, ಅಮ್ಮ ಹೋಗಬೇಡ ಎಂದು ಹೇಳಬಹುದು ಎಂಬ ಭರವಸೆ ಇನ್ನೂ ಇತ್ತು. ಆದರೆ ಹಾಗೇನೂ ನಡೆಯಲಿಲ್ಲ. ಅವರಿಬ್ಬರೂ ಕೇವಲ ಆ ಹಣದಿಂದ ತುಂಬಿದ್ದ ಬ್ಯಾಗ್ನನ್ನೇ ನೋಡುತ್ತಿದ್ದರು. ಅವರ ಹೆಂಡತಿಯರ ಮುಖದಲ್ಲಿ ಸಂತೋಷ ಎದ್ದು ಕಾಣುತ್ತಿತ್ತು ಮತ್ತು ಆ ಕ್ಷಣದಲ್ಲಿ ನನ್ನ ಹೃದಯ ಸಂಪೂರ್ಣವಾಗಿ ಒಡೆದು ಹೋಗಿತ್ತು. ಆ ವ್ಯಕ್ತಿ ಮೆಲ್ಲನೆ ನನ್ನ ಹತ್ತಿರ ಬಂದು, ನಡೆಯಿರಿ ಅಮ್ಮಾಜಿ ಎಂದನು. ನಾನು ಕೆಲವು ಕ್ಷಣಗಳ ಕಾಲ ಅಲ್ಲೇ ಸ್ತಬ್ಧಳಾಗಿ ನಿಂತುಬಿಟ್ಟೆ. ನಂತರ ಭಾರವಾದ ಹೆಜ್ಜೆಗಳನ್ನಿಡುತ್ತಾ ಅವನ ಜೊತೆ ಹೆಜ್ಜೆ ಹಾಕಿದೆ. ಅವನು ಕಾರಿನ ಬಾಗಿಲು ತೆರೆದು ನನ್ನನ್ನು ಅತ್ಯಂತ ಗೌರವದಿಂದ ಒಳಗೆ ಕುಳ್ಳಿರಿಸಿದನು. ಕಾರು ತುಂಬಾ ದೊಡ್ಡದಾಗಿತ್ತು ಮತ್ತು ದುಬಾರಿಯಾಗಿತ್ತು. ಒಳಗಡೆ ಎಷ್ಟೊಂದು ಸ್ವಚ್ಛತೆಯಿತ್ತೆಂದರೆ ನನ್ನ ಹಳೆಯ ಬಟ್ಟೆಗಳಿಂದ ಸೀಟು ಎಲ್ಲಾದರೂ ಕೊಳಕಾಗಬಹುದೇನೋ ಎಂಬ ಭಯ ನನಗಾಗುತ್ತಿತ್ತು. ನಾನು ಸುಮ್ಮನೆ ಒಂದು ಮೂಲೆಯಲ್ಲಿ ಮುದುಡಿ ಕುಳಿತುಕೊಂಡೆ. ನಂತರ ಕಾರು ನಿಧಾನವಾಗಿ ಮುಂದೆ ಚಲಿಸಲು ಪ್ರಾರಂಭಿಸಿತು. ಕಾರು ನಮ್ಮ ಮನೆಯಿಂದ ದೂರ ಹೋಗುತ್ತಿದ್ದಂತೆ ನಾನು ಇನ್ನೊಮ್ಮೆ ಹಿಂದಕ್ಕೆ ತಿರುಗಿ ನನ್ನ ಮನೆಯ ಕಡೆಗೆ ನೋಡಿದೆ. ನನ್ನ ಕಣ್ಣುಗಳಿಂದ ಕಣ್ಣೀರು ತಾನಾಗಿಯೇ ಹರಿಯತೊಡಗಿತು. ನಾನು ನನ್ನ ಇಡೀ ಜೀವನವನ್ನು ಕಳೆದಿದ್ದು ಅದೇ ಮನೆಯಲ್ಲಿಯೇ ಆಗಿತ್ತು. ನನ್ನ ಮಕ್ಕಳು ಮೊದಲ ಬಾರಿಗೆ ಹೆಜ್ಜೆ ಇಡಲು ಕಲಿತಿದ್ದು ಅಲ್ಲೇ. ಅವರ ಬಾಲ್ಯದ ನಗು ಧ್ವನಿಸುತ್ತಿದ್ದ ಜಾಗವದು. ನನ್ನ ಪತಿಯ ನೆನಪುಗಳು ಮಡುಗಟ್ಟಿದ್ದ ಸ್ಥಳವದು. ಇಂದು ಅದೇ ಮನೆಯಿಂದ ನನ್ನನ್ನು ಒಂದು ಹೊರೆಯಂತೆ ಹೊರಹಾಕಲಾಗುತ್ತಿತ್ತು. ನಾನು ಕೇವಲ ಕಿಟಕಿಯಿಂದ ಹೊರಗೆ ನೋಡುತ್ತಾ ಕಣ್ಣೀರಿಡುತ್ತಿದ್ದೆ. ದಾರಿಯುದ್ದಕ್ಕೂ ನನ್ನ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಸುಳಿದಾಡುತ್ತಿದ್ದವು. ಅಷ್ಟಕ್ಕೂ ಈ ವ್ಯಕ್ತಿ ಯಾರು? ಇವನು ನನ್ನನ್ನು ಏಕೆ ಕೊಂಡುಕೊಂಡನು? ಇಷ್ಟೊಂದು ಹಣವನ್ನು ಏಕೆ ಕೊಟ್ಟನು? ಇವನು ಬಯಸಿದ್ದರೆ ನನಗೆ ಹಣ ನೀಡದೆಯೂ ಅಲ್ಲಿಂದ ಕರೆದುಕೊಂಡು ಹೋಗಬಹುದಿತ್ತು. ನಾನೇ ಸ್ವತಃ ಅವನ ಜೊತೆ ನಡೆದು ಬರುತ್ತಿದ್ದೆ. ಆದರೂ ಇವನು ಇಷ್ಟೊಂದು ದೊಡ್ಡ ವ್ಯವಹಾರವನ್ನು ಏಕೆ ಮಾಡಿದ? ಸ್ವಲ್ಪ ಸಮಯದ ನಂತರ ನಾನು ಧೈರ್ಯ ಮಾಡಿ ಅವನ ಕಡೆಗೆ ನೋಡಿದೆ. ಅವನು ಯಾವುದೇ ಸದ್ದಿಲ್ಲದೆ ಕಾರು ಚಲಾಯಿಸುತ್ತಿದ್ದನು. ಅವನ ಮುಖದಲ್ಲಿ ಒಂದು ರೀತಿಯ ವಿಚಿತ್ರ ಗಾಂಭೀರ್ಯವಿತ್ತು. ನಾನು ಮೆಲ್ಲನೆ ಅವನಿಗೆ ಕೇಳಿದೆ, ಮಗನೇ, ನೀನು ಯಾರು? ಮತ್ತು ನನಗಾಗಿ ಇಷ್ಟೊಂದು ಹಣವನ್ನು ಏಕೆ ಕೊಟ್ಟೆ? ನನ್ನ ಮಕ್ಕಳಿಂದ ನನ್ನನ್ನು ಏಕೆ ಕೊಂಡುಕೊಂಡೆ? ನಾನಂತೂ ಈಗ ಯಾವುದೇ ಕೆಲಸಕ್ಕೂ ಬಾರದವಳಾಗಿದ್ದೇನೆ. ನನಗೆ ಮನೆಯ ಕೆಲಸವನ್ನೂ ಮಾಡಲು ಸಾಧ್ಯವಿಲ್ಲ, ಯಾರಿಗೂ ಸಹಾಯವನ್ನೂ ಮಾಡಲು ಸಾಧ್ಯವಿಲ್ಲ. ಹಾಗಿರುವಾಗ ನೀನು ಇಷ್ಟೊಂದು ದೊಡ್ಡ ನಷ್ಟದ ವ್ಯವಹಾರವನ್ನು ಏಕೆ ಮಾಡಿದೆ? ನನ್ನ ಧ್ವನಿ ನಡುಗುತ್ತಿತ್ತು, ಏಕೆಂದರೆ ನಿಜಕ್ಕೂ ನನಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ಅವನು ಕೆಲವು ಸೆಕೆಂಡುಗಳ ಕಾಲ ಮೌನವಾಗಿ ರಸ್ತೆಯ ಕಡೆಗೆ ನೋಡುತ್ತಿದ್ದನು. ನಂತರ ಅವನ ಮುಖದಲ್ಲಿ ಒಂದು ಸಣ್ಣ ಮುಗುಳ್ನಗು ಮೂಡಿತು ಮತ್ತು ಅವನು ಹೇಳಿದನು, ಅಮ್ಮಾಜಿ, ನಾನು ಜೀವನದಲ್ಲಿ ಎಂದಿಗೂ ನಷ್ಟದ ವ್ಯವಹಾರವನ್ನು ಮಾಡಿಲ್ಲ ಮತ್ತು ಇಂದೂ ಮಾಡಿಲ್ಲ. ನಾನು ನಿಮ್ಮ ಮಕ್ಕಳಿಗೆ 20 ಲಕ್ಷ ರೂಪಾಯಿಗಳನ್ನು ನೀಡಿದ್ದರೆ ಅವರಿಂದ ಅದಕ್ಕಿಂತಲೂ ಹೆಚ್ಚಿನದನ್ನು ವಸೂಲಿ ಮಾಡುತ್ತೇನೆ. ನೀವು ಕೇವಲ ನೋಡುತ್ತಾ ಇರಿ. ಅವನ ಮಾತನ್ನು ಕೇಳಿ ನನಗೆ ಇನ್ನೂ ಹೆಚ್ಚು ಭಯವಾಯಿತು.
ಅವನು ಏನು ಹೇಳಲು ಹೊರಟಿದ್ದಾನೆ ಎಂಬುದು ನನಗೆ ಅರ್ಥವಾಗುತ್ತಿರಲಿಲ್ಲ. ಆ ಸಮಯದಲ್ಲಿ ಅವನ ಮುಖದಲ್ಲಿದ್ದ ಮುಗುಳ್ನಗೆಯನ್ನು ನೋಡಿ ನಾನು ಗಾಬರಿಯಾಗಿದ್ದೆ. ನಂತರ ಅವನು ಹೇಳಿದನು, ನೀವು ಚಿಂತಿಸಬೇಡಿ, ನಾನು ನಿಮಗೆ ಯಾವುದೇ ಕೆಟ್ಟದ್ದನ್ನು ಮಾಡುವುದಿಲ್ಲ. ಇನ್ನು ಸ್ವಲ್ಪ ಸಮಯದಲ್ಲೇ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ನಾನು ಸುಮ್ಮನಾದೆ. ಆದರೆ ನನ್ನ ಮನಸ್ಸಿನಲ್ಲಿದ್ದ ಭಯ ಮಾತ್ರ ಕಡಿಮೆಯಾಗಲಿಲ್ಲ. ಕಾರು ಸತತವಾಗಿ ಮುಂದೆ ಸಾಗುತ್ತಲೇ ಇತ್ತು. ನಗರದ ಗಿಜಿಗುಟ್ಟುವ ಜನಸಂದಣಿ ಹಿಂದೆ ಸರಿಯಿತು ಮತ್ತು ಸ್ವಲ್ಪ ಸಮಯದ ನಂತರ ಕಾರು ಒಂದು ಅತ್ಯಂತ ದೊಡ್ಡ ಮತ್ತು ಐಷಾರಾಮಿ ಮನೆಯ ಮುಂದೆ ಹೋಗಿ ನಿಂತಿತು. ಅಷ್ಟೊಂದು ದೊಡ್ಡ ಮನೆಯನ್ನು ನಾನು ನನ್ನ ಜೀವನದಲ್ಲೇ ಮೊದಲ ಬಾರಿಗೆ ನೋಡುತ್ತಿದ್ದೆ. ಎತ್ತರವಾದ ಗೇಟ್, ವಿಶಾಲವಾದ ತೋಟ, ಹೊರಗಡೆ ಎಷ್ಟೋ ಕಾರುಗಳು ನಿಂತಿದ್ದವು. ಅದೊಂದು ದೊಡ್ಡ ಶ್ರೀಮಂತ ವ್ಯಕ್ತಿಯ ಮನೆಯಂತೆ ಕಾಣಿಸುತ್ತಿತ್ತು. ಕಾರು ನಿಲ್ಲುತ್ತಿದ್ದಂತೆಯೇ ಒಬ್ಬ ಕೆಲಸಗಾರ ಓಡಿ ಬಂದು ಗೇಟ್ ತೆರೆದನು. ಆ ವ್ಯಕ್ತಿ ನನಗೆ ಮೆಲ್ಲನೆ ಆಸರೆ ನೀಡಿ ಕಾರಿನಿಂದ ಕೆಳಗೆ ಇಳಿಸತೊಡಗಿದನು. ನಾನು ಇನ್ನೂ ಹೆದರಿದ್ದೆ, ಆದರೆ ಅವನ ನಡವಳಿಕೆಯಲ್ಲಿ ಗೌರವವಿತ್ತು. ಅದಕ್ಕಾಗಿಯೇ ನಾನು ಮೌನವಾಗಿ ಅವನೊಂದಿಗೆ ಒಳಗೆ ಹೋದೆ. ನಾವು ಮನೆಯ ಒಳಗೆ ತಲುಪುತ್ತಿದ್ದಂತೆಯೇ ನಾನು ಒಂದು ವಿಷಯವನ್ನು ಗಮನಿಸಿದೆ. ಹೊರಗಡೆ ನನ್ನ ಮಕ್ಕಳ ಮುಂದೆ ಅವನ ಮುಖದಲ್ಲಿದ್ದ ಮೃದುತ್ವವೇನೋ ಅದು ಇದ್ದಕ್ಕಿದ್ದಂತೆ ಮಾಯವಾಗಿತ್ತು. ಈಗ ಅವನ ಮುಖ ಅತ್ಯಂತ ಕಠಿಣವಾಗಿ ಕಾಣಿಸುತ್ತಿತ್ತು. ಅವನ ಕಣ್ಣುಗಳಲ್ಲಿ ಯಾವುದೋ ಹಳೆಯ ನೋವನ್ನು ಹತ್ತಿಕ್ಕಿ ಕುಳಿತಿರುವಂತಹ ಕೋಪವಿತ್ತು. ನಾನು ಹೆದರಿ ಹೋದೆ ಮತ್ತು ತಕ್ಷಣವೇ ಅವನನ್ನು ಕೇಳಿದೆ, ಮಗನೇ, ನಿಜ ನಿಜ ಹೇಳು, ನೀನು ಯಾರು ಮತ್ತು ನನ್ನನ್ನು ಇಲ್ಲಿಗೆ ಏಕೆ ಕರೆದುಕೊಂಡು ಬಂದಿದ್ದೀಯಾ? ಅವನು ನನ್ನ ಕಡೆಗೆ ನೋಡಿದನು. ನಂತರ ನಿಧಾನವಾಗಿ ಹೇಳಿದನು, ನಿಜವಾಗಿಯೂ ನೀವು ನನ್ನನ್ನು ಗುರುತಿಸುತ್ತಿಲ್ಲವೇ? ನಾನು ಅವನನ್ನು ಮೇಲಿಂದ ಕೆಳಗಿನವರೆಗೆ ಸೂಕ್ಷ್ಮವಾಗಿ ಗಮನಿಸಿದೆ. ಅವನ ಮುಖವನ್ನು ಅತ್ಯಂತ ಜಾಗರೂಕತೆಯಿಂದ ನೋಡಲಾರಂಭಿಸಿದೆ. ಆದರೆ ನನ್ನಿಂದ ಅವನನ್ನು ಗುರುತಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅವನ ಮುಖ ಎಲ್ಲೋ ನೋಡಿದ ಹಾಗೆ ಖಂಡಿತವಾಗಿಯೂ ಅನಿಸುತ್ತಿತ್ತು, ಆದರೆ ನನಗೆ ಅರ್ಥವಾಗುತ್ತಿರಲಿಲ್ಲ. ನಾನು ಮೆಲ್ಲನೆ ಹೇಳಿದೆ, ಇಲ್ಲ ಮಗನೇ, ನನಗೆ ನೀನು ಯಾರೆಂದು ತಿಳಿಯುತ್ತಿಲ್ಲ. ಹೇಳು, ನೀನು ಯಾರು? ಅವನು ಕೆಲವು ಸೆಕೆಂಡುಗಳ ಕಾಲ ನನ್ನನ್ನೇ ನೋಡುತ್ತಾ ನಿಂತಿದ್ದನು. ನಂತರ ಅವನ ಕಣ್ಣುಗಳು ಸಣ್ಣದಾಗಿ ತೇವಗೊಂಡವು. ಅವನು ಅತ್ಯಂತ ಗಂಭೀರ ಹಾಗೂ ಧೀಮಂತ ಧ್ವನಿಯಲ್ಲಿ ಹೇಳಿದನು, ನನ್ನ ಹೆಸರು ರಾಹುಲ್ ಮತ್ತು ನಾನು ವಿಜಯಕಾಂತ್ ಅವರ ಮಗ. ಅವನ ಈ ಮಾತನ್ನು ಕೇಳಿದ ತಕ್ಷಣವೇ ನನ್ನ ಪಾದಗಳ ಕೆಳಗಿನ ನೆಲವೇ ಜಾರಿಹೋದಂತಾಯಿತು. ನನ್ನ ಇಡೀ ದೇಹ ನಡುಗಲು ಪ್ರಾರಂಭಿಸಿತು. ನನ್ನ ಉಸಿರಾಟವೇ ನಿಂತು ಹೋದಂತ ಭಾಸವಾಯಿತು. ಏಕೆಂದರೆ ಈ ಹೆಸರನ್ನು ಕೇಳಿದ ತಕ್ಷಣವೇ ನನ್ನ ಹಳೆಯ ಗಾಯಗಳು ಇದ್ದಕ್ಕಿದ್ದಂತೆ ಮತ್ತೆ ನನ್ನ ಕಣ್ಣೆದುರಿಗೆ ಬಂದುಬಿಟ್ಟವು. ನನ್ನ ಕೈಗಳು ನಡುಗತೊಡಗಿದವು ಮತ್ತು ನಾನು ಅಲ್ಲೇ ಹತ್ತಿರದಲ್ಲಿದ್ದ ಒಂದು ಕುರ್ಚಿಯ ಮೇಲೆ ಕುಳಿತುಬಿಟ್ಟೆ. ನನ್ನ ಕಣ್ಣುಗಳು ಆಶ್ಚರ್ಯ ಮತ್ತು ಆಘಾತದಿಂದ ಅರಳಿದವು. ನಾನು ಕೇವಲ ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದೆ, ಏಕೆಂದರೆ ಈಗ ನನಗೆ ನಿಧಾನವಾಗಿ ಅವನ ಮುಖ ನೆನಪಿಗೆ ಬರಲಾರಂಭಿಸಿತ್ತು. ಆ ಕಣ್ಣುಗಳು, ಅವುಗಳು ತದ್ರೂಪೂ ಅವನ ತಂದೆಯ ಕಣ್ಣುಗಳಂತೆಯೇ ಇದ್ದವು. ನನ್ನ ತುಟಿಗಳು ನಡುಗತೊಡಗಿದವು ಮತ್ತು ನಾನು ಭಯದಿಂದಲೇ ಹೇಳಿದೆ, ವಿಜಯಕಾಂತ್ ಮಗ. ಆದರೆ ನೀನು ಆ ಸಮಯದಲ್ಲಿ ತುಂಬಾ ಚಿಕ್ಕವನಾಗಿದ್ದೆ. ರಾಹುಲ್ ಕಣ್ಣುಗಳಲ್ಲಿ ಈಗ ಕಣ್ಣೀರಿತ್ತು, ಆದರೆ ಅವನ ಮುಖದಲ್ಲಿ ನೋವಿನಿಂದ ಕೂಡಿದ ನಗುವಿತ್ತು. ಅವನು ಹೇಳಿದ, ಹೌದು, ನಾನು ಚಿಕ್ಕವನಾಗಿದ್ದೆ, ಆದರೆ ಎಲ್ಲವನ್ನೂ ಮರೆತುಬಿಡುವಷ್ಟು ಚಿಕ್ಕವನಾಗಿರಲಿಲ್ಲ. ನನಗೆ ಇಂದಿಗೂ ಎಲ್ಲವೂ ನೆನಪಿದೆ. ಹೇಗೆ ಒಂದು ದಿನ ನನ್ನ ತಂದೆ ಮನೆಯಿಂದ ಹೋದರು ಮತ್ತು ಮತ್ತೆ ಎಂದಿಗೂ ತಿರುಗಿ ಬರಲೇ ಇಲ್ಲ. ನನಗೆ ಇಂದಿಗೂ ನೆನಪಿದೆ, ನನ್ನ ತಾಯಿ ರಾತ್ರಿ ಇಡೀ ಹೇಗೆ ಅಳುತ್ತಿದ್ದಳು ಮತ್ತು ಯಾರೋ ನಮ್ಮ ಸಂಸಾರವನ್ನು ಹಾಳು ಮಾಡಿಬಿಟ್ಟರು ಎಂದು ಹೇಳುತ್ತಾ ಪ್ರಜ್ಞೆ ತಪ್ಪಿ ಬೀಳುತ್ತಿದ್ದಳು. ನಾನು ಅವನ್ನೇ ನೋಡುತ್ತಾ ನಿಂತುಬಿಟ್ಟೆ. ನನ್ನ ಹೃದಯ ಬಡಿತ ತುಂಬಾ ಜೋರಾಗಿತ್ತು, ಏಕೆಂದರೆ ವರ್ಷಗಳಿಂದ ನಾನು ಮರೆತುಬಿಟ್ಟಿದ್ದ ಗತಕಾಲದ ಆ ಸತ್ಯ ಈಗ ಮತ್ತೆ ನನ್ನ ಕಣ್ಣೆದುರೇ ಬಂದು ನಿಂತಿದೆ ಎಂಬ ಅರಿವು ನನಗಾಗುತ್ತಿತ್ತು. ಬಹುಶಃ ಇದೇ ಕಾರಣಕ್ಕಾಗಿ ಅವನು ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದ. ನಾನು ಇನ್ನೂ ಅಲ್ಲೇ ಕುಳಿತು ನಡುಗುತ್ತಿದ್ದೆ ಮತ್ತು ನನ್ನ ತಲೆಯಲ್ಲಿ ಹಳೆಯ ನೆನಪುಗಳು ಸುರುಳಿಯ ಸುತ್ತುತ್ತಿದ್ದವು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಹಿಂದಿನಿಂದ ಮಹಿಳೆಯೊಬ್ಬಳ ಧ್ವನಿ ಕೇಳಿಸಿತು, ರಾಹುಲ್ ಮಗನೇ, ಏನಾಯಿತು? ನೀನು ಇವರನ್ನು ಏಕೆ ಒಳಗೆ ಕರೆದುಕೊಂಡು ಬಂದೆ? ಅವಳ ಧ್ವನಿಯನ್ನು ಕೇಳಿ ನಾನು ನಿಧಾನವಾಗಿ ಹಿಂದೆ ತಿರುಗಿ ನೋಡಿದೆ ಮತ್ತು ಅವಳನ್ನು ನೋಡಿದ ತಕ್ಷಣ ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳಲು ಪ್ರಾರಂಭಿಸಿತು, ಏಕೆಂದರೆ ಅವಳು ಬೇರೆ ಯಾರೂ ಆಗಿರದೆ ವಿಜಯಕಾಂತ್ ಹೆಂಡತಿಯಾಗಿದ್ದಳು. ಮೊದಮೊದಲು ನನಗೆ ಅವಳನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಈಗ ಅವಳ ಕೂದಲು ನರೆತಿತ್ತು, ಬೆಳ್ಳಗಾಗಿತ್ತು, ಮುಖದಲ್ಲಿ ವಯಸ್ಸಿನ ಗೆರೆಗಳಿದ್ದವು. ಆದರೆ ಕೆಲವೇ ಸೆಕೆಂಡುಗಳಲ್ಲಿ ನಾನು ಅವಳನ್ನು ಗುರುತಿಸಿದೆ ಮತ್ತು ಬಹುಶಃ ಅವಳು ಸಹ ನನ್ನನ್ನು ಗುರುತಿಸಿದ್ದಳು. ಅವಳು ನನ್ನನ್ನು ನೋಡಿದ ತಕ್ಷಣ ಹಾಗೆ ಸ್ತಬ್ಧಳಾಗಿ ನಿಂತುಬಿಟ್ಟಳು.
ಅವಳ ಮುಖದ ಬಣ್ಣ ಬದಲಾಯಿತು. ಅವಳ ಕಣ್ಣುಗಳು ಕೋಪ ಮತ್ತು ನೋವಿನಿಂದ ತುಂಬಿಹೋದವು. ಅವಳು ಕೆಲವು ಕ್ಷಣಗಳವರೆಗೆ ನನ್ನನ್ನು ದಿಟ್ಟಿಸಿ ನೋಡುತ್ತಿದ್ದಳು. ನಂತರ ನಡುಗುವ ಧ್ವನಿಯಲ್ಲಿ ಹೇಳಿದಳು, ನೀನು ಇಲ್ಲಿಗೆ ಹೇಗೆ ಬಂದೆ? ಅವಳ ಧ್ವನಿಯನ್ನು ಕೇಳಿ ನನ್ನ ಭಯ ಇನ್ನಷ್ಟು ಹೆಚ್ಚಾಯಿತು. ನಾನು ಕುರ್ಚಿಯಿಂದ ಏಳಲು ಪ್ರಯತ್ನಿಸಿದೆ, ಆದರೆ ನನ್ನ ಕಾಲುಗಳು ನಡುಗುತ್ತಿದ್ದವು. ರಾಹುಲ್ ತನ್ನ ತಾಯಿಯ ಹತ್ತಿರ ಹೋಗಿ ನಿಂತುಕೊಂಡನು. ನಂತರ ಅವರಿಬ್ಬರೂ ಬಂದು ನನ್ನ ಮುಂದೆ ನಿಂತರು. ಆ ಸಮಯದಲ್ಲಿ ಅವರ ಮುಖದಲ್ಲಿ ಎಷ್ಟು ನೋವು ಮತ್ತು ಕೋಪ ಇತ್ತೆಂದರೆ ನನಗೆ ಅವರ ಕಣ್ಣುಗಳನ್ನು ನೇರವಾಗಿ ನೋಡಲು ಸಹ ಸಾಧ್ಯವಾಗುತ್ತಿರಲಿಲ್ಲ. ರಾಹುಲ್ ತಾಯಿ ಅಳುತ್ತಾ ಹೇಳಿದಳು, ಹೇಳು, ನನ್ನ ಗಂಡ ಎಲ್ಲಿದ್ದಾನೆ? ನನ್ನ ವಿಜಯಕಾಂತ್ ಎಲ್ಲಿಗೆ ಹೋದ? ಇಷ್ಟು ವರ್ಷಗಳೇ ಕಳೆದು ಹೋದವು. ಇಂದಿನವರೆಗೂ ಅವನ ಬಗ್ಗೆ ಯಾವುದೇ ಸುಳಿವು ಸಿಗಲಿಲ್ಲ ಮತ್ತು ಆ ದಿನ ಅವನು ಕೊನೆಯ ಬಾರಿಗೆ ನಿನ್ನ ಗಂಡನ ಜೊತೆಯಲ್ಲೇ ಇದ್ದದ್ದು. ಅವಳ ಧ್ವನಿಯನ್ನು ಕೇಳಿ ನನ್ನ ಹೃದಯ ಕುಸಿದು ಹೋಯಿತು, ಏಕೆಂದರೆ ವರ್ಷಗಳಿಂದ ನನ್ನೊಳಗೆ ಬಚ್ಚಿಟ್ಟುಕೊಂಡು ಬದುಕುತ್ತಿದ್ದ ಆ ಹಳೆಯ ರಹಸ್ಯ ಇಂದು ಮತ್ತೆ ನನ್ನ ಮುಂದೆ ಬಂದು ನಿಂತಿತ್ತು. ನಾನು ತಕ್ಷಣವೇ ಭಯದಿಂದ ಹೇಳಿದೆ, ನೋಡು ಸಹೋದರಿ, ನನಗೆ ನಿಜವಾಗಿಯೂ ಏನೂ ಗೊತ್ತಿಲ್ಲ. ನನ್ನ ಗಂಡ ನನಗೆ ಎಂದಿಗೂ ಏನನ್ನೂ ಹೇಳಲಿಲ್ಲ. ಆದರೆ ರಾಹುಲ್ ಕೋಪದಿಂದ ನನ್ನ ಕಡೆಗೆ ಹೆಜ್ಜೆ ಇಟ್ಟು ಜೋರಾಗಿ ಹೇಳಿದ, ಸುಳ್ಳು ಹೇಳಬೇಡಿ, ನನಗೆ ಎಲ್ಲವೂ ಗೊತ್ತು. ನನ್ನ ತಂದೆ ಕೊನೆಯ ಬಾರಿಗೆ ನಿಮ್ಮ ಗಂಡನ ಜೊತೆಯಲ್ಲೇ ಬೆಳೆ ಮಾರಲು ನಗರಕ್ಕೆ ಹೋಗಿದ್ದರು. ಹಳ್ಳಿಯ ಜನರು ಅವರನ್ನು ಒಟ್ಟಿಗೆ ಹೋಗುವುದನ್ನು ನೋಡಿದ್ದರು. ಆದರೆ ವಾಪಸ್ ಬಂದಿದ್ದು ಮಾತ್ರ ನಿಮ್ಮ ಗಂಡ ಒಬ್ಬರೇ. ನನ್ನ ತಂದೆ ಎಂದಿಗೂ ತಿರುಗಿ ಬರಲೇ ಇಲ್ಲ ಮತ್ತು ಅದರ ನಂತರ ನಿಮ್ಮ ಗಂಡ ಕೂಡ ಈ ಬಗ್ಗೆ ಯಾರೊಂದಿಗೂ ಏನನ್ನೂ ಹೇಳಲಿಲ್ಲ. ಅವನ ಧ್ವನಿಯಲ್ಲಿ ಎಷ್ಟು ನೋವಿತ್ತೆಂದರೆ ನನ್ನ ಹೃದಯವೇ ನಡುಗಿಹೋಯಿತು. ಅವನು ಮುಂದುವರಿಸಿ ಹೇಳಿದ, ನಿಮಗೆ ಎಲ್ಲವೂ ಗೊತ್ತು ಎಂಬುದು ನನಗೆ ತುಂಬಾ ಚೆನ್ನಾಗಿ ತಿಳಿದಿದೆ. ದಾರಿಯಲ್ಲಿ ನನ್ನ ತಂದೆಗೆ ಏನಾಯಿತು? ಅವರು ಎಲ್ಲಿ ನಾಪತ್ತೆಯಾದರೂ, ಅವರು ಬದುಕಿದ್ದಾರೋ ಅಥವಾ ಸತ್ತಿದ್ದಾರೋ ಎಂಬ ಸತ್ಯವನ್ನು ಖಂಡಿತವಾಗಿಯೂ ನಿಮ್ಮ ಗಂಡ ನಿಮಗೆ ಹೇಳಿರುತ್ತಾರೆ. ನನಗೆ ಕೇವಲ ಸತ್ಯವನ್ನು ತಿಳಿದುಕೊಳ್ಳಬೇಕಾಗಿದೆ. ಅವನ ತಾಯಿಯೂ ಅಳುತ್ತಾ ಹೇಳಿದಳು, ನಾವು ಇಷ್ಟು ವರ್ಷಗಳ ಕಾಲ ಕಾಯ್ದೆವು. ಪ್ರತಿಯೊಂದು ಬಾಗಿಲಿಗೆ ಹೋದೆವು, ಎಲ್ಲೆಡೆ ಹುಡುಕಿದೆವು, ಆದರೆ ನಮಗೆ ಎಂದಿಗೂ ಏನೂ ಸಿಗಲಿಲ್ಲ. ನೀವೆಲ್ಲ ಸೇರಿ ನಮ್ಮ ಸಂಸಾರವನ್ನು ಧ್ವಂಸ ಮಾಡಿಬಿಟ್ಟಿರಿ. ಅವರ ಮಾತುಗಳನ್ನು ಕೇಳಿ ನನ್ನ ಕಣ್ಣುಗಳಿಂದ ಕಣ್ಣೀರು ಸುರಿಯಲಾರಂಭಿಸಿತು. ಏಕೆಂದರೆ ಸತ್ಯವೇನೆಂದರೆ ನಾನು ಸ್ವತಃ ಅದೇ ಹಳೆಯ ಭಯದೊಂದಿಗೆ ವರ್ಷಗಳಿಂದ ಬದುಕುತ್ತಿದ್ದೆ. ಆದರೆ ನಾನು ಮತ್ತೆ ನಡುಗುವ ಧ್ವನಿಯಲ್ಲಿ ಹೇಳಿದೆ, ಇಲ್ಲ ಮಗನೇ, ನಾನು ನಿಜವನ್ನೇ ಹೇಳುತ್ತಿದ್ದೇನೆ. ನನಗೆ ಏನೂ ಗೊತ್ತಿಲ್ಲ. ಅವರು ನನಗೆ ಯಾವುದನ್ನೂ ಹೇಳಿರಲಿಲ್ಲ. ನನಗೆ ಏನೂ ತಿಳಿಯದು. ರಾಹುಲ್ ಮುಖ ಕೋಪದಿಂದ ಕೆಂಪಗಾಯಿತು. ಅವನು ಜೋರಾಗಿ ಹೇಳಿದ, ನೀವು ಸತ್ಯವನ್ನು ಹೇಳದಿದ್ದರೆ ನಾನು ನಿಮಗೆ ಎಂತಹ ಶಿಕ್ಷೆ ನೀಡುತ್ತೇನೆ ಎಂದರೆ ನೀವು ಊಹಿಸಲು ಸಹ ಸಾಧ್ಯವಿಲ್ಲ. ಇಷ್ಟು ವರ್ಷಗಳಿಂದ ನನ್ನ ತಾಯಿ ಪ್ರತಿ ರಾತ್ರಿ ಅಳುತ್ತಿದ್ದಾಳೆ. ನಾನು ಬಾಲ್ಯದಿಂದಲೂ ನನ್ನ ತಂದೆಗಾಗಿ ಕಾಯುತ್ತಿದ್ದೇನೆ. ಮತ್ತು ಆ ದಿನ ನಿಮ್ಮ ಗಂಡ ಅವರ ಜೊತೆಯಲ್ಲಿದ್ದರು ಎಂದು ಈಗ ನನಗೆ ತಿಳಿದ ಮೇಲೆ ನಾನು ಸತ್ಯವನ್ನು ತಿಳಿಯದೆ ಬಿಡುವುದಿಲ್ಲ. ನಾನು ಭಯದಿಂದ ನಡುಗತೊಡಗಿದೆ. ಆದರೂ ನಾನು ಅದೇ ಮಾತನ್ನು ಹೇಳಿದೆ, ಮಗನೇ, ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ. ನನಗೆ ಏನೂ ಗೊತ್ತಿಲ್ಲ. ತಕ್ಷಣವೇ ಅವನೇ ಇದ್ದಕ್ಕಿದ್ದಂತೆ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಅವನ ಹಿಡಿತ ಎಷ್ಟೊಂದು ಬಿಗಿಯಾಗಿತ್ತೆಂದರೆ ನನಗೆ ನೋವಾಗಲಾರಂಭಿಸಿತು. ನಾನು ಹೆದರಿ ಅವನಿಂದ ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದೆ. ಆದರೆ ಅವನು ನನ್ನನ್ನು ಎಳೆಯುತ್ತಾ ಮನೆಯ ಹಿಂಭಾಗದ ಕಡೆಗೆ ಕರೆದುಕೊಂಡು ಹೋಗತೊಡಗಿದನು. ಅವನ ತಾಯಿಯೂ ಅವನ ಹಿಂದೆಯೇ ನಡೆಯುತ್ತಿದ್ದಳು. ನಾನು ಸತತವಾಗಿ ಹೇಳುತ್ತಲೇ ಇದ್ದೆ, ಮಗನೇ, ನನ್ನನ್ನು ಬಿಟ್ಟುಬಿಡು, ನಾನು ಏನೂ ಮಾಡಿಲ್ಲ. ಆದರೆ ಆ ಸಮಯದಲ್ಲಿ ಅವನು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲೇ ಇರಲಿಲ್ಲ. ಅವನು ನನ್ನನ್ನು ಒಂದು ಕತ್ತಲೆ ಕೋಣೆಯ ಮುಂದೆ ಕರೆದುಕೊಂಡು ಹೋಗಿ ಬಾಗಿಲು ತೆರೆದು ನನ್ನನ್ನು ಒಳಗೆ ತಳ್ಳಿಬಿಟ್ಟನು. ನಾನು ತಡಕಾಡುತ್ತಾ ನೆಲದ ಮೇಲೆ ಬಿದ್ದೆ. ನಾನು ಎದ್ದೇಳುವ ಮುನ್ನವೇ ಅವನು ಹೊರಗಿನಿಂದ ಬಾಗಿಲನ್ನು ಮುಚ್ಚಿಬಿಟ್ಟನು. ನಾನು ಜೋರಾಗಿ ಕಿರುಚಲಾರಂಭಿಸಿದೆ, ಬಾಗಿಲು ತೆರೆಯಿರಿ, ನನ್ನನ್ನು ಹೊರಗೆ ಬಿಡಿ, ನಾನು ಏನೂ ಮಾಡಿಲ್ಲ. ಆದರೆ ಹೊರಗೆ ಸಂಪೂರ್ಣವಾಗಿ ನಿಶ್ಶಬ್ದವಾಗಿತ್ತು. ಯಾವುದೇ ಉತ್ತರ ಬರಲಿಲ್ಲ. ಆ ಕೋಣೆ ತುಂಬಾ ಚಿಕ್ಕದಾಗಿತ್ತು ಮತ್ತು ಕತ್ತಲೆಯಿಂದ ಕೂಡಿತ್ತು. ಅಲ್ಲಿಗೆ ಗಾಳಿ ಕೂಡ ಬರುತ್ತಿರಲಿಲ್ಲ. ಸೆಕೆಯಿಂದಾಗಿ ನನ್ನ ಉಸಿರು ಗಟ್ಟಿದಂತಾಗುತ್ತಿತ್ತು. ನನ್ನ ಗಂಟಲು ಒಣಗುತ್ತಿತ್ತು. ನಾನು ಪದೇ ಪದೇ ಬಾಗಿಲನ್ನು ಬಡಿಯುತ್ತಿದ್ದೆ. ಆದರೆ ಯಾರೂ ಬರಲಿಲ್ಲ. ನಿಧಾನವಾಗಿ ನನ್ನ ದೇಹ ಸುಸ್ತಾಗತೊಡಗಿತು. ಬಾಯಾರಿಕೆಯಿಂದ ನನ್ನ ಗಂಟಲು ಉರಿಯುತ್ತಿತ್ತು. ನಾನು ಅಳುತ್ತಾ ನೆಲದ ಮೇಲೆ ಕುಳಿತುಕೊಂಡೆ ಮತ್ತು ಯಾರಾದರೂ ನನ್ನನ್ನು ಇಲ್ಲಿಂದ ಹೊರಗೆ ಕರೆದೊಯ್ಯಲಿ ಎಂದು ದೇವರಲ್ಲಿ ಪ್ರಾರ್ಥಿಸತೊಡಗಿದೆ.
ಸಮಯ ನಿಧಾನವಾಗಿ ಕಳೆಯುತ್ತಿತ್ತು. ಎಷ್ಟು ಗಂಟೆಗಳು ಕಳೆದು ಹೋದವು ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ಆ ಕತ್ತಲೆ ಕೋಣೆಯಲ್ಲಿ ನಾನು ಸತ್ತು ಹೋಗುತ್ತೇನೆ ಎಂದು ನನಗೆ ಅನಿಸುತ್ತಿತ್ತು. ಸೆಕೆ ಮತ್ತು ಬಾಯಾರಿಕೆಯಿಂದ ನನ್ನ ಸ್ಥಿತಿ ತುಂಬಾ ಹದಗೆಟ್ಟಿತ್ತು. ನನ್ನ ತುಟಿಗಳು ಒಣಗಿಹೋಗಿದ್ದವು. ಕಣ್ಣುಗಳ ಮುಂದೆ ಕತ್ತಲೆ ಆವರಿಸತೊಡಗಿತ್ತು. ನಾನು ಪದೇ ಪದೇ ನನ್ನ ಮಕ್ಕಳನ್ನು ನೆನಪಿಸಿಕೊಳ್ಳುತ್ತಿದ್ದೆ ಮತ್ತು ಯೋಚಿಸುತ್ತಿದ್ದೆ, ಬಹುಶಃ ಅವರು ನನ್ನನ್ನು ಮನೆಯಿಂದ ಹೊರಹಾಕದಿದ್ದರೆ ಇಂದು ನಾನು ಈ ಸ್ಥಿತಿಯಲ್ಲಿರುತ್ತಿರಲಿಲ್ಲ. ನಿಧಾನವಾಗಿ ನನ್ನ ಶಕ್ತಿ ಉಡುಗಿಹೋಯಿತು ಮತ್ತು ಕೊನೆಗೆ ನಾನು ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದೆ. ಗೊತ್ತಿಲ್ಲ ಎಷ್ಟು ಸಮಯದ ನಂತರ ಇದ್ದಕ್ಕಿದ್ದಂತೆ ಬಾಗಿಲು ತೆರೆಯುವ ಶಬ್ದ ಕೇಳಿಸಿತು. ಕೋಣೆಯೊಳಗೆ ಸಣ್ಣದೊಂದು ಬೆಳಕು ಬಂದಿತು. ನನ್ನ ಕಣ್ಣುಗಳು ಕಷ್ಟದಿಂದ ತೆರೆದವು. ನಾನು ಅರೆಪ್ರಜ್ಞಾವಸ್ಥೆಯಲ್ಲಿದ್ದೆ. ಆಗ ನಾನು ನೋಡಿದೆ, ನನ್ನ ಮುಂದೆ ಅದೇ ತಾಯಿ ಮಗ ಇಬ್ಬರೂ ನಿಂತಿದ್ದರು. ರಾಹುಲ್ ತಾಯಿಯ ಮುಖದಲ್ಲಿ ಈಗ ಕೋಪಕ್ಕಿಂತ ಹೆಚ್ಚಾಗಿ ಭಯವಿತ್ತು. ಬಹುಶಃ ನನ್ನ ಸ್ಥಿತಿ ಇಷ್ಟೊಂದು ಹದಗೆಡುತ್ತದೆ ಎಂದು ಅವರು ಊಹಿಸಿರಲಿಲ್ಲ. ರಾಹುಲ್ ಬೇಗನೆ ನನ್ನ ಹತ್ತಿರ ಕುಳಿತುಕೊಂಡನು. ಅವನು ನನಗೆ ಆಸರೆ ನೀಡಿ ಎತ್ತಿದನು ಮತ್ತು ಗಾಬರಿಯಾದ ಧ್ವನಿಯಲ್ಲಿ ಹೇಳಿದ, ಅಮ್ಮಾಜಿ, ಕಣ್ಣು ತೆರೆಯಿರಿ. ನಂತರ ಅವನು ಬೇಗನೆ ನೀರಿನ ಬಾಟಲಿಯನ್ನು ತೆಗೆದುಕೊಂಡು ನನ್ನ ತುಟಿಗಳಿಗೆ ಇಟ್ಟನು. ನಾನು ನಡುಗುತ್ತಾ ನೀರು ಕುಡಿದೆ. ಆ ಸಮಯದಲ್ಲಿ ನನ್ನ ಜೀವ ಮರಳಿ ಬರುತ್ತಿರುವಂತೆ ಅನಿಸಿತು. ರಾಹುಲ್ ತಾಯಿಯೂ ನನ್ನ ಹತ್ತಿರ ಕುಳಿತುಕೊಂಡು ಹೇಳಿದಳು, ಸಹೋದರಿ, ನಮ್ಮನ್ನು ಕ್ಷಮಿಸಿಬಿಡು. ನಾವು ಕೇವಲ ಸತ್ಯವನ್ನು ತಿಳಿದುಕೊಳ್ಳಲು ಬಯಸಿದ್ದೆವು, ಆದರೆ ನಿನ್ನ ಸ್ಥಿತಿ ಹೀಗಾಗುತ್ತದೆ ಎಂದು ನಾವು ಯೋಚಿಸಿರಲಿಲ್ಲ. ನಾನು ನೀರು ಕುಡಿಯುತ್ತಾ ಕೇವಲ ಅವರನ್ನೇ ನೋಡುತ್ತಿದ್ದೆ, ಏಕೆಂದರೆ ಆ ಸಮಯದಲ್ಲಿ ನನ್ನೊಳಗೆ ಭಯವೂ ಇತ್ತು, ನೋವೂ ಇತ್ತು, ಮತ್ತು ಎಲ್ಲೋ ಒಂದು ಕಡೆ ಇಷ್ಟು ವರ್ಷಗಳ ಕಾಲ ಹತ್ತಿಕ್ಕಲ್ಪಟ್ಟಿದ್ದ ಆ ಸತ್ಯ ಈಗ ಹೆಚ್ಚು ಸಮಯ ಅಡಗಿರಲು ಸಾಧ್ಯವಿಲ್ಲ ಎಂಬ ಅರಿವೂ ಇತ್ತು. ನಂತರ ನಾನು ನಿಧಾನವಾಗಿ ನನ್ನನ್ನು ನಾನು ಸಂಭಾಳಿಸಿಕೊಂಡೆ. ರಾಹುಲ್ ಮತ್ತು ಅವನ ತಾಯಿ ನನ್ನ ಮುಂದೆ ಕುಳಿತಿದ್ದರು. ಅವರ ಕಣ್ಣುಗಳಲ್ಲಿ ಕೋಪವೂ ಇತ್ತು, ನೋವೂ ಇತ್ತು ಮತ್ತು ಸತ್ಯವನ್ನು ತಿಳಿಯುವ ತವಕವೂ ಇತ್ತು. ನನ್ನ ಕೈಗಳು ಈಗಲೂ ನಡುಗುತ್ತಿದ್ದವು. ನಾನು ಸತತವಾಗಿ ಅಳುತ್ತಲೇ ಇದ್ದೆ, ಏಕೆಂದರೆ ಇಷ್ಟು ವರ್ಷಗಳಿಂದ ಯಾವ ಮಾತು ನನ್ನ ಎದೆಯಲ್ಲಿ ಹೂತು ಹೋಗಿತ್ತೋ. ಇಂದು ಮೊದಲ ಬಾರಿಗೆ ನಾನು ಇದನ್ನು ಯಾರಿಗಾದರೂ ಹೇಳುತ್ತಿದ್ದೇನೆ. ನಾನು ನಡುಗುವ ಧ್ವನಿಯಲ್ಲಿ ಹೇಳಲು ಪ್ರಾರಂಭಿಸಿದೆ, ಮಗನೇ, ಇದು ಇಂದಿಗೆ ಸುಮಾರು 30 ವರ್ಷಗಳ ಹಿಂದಿನ ಮಾತು. ಆ ಸಮಯದಲ್ಲಿ ನಮ್ಮ ಕುಟುಂಬಗಳ ನಡುವೆ ತುಂಬಾ ಒಳ್ಳೆಯ ಸಂಬಂಧವಿತ್ತು. ನಿನ್ನ ತಂದೆ ವಿಜಯಕಾಂತ್ ಮತ್ತು ನನ್ನ ಗಂಡ ಸಂಜಯ್ ಅತ್ಯಂತ ಆಪ್ತ ಸ್ನೇಹಿತರಾಗಿದ್ದರು. ಇಲ್ಲ, ಸ್ನೇಹಿತರಿಗಿಂತಲೂ ಮಿಗಿಲಾಗಿದ್ದರು. ಇಬ್ಬರೂ ಒಬ್ಬರನ್ನೊಬ್ಬರೂ ಸಹೋದರರೆಂದೇ ಕರೆಯುತ್ತಿದ್ದರು. ಇಡೀ ಹಳ್ಳಿಯಲ್ಲಿ ಅವರ ಸ್ನೇಹಕ್ಕೆ ಉದಾಹರಣೆ ನೀಡಲಾಗುತ್ತಿತ್ತು. ನಿಜವಾದ ಸ್ನೇಹವನ್ನು ನೋಡಬೇಕಾದರೆ ವಿಜಯಕಾಂತ್ ಮತ್ತು ಸಂಜಯ್ ಅವರನ್ನು ನೋಡಬೇಕು ಎಂದು ಜನರು ಹೇಳುತ್ತಿದ್ದರು. ಇಬ್ಬರೂ ಒಟ್ಟಿಗೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರು, ಒಟ್ಟಿಗೆ ಬೆಳೆ ಬೆಳೆಯುತ್ತಿದ್ದರು ಮತ್ತು ಒಟ್ಟಿಗೆ ನಗರಕ್ಕೆ ಹೋಗಿ ಅದನ್ನು ಮಾರಿ ಬರುತ್ತಿದ್ದರು. ಒಬ್ಬರ ಮನೆಯಲ್ಲಿ ಸಂತೋಷವಿದ್ದರೆ ಮತ್ತೊಬ್ಬರು ಅದಕ್ಕಿಂತ ಹೆಚ್ಚು ಸಂತೋಷಪಡುತ್ತಿದ್ದರು ಮತ್ತು ಒಬ್ಬರ ಮನೆಯಲ್ಲಿ ದುಃಖ ಬಂದರೆ ಇನ್ನೊಬ್ಬರು ಎಲ್ಲರಿಗಿಂತ ಮೊದಲು ಅವರ ಜೊತೆ ಬಂದು ನಿಲ್ಲುತ್ತಿದ್ದರು. ನಾನು ಮತ್ತು ನಿನ್ನ ತಾಯಿಯೂ ತುಂಬಾ ಚೆನ್ನಾಗಿ ಬೆರೆಯುತ್ತಿದ್ದೆವು. ನಾವೆಲ್ಲರೂ ಒಂದೇ ಕುಟುಂಬದಂತೆ ಬದುಕುತ್ತಿದ್ದೆವು. ಆ ಸಮಯದಲ್ಲಿ ಜೀವನ ತುಂಬಾ ಚೆನ್ನಾಗಿ ಸಾಗುತ್ತಿತ್ತು. ಆದರೆ ಹೇಳುತ್ತಾರಲ್ಲವೇ, ಮನುಷ್ಯನ ಒಂದು ತಪ್ಪು ಎಲ್ಲವನ್ನೂ ನಾಶ ಮಾಡಿಬಿಡುತ್ತದೆ ಎಂದು. ಅದೇ ತಪ್ಪು ಆ ದಿನ ನಡೆದುಹೋಯಿತು. ನಾನು ಕಣ್ಣೀರನ್ನು ಒರೆಸಿಕೊಂಡು ಮತ್ತೆ ಹೇಳಲು ಪ್ರಾರಂಭಿಸಿದೆ. ಆ ದಿನ ತುಂಬಾ ಜೋರಾಗಿ ಮಳೆ ಬರುತ್ತಿತ್ತು. ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿದಿದ್ದವು. ಮಿಂಚು ಮಿಂಚುತ್ತಿತ್ತು ಮತ್ತು ಇಡೀ ಹಳ್ಳಿ ಬಹುತೇಕ ಖಾಲಿಯಾಗಿತ್ತು, ಏಕೆಂದರೆ ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿದ್ದರು. ಸಂಜಯ್ ಹೊಲವನ್ನು ನೋಡಲು ಹೋಗಿದ್ದರು ಮತ್ತು ನಾನು ಮನೆಯಲ್ಲಿ ಒಬ್ಬಳೇ ಇದ್ದೆ. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಬಾಗಿಲನ್ನು ಯಾರೋ ಜೋರಾಗಿ ಬಡಿಯತೊಡಗಿದರು. ನಾನು ಹೋಗಿ ಬಾಗಿಲು ತೆರೆದಾಗ ಎದುರಿಗೆ ವಿಜಯಕಾಂತ್ ನಿಂತಿದ್ದರು. ನಾನು ಅವರನ್ನು ನೋಡಿದ ತಕ್ಷಣ ದಿಗ್ಭ್ರಮೆಗೊಂಡೆ, ಏಕೆಂದರೆ ಅವರ ಸ್ಥಿತಿ ಸರಿಯಾಗಿ ಕಾಣಿಸುತ್ತಿರಲಿಲ್ಲ. ಅವರ ಕಣ್ಣುಗಳು ಕೆಂಪಾಗಿದ್ದವು. ಅವರು ಸರಿಯಾಗಿ ನಿಲ್ಲಲು ಸಹ ಸಾಧ್ಯವಾಗುತ್ತಿರಲಿಲ್ಲ. ಅವರ ದೇಹದಿಂದ ಮದ್ಯದ ತೀವ್ರವಾದ ದುರ್ನಾತ ಬರುತ್ತಿತ್ತು. ನಾನು ಅವರಿಗೆ ಹೇಳಿದೆ, ಅಣ್ಣ, ಈ ಸಮಯದಲ್ಲಿ ಸಂಜಯ್ ಮನೆಯಲ್ಲಿ ಇಲ್ಲ. ನೀವು ಆಮೇಲೆ ಬನ್ನಿ. ಆದರೆ ಅವರು ಒಳಗೆ ಬರಲಾರಂಭಿಸಿದರು ಮತ್ತು ಹೇಳಿದರು, ಅತ್ತಿಗೆ, ಹೊರಗೆ ತುಂಬಾ ಮಳೆ ಬರುತ್ತಿದೆ. ನಾನು ಸ್ವಲ್ಪ ಹೊತ್ತು ಇಲ್ಲೇ ಇರುತ್ತೇನೆ. ನಾನು ಅವರನ್ನು ಒಳಗೆ ಬರಲು ಬಿಟ್ಟೆ, ಏಕೆಂದರೆ ಆ ಸಮಯದವರೆಗೂ ನಾನು ಅವರನ್ನು ನಮ್ಮ ಕುಟುಂಬದ ಒಂದು ಭಾಗ ಎಂದೇ ಭಾವಿಸಿದ್ದೆ. ಅವರು ಒಳಗೆ ಬಂದು ಕುಳಿತುಕೊಂಡರು. ಆದರೆ ಸ್ವಲ್ಪ ಸಮಯದ ನಂತರ ಅವರ ನಡವಳಿಕೆ ವಿಚಿತ್ರವಾಗುತ್ತಿರುವುದು ನನಗೆ ಅರಿವಾಯಿತು.
ಅವರು ನನ್ನನ್ನೇ ಸತತವಾಗಿ ನೋಡುತ್ತಿದ್ದರು. ಅವರ ಕಣ್ಣುಗಳು ಯಾವಾಗಲೂ ಇರುವಂತೆ ಇರಲಿಲ್ಲ. ನನಗೆ ಈಗ ಭಯವಾಗಲಾರಂಭಿಸಿತು. ನಾನು ಅವರಿಗೆ, ಅಣ್ಣ, ನೀವು ಕುಳಿತುಕೊಳ್ಳಿ, ನಾನು ನೀರು ತರುತ್ತೇನೆ ಎಂದೆ. ಆದರೆ ನಾನು ತಿರುಗಿದ ತಕ್ಷಣ ಅವರು ನನ್ನ ಕೈಯನ್ನು ಹಿಡಿದುಕೊಂಡರು. ನಾನು ಹೆದರಿಹೋದೆ. ನಾನು ಕೈ ಬಿಡಿಸಿಕೊಳ್ಳಲು ತುಂಬಾ ಪ್ರಯತ್ನಿಸಿದೆ ಮತ್ತು ಹೇಳಿದೆ, ಇದೇನು ಮಾಡುತ್ತಿದ್ದೀರಿ ನೀವು? ನನ್ನನ್ನು ಬಿಡಿ. ನೀವು ಪ್ರಜ್ಞೆಯಲ್ಲಿದ್ದೀರಾ? ನೀವು ಇಲ್ಲಿಂದ ಹೊರಟು ಹೋಗಿ. ಆದರೆ ಅವರು ನನ್ನ ಮಾತನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಬಹುಶಃ ಅವರು ತುಂಬಾ ಕುಡಿದಿದ್ದರು ಅಥವಾ ಯಾರೋ ಅವರಿಗೆ ಬೇಕೆಂದೇ ಅತಿಯಾಗಿ ಕುಡಿಸಿದ್ದರು. ಇದರಿಂದಾಗಿ ಅವರು ತಮ್ಮ ಮೇಲಿನ ನಿಯಂತ್ರಣವನ್ನು ಕಳೆದುಕೊಂಡಿದ್ದರು. ಅವರು ಸತತವಾಗಿ ನನ್ನ ಹತ್ತಿರ ಬರಲಾರಂಭಿಸಿದರು. ನಾನು ತುಂಬಾ ಹೆದರಿಹೋದೆ. ನಾನು ಅವರನ್ನು ತಳ್ಳಿದೆ. ಆದರೆ ಅವರು ಮತ್ತೆ ನನ್ನ ಕಡೆಗೆ ಬಂದರು. ನನ್ನ ಬಟ್ಟೆಗಳನ್ನು ಎಳೆಯಲಾರಂಭಿಸಿದರು. ನಾನು ಜೋರಾಗಿ ಅಳುತ್ತಾ ಅವರಿಂದ ದೂರವಿರಲು ಹೇಳುತ್ತಲೇ ಇದ್ದೆ. ಆದರೆ ಅವರು ಯಾವುದನ್ನೂ ಕೇಳುತ್ತಿರಲಿಲ್ಲ. ಆ ಸಮಯದಲ್ಲಿ ಏನು ಮಾಡಬೇಕೆಂದು ನನಗೆ ತೋಚುತ್ತಿರಲಿಲ್ಲ. ಅಷ್ಟರಲ್ಲಿ ನನ್ನ ದೃಷ್ಟಿ ಹತ್ತಿರದಲ್ಲೇ ಬಿದ್ದಿದ್ದ ಒಂದು ಭಾರವಾದ ದೊಣ್ಣೆಯ ಕೋಟಿನ ಮೇಲೆ ಬಿತ್ತು. ನಾನು ಭಯ ಮತ್ತು ಗಾಬರಿಯಲ್ಲಿ ಆ ದೊಣ್ಣೆಯನ್ನು ತೆಗೆದುಕೊಂಡು ನನ್ನ ಇಡೀ ಶಕ್ತಿಯನ್ನು ಬಳಸಿ ಅವರ ತಲೆಗೆ ಹೊಡೆದೆ. ಏಟು ಬಿದ್ದ ತಕ್ಷಣ ಅವರು ಅಲ್ಲೇ ನೆಲದ ಮೇಲೆ ಬಿದ್ದರು ಮತ್ತು ಪ್ರಜ್ಞೆ ತಪ್ಪಿದರು. ಆ ಸಮಯದಲ್ಲಿ ನನ್ನ ಇಡೀ ದೇಹ ನಡುಗುತ್ತಿತ್ತು. ನಾನು ಎಷ್ಟೊಂದು ಕೆಟ್ಟದಾಗಿ ಹೆದರಿದ್ದೆ ಎಂದರೆ ನನ್ನ ಕೈಕಾಲುಗಳು ಮರಗಟ್ಟಿ ಹೋಗಿದ್ದವು. ನನ್ನ ಬಟ್ಟೆಗಳು ಹರಿದು ಹೋಗಿದ್ದವು, ಕೂದಲು ಕೆದರಿತ್ತು ಮತ್ತು ನಾನು ಕೋಣೆಯ ಒಂದು ಮೂಲೆಯಲ್ಲಿ ಕುಳಿತು ಜೋರಾಗಿ ಅಳಲಾರಂಭಿಸಿದೆ. ಈಗ ಎಲ್ಲವೂ ಮುಗಿದುಹೋಯಿತು ಎಂದೇ ನನಗೆ ಅನಿಸುತ್ತಿತ್ತು. ಸ್ವಲ್ಪ ಸಮಯದ ನಂತರ ವಿಜಯಕಾಂತ್ಗೆ ಪ್ರಜ್ಞೆ ಬಂದಿತು. ಅವರು ನಿಧಾನವಾಗಿ ಕಣ್ಣುಗಳನ್ನು ತೆರೆದರು ಮತ್ತು ಏನಾಗಿದೆ ಎಂಬುದು ಅವರಿಗೆ ಅರ್ಥವಾಗುತ್ತಿದ್ದಂತೆಯೇ ಅವರ ಮುಖದ ಬಣ್ಣವೇ ಹಾರಿಹೋಯಿತು. ಅವರು ನಾಚಿಕೆಯಿಂದ ನನ್ನ ಕಡೆಗೆ ನೋಡಲು ಸಹ ಸಾಧ್ಯವಾಗುತ್ತಿರಲಿಲ್ಲ. ಅವರು ತಡಕಾಡುತ್ತಾ ತಮ್ಮನ್ನು ತಾವೇ ಎಬ್ಬಿಸಿಕೊಂಡು ಏನೂ ಹೇಳದೆ ಅಲ್ಲಿಂದ ಓಡಿಹೋದರು. ನಾನು ಇನ್ನೂ ಅದೇ ಮೂಲೆಯಲ್ಲಿ ಕುಳಿತು ಅಳುತ್ತಿದ್ದೆ. ಅಷ್ಟರಲ್ಲಿ ಸ್ವಲ್ಪ ಸಮಯದ ನಂತರ ಸಂಜಯ್ ಮನೆಗೆ ಮರಳಿದರು. ಅವರು ನನ್ನನ್ನು ಈ ಸ್ಥಿತಿಯಲ್ಲಿ ನೋಡಿದ ತಕ್ಷಣ ಗಾಬರಿಯಾಗಿ ನನ್ನ ಬಳಿಗೆ ಓಡಿಬಂದರು. ಅವರು, ಏನಾಯಿತು? ನೀನು ಈ ಸ್ಥಿತಿಯಲ್ಲಿ ಏಕೆ ಇದ್ದೀಯಾ? ಏಕೆ ಅಳುತ್ತಿದ್ದೀಯಾ? ಎಂದು ಕೇಳಿದರು. ನಾನು ನಡುಗುತ್ತಲೇ ಅವರಿಗೆ ಎಲ್ಲವನ್ನೂ ತಿಳಿಸಿದೆ. ಅವರ ಹಿಂದೆ ವಿಜಯಕಾಂತ್ ಹೇಗೆ ಮನೆಗೆ ಬಂದಿದ್ದರು ಮತ್ತು ಅವರು ನನ್ನೊಂದಿಗೆ ಹೇಗೆ ತಪ್ಪು ಮಾಡಲು ಯತ್ನಿಸಿದರು ಎಂಬುದನ್ನು ವಿವರಿಸಿದೆ. ನಾನು ಹೆದರಿ ಅವರ ತಲೆಗೆ ದೊಣ್ಣೆಯಿಂದ ಹೊಡೆದಿದ್ದೆ ಮತ್ತು ಅವರು ಪ್ರಜ್ಞೆ ತಪ್ಪಿದ್ದರು ಎಂದು ಅವರಿಗೆ ಹೇಳಿದೆ. ನಂತರ ಪ್ರಜ್ಞೆ ಬಂದ ಮೇಲೆ ಅವರು ಓಡಿಹೋದರು ಎಂದೆ. ನನ್ನ ಮಾತನ್ನು ಕೇಳಿ ಮೊದಲಿಗೆ ಸಂಜಯ್ ಸಂಪೂರ್ಣವಾಗಿ ಮೌನವಾದರು. ನಂತರ ಇದ್ದಕ್ಕಿದ್ದಂತೆ ಕೋಪದಿಂದ ಹೇಳಿದರು, ಇಲ್ಲ, ಇದು ಸುಳ್ಳು. ವಿಜಯಕಾಂತ್ ಎಂದಿಗೂ ಹೀಗೆ ಮಾಡಲು ಸಾಧ್ಯವಿಲ್ಲ. ಅವನು ನನ್ನ ಸಹೋದರ. ನೀನು ಅವನ ಮೇಲೆ ಇಷ್ಟೊಂದು ದೊಡ್ಡ ಆಪಾದನೆಯನ್ನು ಹೇಗೆ ಹೊರಿಸಲು ಸಾಧ್ಯ? ನಿನಗೆ ನಾಚಿಕೆಯಾಗಬೇಕು. ಅವರ ಮಾತನ್ನು ಕೇಳಿ ನನ್ನ ಹೃದಯವೇ ಒಡೆದುಹೋಯಿತು. ನಾನು ಅಳುತ್ತಾ ಹೇಳಿದೆ, ನಾನು ಏಕೆ ಸುಳ್ಳು ಹೇಳಲಿ? ನನ್ನ ಸ್ಥಿತಿಯನ್ನೊಮ್ಮೆ ನೋಡಿ. ನನ್ನ ಬಟ್ಟೆಗಳನ್ನು ನೋಡಿ. ನಿಮಗೆ ನಂಬಿಕೆ ಇಲ್ಲದಿದ್ದರೆ ಹೋಗಿ ಅವರ ತಲೆಯ ಮೇಲಿರುವ ಗಾಯವನ್ನು ನೋಡಿ. ನಾನು ನನ್ನ ಆತ್ಮರಕ್ಷಣೆಗಾಗಿ ಅವರಿಗೆ ದೊಣ್ಣೆಯಿಂದ ಹೊಡೆದಿದ್ದೆ. ಅದಕ್ಕಾಗಿಯೇ ಅವರು ನಿಂತಿದ್ದು. ನಾನು ಇಷ್ಟನ್ನು ಹೇಳಿದಾಗ ಸಂಜಯ್ ತಕ್ಷಣವೇ ಮೌನವಾದರು. ಅವರ ಮುಖದಲ್ಲಿ ಕೋಪವೂ ಇತ್ತು, ದುಃಖವೂ ಇತ್ತು ಮತ್ತು ಒಳಗೊಳಗೆ ಅವರು ಕುಸಿದು ಹೋಗುತ್ತಿದ್ದರು. ಏಕೆಂದರೆ ತಮ್ಮ ಅತ್ಯಂತ ಆಪ್ತ ಸ್ನೇಹಿತ ಇಂತಹ ಕೆಲಸವನ್ನು ಹೇಗೆ ಮಾಡಲು ಸಾಧ್ಯ ಎಂಬುದನ್ನು ಅವರಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ನನ್ನ ಮಾತುಗಳನ್ನು ಕೇಳಿದ ನಂತರ ಕೋಣೆಯಲ್ಲಿ ಸಮಯವೇ ನಿಂತು ಹೋಗಿದೆಯೇನೋ ಎನ್ನುವಂತಹ ಭೀಕರ ನಿಶ್ಶಬ್ದ ಆವರಿಸಿತು. ರಾಹುಲ್ ತಾಯಿ ಸತತವಾಗಿ ಅಳುತ್ತಲೇ ಇದ್ದರು. ಅವರ ಕೈಗಳು ನಡುಗುತ್ತಿದ್ದವು ಮತ್ತು ಅವರು ಪದೇ ಪದೇ ತಮ್ಮ ಬಾಯಿಯ ಮೇಲೆ ಕೈ ಇಟ್ಟುಕೊಂಡು ತಮ್ಮನ್ನು ತಾವು ಸಂಭಾಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ರಾಹುಲ್ ಸಂಪೂರ್ಣವಾಗಿ ಕಲ್ಲಿನಂತೆ ಕುಳಿತಿದ್ದನು. ಅವನ ಕಣ್ಣುಗಳು ನನ್ನ ಕಡೆಗೇ ಇದ್ದವು, ಆದರೆ ಅವನು ನನ್ನನ್ನು ನೋಡುತ್ತಲೇ ಇಲ್ಲವೇನೋ ಎನ್ನುವಂತಿತ್ತು. ಅವನ ಮನಸ್ಸು ಎಲ್ಲೋ ದೂರ ಹೋಗಿತ್ತು. ಬಹುಶಃ ಅವನು ತನ್ನ ತಂದೆಯ ಬಗ್ಗೆ ಯೋಚಿಸುತ್ತಿದ್ದನು. ಬಾಲ್ಯದಿಂದಲೂ ತಾನು ಹುಡುಕುತ್ತಿದ್ದ ಆ ತಂದೆಯ ಬಗ್ಗೆ. ಯಾರ ನೆನಪಿನಲ್ಲಿ ಅವನ ತಾಯಿ ತನ್ನ ಇಡೀ ಜೀವನವನ್ನು ಕಣ್ಣೀರಿನಲ್ಲೇ ಕಳೆದಿದ್ದಳೋ ಅಂತಹ ತಂದೆಗೆ ಏನಾಗಿತ್ತು ಎಂಬುದು ಇಂದು ಅವನಿಗೆ ಇದ್ದಕ್ಕಿದ್ದಂತೆ ತಿಳಿದುಬಂದಿತ್ತು. ನಾನು ಕೂಡ ಸತತವಾಗಿ ಅಳುತ್ತಿದ್ದೆ, ಏಕೆಂದರೆ ಇಷ್ಟು ವರ್ಷಗಳ ಕಾಲ ನನ್ನ ಎದೆಯಲ್ಲಿ ಹೂತುಹೋಗಿದ್ದ ರಹಸ್ಯ ಇಂದು ಹೊರಬಂದಿತ್ತು.
ನಾನು ನಡುಗುವ ಧ್ವನಿಯಲ್ಲಿ ಮತ್ತೆ ಹೇಳಲು ಪ್ರಾರಂಭಿಸಿದೆ. ಮಗನೇ, ನಿನ್ನ ತಂದೆ ತುಂಬಾ ಒಳ್ಳೆಯ ಮನುಷ್ಯನಾಗಿದ್ದರು. ಅವರು ಕೆಟ್ಟ ಹೃದಯದವರಾಗಿರಲಿಲ್ಲ. ಆ ದಿನ ಮದ್ಯ ಅವರ ಕೈಯಿಂದ ಅಂತಹ ದೊಡ್ಡ ತಪ್ಪನ್ನು ಮಾಡಿಸಿಬಿಟ್ಟಿತ್ತು ಮತ್ತು ತಾವು ಮಾಡಿದ ಕೆಲಸದ ಬಗ್ಗೆ ಅವರಿಗೆ ತುಂಬಾ ಪಶ್ಚಾತ್ತಾಪವಿತ್ತು. ಆ ಘಟನೆಯ ನಂತರ ಅವರು ಹಲವು ಬಾರಿ ಸಂಜಯ್ ಬಳಿ ಕ್ಷಮೆಯಾಚಿಸಲು ಬಂದಿದ್ದರು. ಅವರು ಕೈಮುಗಿದು ಹೇಳುತ್ತಿದ್ದರು, ಸಹೋದರ, ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿ ಹೋಯಿತು. ಆ ದಿನ ನನಗೆ ಏನಾಗಿತ್ತು ಎಂದು ನನಗೆ ಅರ್ಥವಾಗುತ್ತಿಲ್ಲ. ನಾನು ನಾಚಿಕೆಯಿಂದ ನಿನ್ನ ಕಣ್ಣುಗಳನ್ನು ನೇರವಾಗಿ ನೋಡಲು ಸಾಧ್ಯವಾಗುತ್ತಿಲ್ಲ. ಆದರೆ ನಾನು ಹೃದಯದಿಂದ ಕೆಟ್ಟ ಮನುಷ್ಯನಲ್ಲ. ಸಂಜಯ್ ಹೊರಗಿನಿಂದ ಮೌನವಾಗಿದ್ದರೂ ಒಳಗಿನಿಂದ ಸಂಪೂರ್ಣವಾಗಿ ಒಡೆದುಹೋಯುತ್ತಿದ್ದರು. ಏಕೆಂದರೆ ಅವರು ಯಾರನ್ನು ತಮ್ಮ ಸ್ವಂತ ಸಹೋದರನೆಂದು ಭಾವಿಸಿದ್ದರೋ ಅವನೇ ಅವರ ಇಡೀ ಪ್ರಪಂಚವನ್ನೇ ಅಲ್ಲೋಲಕಲ್ಲೋಲ ಮಾಡಿದ್ದನು. ಅವರು ನನ್ನನ್ನು ನೋಡಿ ಅಳುತ್ತಿದ್ದರು, ಆದರೆ ಯಾರೊಂದಿಗೂ ಏನನ್ನೂ ಹೇಳುತ್ತಿರಲಿಲ್ಲ. ಹಳ್ಳಿಯ ಜನರಿಗೂ ಇದ್ದಕ್ಕಿದ್ದಂತೆ ಆ ಇಬ್ಬರು ಸ್ನೇಹಿತರ ನಡುವೆ ಈ ದೂರ ಏಕೆ ಬಂದಿತು ಎಂದು ಅರ್ಥವಾಗುತ್ತಿರಲಿಲ್ಲ. ಮೊದಲು ಯಾವಾಗಲೂ ಒಟ್ಟಿಗೆ ಕಾಣಿಸುತ್ತಿದ್ದ ಆ ಇಬ್ಬರೂ ಈಗ ಒಬ್ಬರನ್ನೊಬ್ಬರು ನೋಡಿ ಕಣ್ಣು ತಪ್ಪಿಸತೊಡಗಿದ್ದರು. ಆದರೆ ಯಾರಿಗೂ ಸತ್ಯ ತಿಳಿದಿರಲಿಲ್ಲ. ಸಮಯ ಕಳೆಯುತ್ತಾ ಹೋಯಿತು, ಆದರೆ ಸಂಜಯ್ ಮನಸ್ಸಿನಲ್ಲಿದ್ದ ಕೋಪ ಮಾತ್ರ ಕಡಿಮೆ ಆಗಲಿಲ್ಲ. ಅವರು ರಾತ್ರಿಯಿಡೀ ಎಚ್ಚರವಾಗಿರುತ್ತಿದ್ದರು. ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಎದ್ದು ಹೊರಗೆ ಬಂದು ಕುಳಿತುಕೊಳ್ಳುತ್ತಿದ್ದರು ಮತ್ತು ತಡರಾತ್ರಿಯವರೆಗೆ ಆಕಾಶವನ್ನೇ ನೋಡುತ್ತಾ ಇರುತ್ತಿದ್ದರು. ನಡೆದದ್ದನ್ನು ಮರೆತುಬಿಡಿ ಎಂದು ನಾನು ಅವರಿಗೆ ಹಲವು ಬಾರಿ ಹೇಳಿದ್ದೆ, ಆದರೆ ಅವರಿಗೆ ಅದನ್ನು ಮರೆಯಲು ಸಾಧ್ಯವಾಗುತ್ತಿರಲಿಲ್ಲ. ತಮ್ಮ ನಂಬಿಕೆಯನ್ನು ಯಾರೋ ಹೊಸಕಿ ಹಾಕಿದ್ದಾರೆ ಎಂದು ಅವರಿಗೆ ಪ್ರತಿಕ್ಷಣವೂ ಅನಿಸುತ್ತಿತ್ತು ಮತ್ತು ಇದೇ ಆಲೋಚನೆ ನಿಧಾನವಾಗಿ ಅವರೊಳಗೆ ವಿಷವಾಗಿ ಮಾರ್ಪಟ್ಟಿತು. ನಂತರ ಎಲ್ಲವನ್ನೂ ಅಂತ್ಯಗೊಳಿಸಿದ ಆ ದುರಾದೃಷ್ಟದ ದಿನ ಬಂದೇ ಬಿಟ್ಟಿತು. ಆ ದಿನ ಮುಂಜಾನೆ ಯಾವಾಗಲೂ ಇರುವಂತೆ ಇಬ್ಬರೂ ಒಟ್ಟಿಗೆ ಧಾನ್ಯಗಳನ್ನು ತೆಗೆದುಕೊಂಡು ನಗರಕ್ಕೆ ಹೋಗಬೇಕಾಗಿತ್ತು. ಹಳ್ಳಿಯ ಜನರು ಪ್ರತಿದಿನದಂತೆ ಅವರು ಒಟ್ಟಿಗೆ ಹೊರಡುವುದನ್ನು ನೋಡುತ್ತಿದ್ದರು. ಆದರೆ ಇದು ಅವರ ಕೊನೆಯ ಪ್ರಯಾಣವಾಗಲಿದೆ ಎಂದು ಯಾರಿಗೆ ತಾನೇ ಗೊತ್ತಿತ್ತು. ಬೆಳಿಗ್ಗೆ ಸೂರ್ಯ ಮೂಡುತ್ತಿದ್ದಂತೆ ಇಬ್ಬರೂ ಟ್ರಕ್ನಲ್ಲಿ ಧಾನ್ಯದ ಚೀಲಗಳನ್ನು ತುಂಬಿದ್ದರು. ಆದರೆ ಈಗ ತುಂಬಾ ತಡವಾಗಿ ಹೋಗಿತ್ತು. ನಿನ್ನ ತಂದೆ ಮೃತಪಟ್ಟಿದ್ದರು. ಆ ನಿರ್ಜನ ರಸ್ತೆಯಲ್ಲಿ ಕೇವಲ ಗಾಳಿ ಬೀಸುತ್ತಿತ್ತು ಮತ್ತು ಸಂಜಯ್ ಅಳುತ್ತಿದ್ದ ಧ್ವನಿ ಮಾತ್ರ ಪ್ರತಿಧ್ವನಿಸುತ್ತಿತ್ತು. ಅವರು ಅಲ್ಲೇ ಕುಳಿತು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದರು. ಈಗ ಮುಂದೆ ಏನು ಮಾಡಬೇಕೆಂದು ಅವರಿಗೆ ತೋಚುತ್ತಿರಲಿಲ್ಲ. ಒಂದು ವೇಳೆ ಅವರು ಹಳ್ಳಿಗೆ ಮರಳಿ ಹೋಗಿ ಸತ್ಯವನ್ನು ಹೇಳಿದ್ದರೆ ಜನರು ಅವರನ್ನು ಕೊಲೆಗಾರ ಎನ್ನುತ್ತಿದ್ದರು ಮತ್ತು ಅವರ ಕುಟುಂಬವೇ ನಾಶವಾಗಿ ಹೋಗುತ್ತಿತ್ತು. ಭಯ ಮತ್ತು ಗಾಬರಿಯಲ್ಲಿ ಅವರು ಮತ್ತೊಂದು ದೊಡ್ಡ ತಪ್ಪು ಮಾಡಿಬಿಟ್ಟರು. ಅವರು ಸುತ್ತಲೂ ನೋಡಿದರೂ ಅಲ್ಲಿ ದೂರದೂರದವರೆಗೆ ಯಾರೂ ಇರಲಿಲ್ಲ. ನಂತರ ಅವರು ತಮ್ಮ ಕೈಗಳಿಂದಲೇ ಮಣ್ಣನ್ನು ಅಗೆಯಲು ಪ್ರಾರಂಭಿಸಿದರು. ಅವರು ಸತತವಾಗಿ ಅಳುತ್ತಲೇ ಇದ್ದರು ಮತ್ತು ಸಹೋದರ, ನನ್ನನ್ನು ಕ್ಷಮಿಸಿಬಿಡು. ನನ್ನಿಂದ ಇದೇನು ಲಕ್ಷಣ ನಡೆದು ಹೋಯಿತು? ನಾನು ಕೋಪದಲ್ಲಿ ಎಲ್ಲವನ್ನೂ ಅಂತ್ಯಗೊಳಿಸಿಬಿಟ್ಟೆ ಎಂದು ಪಿಸುಗುಟ್ಟುತ್ತಿದ್ದರು. ಸಾಕಷ್ಟು ಸಮಯದ ನಂತರ ಅವರು ಅಲ್ಲೇ ರಸ್ತೆ ಬದಿಯಲ್ಲಿ ನಿನ್ನ ತಂದೆಯ ಶವವನ್ನು ಹೂತು ಹಾಕಿದರು. ನಂತರ ಯಾರಿಗೂ ಅನುಮಾನ ಬಾರದಂತೆ ಮಣ್ಣನ್ನು ಸಮತಟ್ಟು ಮಾಡಿದರು. ಆ ಸಮಯದಲ್ಲಿ ಅವರ ಇಡೀ ದೇಹ ಮಣ್ಣು ಮತ್ತು ರಕ್ತದಿಂದ ತುಂಬಿಹೋಗಿತ್ತು. ರಾತ್ರಿಯಾಗುವವರೆಗೂ ಅವರು ಅಲ್ಲೇ ಕುಳಿತಿದ್ದರು. ಮನೆಗೆ ಹೇಗೆ ಹೋಗಬೇಕೆಂದು ಅವರಿಗೆ ತಿಳಿಯದಂತಾಗಿತ್ತು. ನಂತರ ಮಧ್ಯರಾತ್ರಿಯ ಸಮಯದಲ್ಲಿ ಅವರು ಒಬ್ಬರೇ ಟ್ರಕ್ ತೆಗೆದುಕೊಂಡು ಹಳ್ಳಿಗೆ ಮರಳಿದರು. ಅವರು ಮನೆಗೆ ತಲುಪಿದಾಗ ಅವರ ಸ್ಥಿತಿಯನ್ನು ನೋಡಿ ನಾನು ಹೆದರಿಹೋದೆ. ಅವರ ಬಟ್ಟೆಗಳು ಮಣ್ಣಿನಿಂದ ಕಲೆಯಾಗಿದ್ದವು, ಮುಖ ಸಂಪೂರ್ಣವಾಗಿ ಬಿಳಚಿಕೊಂಡಿತ್ತು ಮತ್ತು ಕಣ್ಣುಗಳು ಅಳುವಿನಿಂದ ಉಬ್ಬಿದ್ದವು. ನಾನು ವಿಜಯಕಾಂತ್ ಎಲ್ಲಿದ್ದಾರೆ ಎಂದು ಕೇಳಿದಾಗ ಅವರು ಏನೂ ಮಾತನಾಡದೆ ಸುಮ್ಮನೆ ಕುಳಿತುಕೊಂಡರು. ರಾತ್ರಿಯಿಡೀ ನಡುಗುತ್ತಲೇ ಇದ್ದರು. ಮರುದಿನ ಹಳ್ಳಿಯಲ್ಲಿ ವಿಜಯಕಾಂತ್ ಕಾಣೆಯಾಗಿರುವ ಸುದ್ದಿ ಹರಡಿತು. ಎಲ್ಲರೂ ಇತ್ತಲಿಂದ ಅತ್ತ ಹುಡುಕಲಾರಂಭಿಸಿದರು. ನಿನ್ನ ತಾಯಿ ಪ್ರತಿಯೊಂದು ಬಾಗಿಲಿಗೂ ಹೋದಳು, ಪ್ರತಿಯೊಂದು ದಾರಿಯಲ್ಲೂ ಹುಡುಕಿದಳು, ಆದರೆ ಅವಳಿಗೆ ಏನೂ ಸಿಗಲಿಲ್ಲ. ಮತ್ತು ಸಂಜಯ್ ಆ ದಿನದ ನಂತರ ಎಂದಿಗೂ ಮೊದಲಿನಂತೆ ಇರಲಿಲ್ಲ. ಅವರು ಪ್ರತಿಕ್ಷಣವೂ ಭಯದಲ್ಲೇ ಬದುಕಲಾರಂಭಿಸಿದರು. ರಾತ್ರಿಗಳಲ್ಲಿ ಕಿರುಚುತ್ತಾ ಎಚ್ಚರಗೊಳ್ಳುತ್ತಿದ್ದರು. ಹಲವು ಬಾರಿ ನಿದ್ರೆಯಲ್ಲೇ ವಿಜಯಕಾಂತ್ ಹೆಸರನ್ನು ಕೂಗುತ್ತಾ ಅಳುತ್ತಿದ್ದರು. ಅವರ ದೇಹ ನಿಧಾನವಾಗಿ ದುರ್ಬಲಗೊಳ್ಳುತ್ತಾ ಹೋಯಿತು, ಏಕೆಂದರೆ ಅವರು ತಾವು ಮಾಡಿದ ಪಾಪದ ಹೊರೆಯ ಅಡಿಯಲ್ಲಿ ಸಿಲುಕಿ ನಲುಗುತ್ತಿದ್ದರು. ಮತ್ತು ಮಗನೇ, ಸತ್ಯ ಇದೆ, ನಿನ್ನ ತಂದೆಯನ್ನು ಯಾವುದೇ ಶತ್ರು ಕೊಂದಿಲ್ಲ. ಬದಲಿಗೆ ಕೋಪದಲ್ಲಿ ಮನಸ್ಸು ಕಳೆದುಕೊಂಡ ಅವರ ಸ್ವಂತ ಸ್ನೇಹಿತನೇ ಕೊಂದಿದ್ದಾನೆ.
ನಾನು ಸ್ವಲ್ಪ ನಿಂತು ಮುಂದುವರಿಸಿದೆ. ನಂತರ 2ನೇ ರಾತ್ರಿ ಬಂದಿತು ಮತ್ತು ಆ ರಾತ್ರಿ ನಮ್ಮ ಜೀವನದ ಅತ್ಯಂತ ಭಾರವಾದ ರಾತ್ರಿಗಳಲ್ಲಿ ಒಂದಾಗಿತ್ತು. ಮನೆಯ ಒಳಗಡೆ ಎಂತಹ ಸ್ಮಶಾನ ಮೌನ ಆವರಿಸಿತ್ತು ಎಂದರೆ, ಈ ಮನೆಯಿಂದ ಎಲ್ಲ ಸಂತೋಷಗಳು ಶಾಶ್ವತವಾಗಿ ಹೊರಟು ಹೋಗಿವೆಯೇನೋ ಎನ್ನುವಂತಿತ್ತು. ಹೊರಗೆ ಲಘುವಾದ ಗಾಳಿ ಬೀಸುತ್ತಿತ್ತು, ಕೆಲವೊಮ್ಮೆ ನಾಯಿಗಳು ಬೊಗಳುವ ಧ್ವನಿ ಕೇಳಿಸುತ್ತಿತ್ತು. ಆದರೆ ನಮ್ಮ ಮನೆಯೊಳಗೆ ಕೇವಲ ಒಬ್ಬ ಮನುಷ್ಯನ ಮುರಿದುಹೋದ ಉಸಿರಾಟ ಮತ್ತು ಬಿಕ್ಕಳಿಕೆಯ ಧ್ವನಿ ಮಾತ್ರ ಕೇಳಿಸುತ್ತಿತ್ತು. ಮತ್ತು ಆ ಮನುಷ್ಯ ಬೇರೆ ಯಾರೂ ಆಗಿರದೆ ನನ್ನ ಗಂಡ ಸಂಜಯ್ ಆಗಿದ್ದರು. ಅವರು ಕೋಣೆಯ ಒಂದು ಮೂಲೆಯಲ್ಲಿ ನೆಲದ ಮೇಲೆ ಕುಳಿತಿದ್ದರು. ಅವರ 2 ಕೈಗಳು ನಡುಗುತ್ತಿದ್ದವು. ಮುಖ ಸಂಪೂರ್ಣವಾಗಿ ಬಾಡಿಹೋಗಿತ್ತು, ಕಣ್ಣುಗಳು ಕೆಂಪಾಗಿದ್ದವು ಮತ್ತು ಕೇವಲ ಕೆಲವು ಗಂಟೆಗಳಲ್ಲಿ ಅವರು ಹಲವು ವರ್ಷಗಳಷ್ಟು ವಯಸ್ಸಾದವರಂತೆ ಕಾಣುತ್ತಿದ್ದರು. ಆ ದಿನದಿಂದ ಅವರು ಸರಿಯಾಗಿ ಊಟ ಮಾಡಿರಲಿಲ್ಲ, ಯಾರೊಂದಿಗೂ ಮಾತನಾಡಿರಲಿಲ್ಲ. ಬಸ್ ಸುಮ್ಮನೆ ಮೌನವಾಗಿ ಕುಳಿತಿರುತ್ತಿದ್ದರು ಮತ್ತು ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಅಳಲಾರಂಭಿಸುತ್ತಿದ್ದರು. ನಾನು ಕೂಡ ಒಳಗಿನಿಂದ ನುಚ್ಚುನೂರಾಗಿದ್ದೆ, ಆದರೂ ನನ್ನನ್ನು ನಾನು ಸಂಭಾಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ. ಏಕೆಂದರೆ ಒಂದು ವೇಳೆ ನಾನು ಕೂಡ ಧೃತಿಗೆಟ್ಟರೆ ಬಹುಶಃ ಅವರು ತಮ್ಮ ಜೀವನವನ್ನೇ ಕೊನೆಗೊಳಿಸಿಕೊಳ್ಳಬಹುದಿತ್ತು. ನಾನು ಪದೇ ಪದೇ ಅವರ ಹತ್ತಿರ ಹೋಗಿ ಕುಳಿತುಕೊಳ್ಳುತ್ತಿದ್ದೆ. ಅವರ ಹೆಗಲನ್ನು ಹಿಡಿದು ನಿಮ್ಮನ್ನೂ ನೀವು ಸಂಭಾಳಿಸಿಕೊಳ್ಳಿ, ಆಗಬೇಕಾದದ್ದು ಆಗಿಹೋಗಿದೆ ಎನ್ನುತ್ತಿದ್ದೆ. ಆದರೆ ಅವರು ನನ್ನ ಕಡೆಗೆ ನೋಡುತ್ತಲೂ ಇರಲಿಲ್ಲ. ಬರೀ ಶೂನ್ಯ ಕಣ್ಣುಗಳಿಂದ ಎದುರಿಗೆ ನೋಡುತ್ತಿದ್ದರೂ ಅವರ ಆತ್ಮವೇ ಸತ್ತು ಹೋಗಿದೆಯೇನೋ ಎನ್ನುವಂತಿತ್ತು. ಸಾಕಷ್ಟು ಸಮಯದವರೆಗೆ ಅವರು ಸಂಪೂರ್ಣವಾಗಿ ಮೌನವಾಗಿ ಕುಳಿತಿದ್ದರು. ನಂತರ ಇದ್ದಕ್ಕಿದ್ದಂತೆ ಅವರು ತಮ್ಮ ತಲೆಯನ್ನು ಎತ್ತಿ ಗಾಬರಿಯಿಂದ ನನ್ನ ಕಡೆಗೆ ನೋಡಿದರು. ಅವರ ಕಣ್ಣುಗಳಲ್ಲಿ ಭಯ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅವರು ಬೇಗನೆ ಹೇಳಿದರು, ಆ ಬ್ಯಾಗ್ ಟ್ರಕ್ನಲ್ಲೇ ಇಟ್ಟಿದೆ. ನನಗೆ ಒಂದು ಕ್ಷಣ ಅವರು ಯಾವ ಬ್ಯಾಗ್ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಅರ್ಥವಾಗಲಿಲ್ಲ. ನಂತರ ನನಗೆ ನೆನಪಾಯಿತು, ವಿಜಯಕಾಂತ್ ಕೊನೆಯ ಬಾರಿಗೆ ಮನೆಯಿಂದ ಹೊರಟಾಗ ಅವರ ಕೈಯಲ್ಲಿ ಒಂದು ಹಳೆಯ ಚರ್ಮದ ಬ್ಯಾಗ್ ಇತ್ತು. ಸಂಜಯ್ ಬೇಗನೆ ಎದ್ದರೂ ಅವರ ಕಾಲುಗಳು ನಡುಗುತ್ತಿದ್ದವು. ನಾನು ಕೂಡ ಅವರ ಹಿಂದೆಯೇ ಹೊರಗೆ ಹೋದೆ. ರಾತ್ರಿ ತುಂಬಾ ಗಾಢವಾಗಿತ್ತು, ಕತ್ತಲಾಗಿತ್ತು. ಆಕಾಶದಲ್ಲಿ ಮೋಡಗಳಿದ್ದವು ಮತ್ತು ಸುತ್ತಲೂ ಕತ್ತಲೆ ಆವರಿಸಿತ್ತು. ಮನೆಯ ಹಿಂಭಾಗದಲ್ಲಿ ಟ್ರಕ್ ನಿಂತಿತ್ತು. ಅದೇ ಟ್ರಕ್ ಯಾವುದರಲ್ಲಿ ಕುಳಿತು ಅವರಿಬ್ಬರೂ ನಗರಕ್ಕೆ ಹೋಗಿದ್ದರೋ ಮತ್ತು ಯಾವುದರಿಂದ ಕೇವಲ ಸಂಜಯ್ ಮಾತ್ರ ಮರಳಿ ಬಂದಿದ್ದರೋ. ಸಂಜಯ್ ನಿಧಾನವಾಗಿ ಟ್ರಕ್ನ ಹತ್ತಿರ ಹೋದರು. ಆ ಟ್ರಕ್ನ ಒಳಗಡೆ ತಮ್ಮ ಪಾಪದ ಕೃತ್ಯ ಇಂದಿಗೂ ತಮಗಾಗಿ ಕಾಯುತ್ತಿದೆ ಎಂದು ಅವರು ಹೆದರುತ್ತಿರುವಂತೆ ಕಾಣುತ್ತಿತ್ತು. ಅವರು ನಡುಗುವ ಕೈಗಳಿಂದಲೇ ಟ್ರಕ್ನ ಬಾಗಿಲನ್ನು ತೆರೆದರು ಮತ್ತು ಒಳಗಡೆ ನೋಡಲಾರಂಭಿಸಿದರು. ನಂತರ ಸೀಟಿನ ಕೆಳಗಿನಿಂದ ಅವರು ಆ ಹಳೆಯ ಚರ್ಮದ ಬ್ಯಾಗನ್ನು ಹೊರಗೆ ತೆಗೆದರು. ಬ್ಯಾಗ್ ಸಂಪೂರ್ಣವಾಗಿ ಮಣ್ಣು ಮತ್ತು ಧೂಳಿನಿಂದ ತುಂಬಿಹೋಗಿತ್ತು. ಅದನ್ನು ನೋಡಿದ ತಕ್ಷಣ ನನ್ನ ಹೃದಯ ಬಡಿತ ಜೋರಾಯಿತು, ಏಕೆಂದರೆ ಅದರೊಳಗೆ ಏನಿರಬಹುದು ಎಂಬುದು ನನಗೂ ತಿಳಿದಿರಲಿಲ್ಲ. ನಾವಿಬ್ಬರೂ ಬೇಗನೆ ಕೋಣೆಯ ಒಳಗಡೆ ಬಂದೆವು. ಸಂಜಯ್ ಬಾಗಿಲನ್ನು ಮುಚ್ಚಿದರು ಮತ್ತು ಬ್ಯಾಗನ್ನು ತಮ್ಮ ಮುಂದೆ ಇಟ್ಟುಕೊಂಡು ಸ್ವಲ್ಪ ಸಮಯದವರೆಗೆ ಅದನ್ನೇ ನೋಡುತ್ತಾ ಕುಳಿತರು. ಅದನ್ನು ತೆರೆಯುವ ಧೈರ್ಯವೇ ಅವರಿಗಿಲ್ಲವೇನೋ ಎನ್ನುವಂತಿತ್ತು. ನಂತರ ಅವರು ನಡುಗುವ ಕೈಗಳಿಂದಲೇ ಅದರ ಚೈನನ್ನು ತೆರೆದರು. ಬ್ಯಾಗ್ನ ಒಳಗಡೆ ಕೆಲವು ನೋಟುಗಳ ಕಟ್ಟುಗಳಿದ್ದವು, ಕೆಲವು ಜಮೀನಿನ ಕಾಗದ ಪತ್ರಗಳಿದ್ದವು ಮತ್ತು ಎಲ್ಲಕ್ಕಿಂತ ಮೇಲ್ಭಾಗದಲ್ಲಿ ಒಂದು ಪತ್ರವನ್ನು ಖತ್ ಇಡಲಾಗಿತ್ತು. ಸಂಜಯ್ ಆ ಪತ್ರವನ್ನು ಕೈಗೆತ್ತಿಕೊಳ್ಳುತ್ತಿದ್ದಂತೆಯೇ ಅವರ ಕೈಗಳು ಇನ್ನೂ ಹೆಚ್ಚಿನದಾಗಿ ನಡುಗಲಾರಂಭಿಸಿದವು. ಅವರು ಸಾಕಷ್ಟು ಸಮಯದವರೆಗೆ ಅದನ್ನೇ ನೋಡುತ್ತಿದ್ದರು. ನಂತರ ನಿಧಾನವಾಗಿ ಅದನ್ನು ತೆರೆದರು. ಅವರು ಓದಲು ಪ್ರಾರಂಭಿಸಿದಾಗ ಅವರ ಧ್ವನಿ ನಡುಗುತ್ತಿತ್ತು. ಆ ಪತ್ರದಲ್ಲಿ ಹೀಗೆ ಬರೆಯಲಾಗಿತ್ತು, ಸಂಜಯ್ ಭಾಯ್, ನನ್ನನ್ನು ಕ್ಷಮಿಸಿಬಿಡು. ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿ ಹೋಯಿತು. ನಾನು ಮಾಡಿದ ಕೆಲಸಕ್ಕೆ ನನಗೆ ನಾನೇ ತುಂಬಾ ನಾಚಿಕೆಪಡುತ್ತಿದ್ದೇನೆ. ನನ್ನ ಮೇಲೆ ನನಗೇನೆ ದ್ವೇಷವಾಗುತ್ತಿದೆ. ನಾನು ನಿನ್ನ ನಂಬಿಕೆಯನ್ನು ದ್ರೋಹ ಮಾಡಿದ್ದೇನೆ ಮತ್ತು ಬಹುಶಃ ನೀನು ನನ್ನನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಎಂಬುದು ನನಗೆ ಗೊತ್ತು. ಆದರೂ ಕೈಮುಗಿದು ನಿನ್ನಲ್ಲಿ ಕ್ಷಮೆಯಾಚಿಸುತ್ತಿದ್ದೇನೆ. ಇಂದು ನಾವಿಬ್ಬರೂ ಕೊನೆಯ ಬಾರಿಗೆ ಒಟ್ಟಿಗೆ ಪ್ರಯಾಣಿಸುತ್ತಿದ್ದೇವೆ ಮತ್ತು ಅದಕ್ಕಾಗಿಯೇ ನಾನು ಈ ಪತ್ರವನ್ನು ಬಿಟ್ಟು ಹೋಗುತ್ತಿದ್ದೇನೆ. ಇವು ನನ್ನ ಹೊಲ ಮತ್ತು ಜಮೀನಿನ ಎಲ್ಲಾ ಕಾಗದ ಪತ್ರಗಳು ಮತ್ತು ಇದು ನಾನು ಜೀವನವಿಡೀ ಕಷ್ಟಪಟ್ಟು ದುಡಿದ ಕೆಲವು ಹಣ. ನಾನು ಇದನ್ನೆಲ್ಲ ನಿನಗೆ ನೀಡುತ್ತಿದ್ದೇನೆ. ನಾನು ನನ್ನ ಹೆಂಡತಿ ಮತ್ತು ಮಗನನ್ನು ಕರೆದುಕೊಂಡು ಈ ಹಳ್ಳಿಯನ್ನೇ ಬಿಟ್ಟು ಹೋಗಿಬಿಡುತ್ತೇನೆ. ನಾನು ಎಷ್ಟೊಂದು ದೂರ ಹೊರಟು ಹೋಗುತ್ತೇನೆ ಎಂದರೆ ನಿನಗೆ ಎಂದಿಗೂ ನನ್ನ ಮುಖ ಕೂಡ ಕಾಣಿಸುವುದಿಲ್ಲ. ನಾನು ನಿನ್ನ ಜೀವನದಿಂದ ಶಾಶ್ವತವಾಗಿ ದೂರ ಹೊರಟು ಹೋಗುತ್ತೇನೆ.
ಕೇವಲ ಸಾಧ್ಯವಾದರೆ ನನ್ನನ್ನು ಕ್ಷಮಿಸಿಬಿಡು ಸಹೋದರ. ನಾನು ಮಾಡಿದ ತಪ್ಪಿನ ಹೊರೆಯನ್ನು ಹೊತ್ತುಕೊಂಡು ನನಗೆ ಬದುಕಲು ಸಾಧ್ಯವಾಗುತ್ತಿಲ್ಲ. ಆದರೆ ನಾನು ಅಸಹಾಯಕನಾಗಿದ್ದೇನೆ. ನಾನು ಈಗಾಗಲೇ ಮಾಡಿ ಮುಗಿಸಿರುವ ತಪ್ಪನ್ನು ಈಗ ಬದಲಾಯಿಸಲು ಸಾಧ್ಯವಿಲ್ಲ. ಇಂದಿನ ಈ ಪ್ರಯಾಣ ಬಹುಶಃ ನಮ್ಮ ಕೊನೆಯ ಪ್ರಯಾಣವಾಗಿರಬಹುದು. ಪತ್ರವನ್ನು ಓದುತ್ತಾ ಸಂಜಯ್ ಧ್ವನಿ ಸಂಪೂರ್ಣವಾಗಿ ಒಡೆದುಹೋಯಿತು. ಅವರ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಸುರಿಯಲಾರಂಭಿಸಿತು. ಅವರ ಕೈಯಿಂದ ಆ ಪತ್ರ ಕೆಳಗೆ ಬಿದ್ದಿತು ಮತ್ತು ಅವರು ಅಲ್ಲೇ ನೆಲದ ಮೇಲೆ ಕುಳಿತು ಜೋರಾಗಿ ಬಿಕ್ಕಿ ಅಳಲಾರಂಭಿಸಿದರು. ಅವರು ತಮ್ಮ ಎರಡೂ ಕೈಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ಪದೇ ಪದೇ ಇದನ್ನೇ ಹೇಳುತ್ತಿದ್ದರು. ನಾನು ಏನು ಮಾಡಿಬಿಟ್ಟೆ? ನಾನು ನನ್ನ ಸ್ವಂತ ಸಹೋದರನನ್ನೇ ಕೊಂದುಬಿಟ್ಟೆ. ಅವನು ತಾನಾಗಿಯೇ ಎಲ್ಲವನ್ನೂ ಬಿಟ್ಟು ಹೊರಟು ಹೋಗಲಿದ್ದ. ಅವನು ನನ್ನನ್ನು ಬಿಟ್ಟು ದೂರ ಹೋಗುತ್ತಿದ್ದ. ಆದರೆ ನಾನು ಕೋಪದಲ್ಲಿ ಎಲ್ಲವನ್ನೂ ನಾಶಮಾಡಿಬಿಟ್ಟೆ. ಅವರು ಅಳುತ್ತಿರುವುದನ್ನು ನೋಡಿ ನನ್ನ ಹೃದಯವೂ ಸೀಳಿಹೋಗುತ್ತಿತ್ತು. ಏಕೆಂದರೆ ಮೊದಲ ಬಾರಿಗೆ ನನಗೂ ಕೂಡ ವಿಜಯಕಾಂತ್ ನಿಜವಾಗಿಯೂ ತಮ್ಮ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಿದ್ದರು ಎಂಬ ಅರಿವಾಯಿತು. ಅವರು ಯಾವುದೇ ಸೇಡು ತೀರಿಸಿಕೊಳ್ಳಲು ಬಂದಿರಲಿಲ್ಲ. ಅವರು ಎಲ್ಲವನ್ನೂ ತೊರೆದು ಹೋಗಲು ಸಿದ್ಧರಾಗಿದ್ದರು. ಅವರು ತಮ್ಮ ಸ್ನೇಹಿತನನ್ನು ಕಳೆದುಕೊಳ್ಳಲು ಬಯಸಿರಲಿಲ್ಲ. ಆದರೆ ಆ ಒಂದು ಕ್ಷಣದ ಕೋಪ ಎಲ್ಲವನ್ನೂ ಮುಗಿಸಿಬಿಟ್ಟಿತ್ತು. ಸಂಜಯ್ ಅಳುತ್ತಾ ಹೇಳಿದರು, ಒಂದು ವೇಳೆ ನಾನು ಆ ಸಮಯದಲ್ಲಿ ಕಲ್ಲನ್ನು ಎತ್ತದೇ ಇದ್ದಿದ್ದರೆ ಇಂದು ಅವರು ಬದುಕಿರುತ್ತಿದ್ದರು. ಅವರ ಮಗ ತನ್ನ ತಂದೆಯ ಜೊತೆ ಇರುತ್ತಿದ್ದ. ಅವರ ಹೆಂಡತಿ ಒಂಟಿಯಾಗುತ್ತಿರಲಿಲ್ಲ. ನಾನು ಒಂದು ಇಡೀ ಕುಟುಂಬವನ್ನೇ ಧ್ವಂಸ ಮಾಡಿಬಿಟ್ಟೆ. ಅವರು ಪದೇ ಪದೇ ತಮ್ಮ ಮುಖಕ್ಕೆ ತಾವೇ ಹೊಡೆದುಕೊಳ್ಳುತ್ತಿದ್ದರು ಮತ್ತು ತಮ್ಮನ್ನು ತಾವೇ ಶಪಿಸಿಕೊಳ್ಳುತ್ತಿದ್ದರು. ನಾನು ಅವರನ್ನು ಹಿಡಿದುಕೊಂಡು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಿದ್ದೆ. ಆದರೆ ಅವರು ತಮ್ಮ ಪ್ರಜ್ಞೆಯನ್ನೇ ಕಳೆದುಕೊಂಡಂತೆ ವರ್ತಿಸುತ್ತಿದ್ದರು. ಕೆಲವೊಮ್ಮೆ ಗೋಡೆಗೆ ತಲೆ ಚಚ್ಚಿಕೊಳ್ಳುತ್ತಿದ್ದರು. ಕೆಲವೊಮ್ಮೆ ನೆಲದ ಮೇಲೆ ಕುಳಿತು ವಿಜಯಕಾಂತ್ ಹೆಸರನ್ನು ಕೂಗುತ್ತಾ, ಸಹೋದರ, ನನ್ನನ್ನು ಕ್ಷಮಿಸಿಬಿಡು, ನನ್ನಿಂದ ತುಂಬಾ ದೊಡ್ಡ ಪಾಪವಾಗಿ ಹೋಯಿತು ಎನ್ನುತ್ತಿದ್ದರು. ಆ ರಾತ್ರಿ ನಾವು ಒಂದು ಕ್ಷಣವೂ ಕಣ್ಣು ಮುಚ್ಚಲಿಲ್ಲ. ಸಂಜಯ್ ಪದೇ ಪದೇ ಆ ಪತ್ರವನ್ನು ಓದುತ್ತಿದ್ದರು ಮತ್ತು ಪ್ರತಿ ಬಾರಿಯೂ ಮೊದಲಿಗಿಂತ ಹೆಚ್ಚು ಕುಸಿದು ಹೋಗುತ್ತಿದ್ದರು. ಕೆಲವೊಮ್ಮೆ ಆ ಕಾಗದ ಪತ್ರಗಳನ್ನು ಎದೆಗೆ ಅಪ್ಪಿಕೊಂಡು ಅಳುತ್ತಿದ್ದರು. ಕೆಲವೊಮ್ಮೆ, ಅಯ್ಯೋ, ಆ ದಿನ ನಾವು ನಗರಕ್ಕೆ ಹೋಗದೇ ಇದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಅಯ್ಯೋ, ನಾನು ಆ ಸಮಯದಲ್ಲಿ ಕೋಪಗೊಳ್ಳದೇ ಇದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಎಲ್ಲವೂ ಮೊದಲಿನಂತಾಗಿ ಬಿಟ್ಟಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎನ್ನುತ್ತಿದ್ದರು. ಆದರೆ ಈಗ ಯಾವುದನ್ನೂ ಬದಲಾಯಿಸುವುದು ಸಾಧ್ಯವಿರಲಿಲ್ಲ. ನಿಧಾನವಾಗಿ ಮುಂಜಾವಾಗತೊಡಗಿತು. ಹೊರಗೆ ಪಕ್ಷಿಗಳ ಧ್ವನಿ ಕೇಳಿಸಲಾರಂಭಿಸಿತು. ಆದರೆ ನಮ್ಮ ಮನೆಯೊಳಗಿದ್ದ ಕತ್ತಲೆ ಮಾತ್ರ ಇನ್ನೂ ಹಾಗೇ ಇತ್ತು. ಆ ರಾತ್ರಿಯ ನಂತರ ನನ್ನ ಗಂಡ ಎಂದಿಗೂ ಮೊದಲಿನಂತೆ ಇರಲಿಲ್ಲ. ಅವರ ಮುಖದ ಮೇಲಿದ್ದ ನಗು ಶಾಶ್ವತವಾಗಿ ಮಾಯವಾಗಿ ಹೋಯಿತು. ಅವರು ಮೊದಲು ತುಂಬಾ ಹಸನ್ಮುಖಿ ಮನುಷ್ಯನಾಗಿದ್ದರು. ಇಡೀ ಹಳ್ಳಿಯಲ್ಲಿ ಅವರ ಮತ್ತು ವಿಜಯಕಾಂತ್ ಸ್ನೇಹಕ್ಕೆ ಉದಾಹರಣೆ ನೀಡಲಾಗುತ್ತಿತ್ತು. ಆದರೆ ಈಗ ಅವರು ಕೇವಲ ಮೌನವಾಗಿರತೊಡಗಿದರು. ಗಂಟೆಗಟ್ಟಲೆ ಒಂಟಿಯಾಗಿ ಕುಳಿತಿರುತ್ತಿದ್ದರು. ರಾತ್ರಿ ಇದ್ದಕ್ಕಿದ್ದಂತೆ ಎದ್ದು ಅಳಲಾರಂಭಿಸುತ್ತಿದ್ದರು. ಒಂದು ದಿನ ಸತ್ಯ ಎಲ್ಲರ ಮುಂದೆ ಬಂದುಬಿಡುತ್ತದೆ ಎಂಬ ಭಯ ಅವರಿಗೆ ಪ್ರತಿಕ್ಷಣವೂ ಕಾಡುತ್ತಿತ್ತು. ಅವರು ಯಾವಾಗಲೂ ಗಾಬರಿಯಿಂದಲೇ ಇರುತ್ತಿದ್ದರು. ಯಾರಾದರೂ ಬಾಗಿಲನ್ನು ಜೋರಾಗಿ ಬಡಿದರೆ ಸಾಕು, ಅವರು ಹೆದರಿಹೋಗುತ್ತಿದ್ದರು. ಒಂದು ವೇಳೆ ಯಾರಾದರೂ ವಿಜಯಕಾಂತ್ ಹೆಸರನ್ನು ಎತ್ತಿದರೆ ಅವರ ಮುಖವೇ ಬಿಳಚಿಕೊಂಡು ಹೋಗುತ್ತಿತ್ತು. ಅವರು ನಿಧಾನವಾಗಿ ಒಳಗೊಳಗೆ ಮುಗಿದು ಹೋಗುತ್ತಿದ್ದರು. ಮತ್ತು ಇದೆಲ್ಲವನ್ನೂ ನೋಡಿ ನಾನು ಕೂಡ ಪ್ರತಿದಿನ ಕುಸಿದು ಹೋಗುತ್ತಿದ್ದೆ. ಆದರೆ ಎಲ್ಲಕ್ಕಿಂತ ಹೆಚ್ಚು ಭಯ ನನಗೆ ಆ ಪುಟ್ಟ ಮಗುವಿನ ಬಗ್ಗೆ ಆಗುತ್ತಿತ್ತು. ಆ ಸಮಯದಲ್ಲಿ ಆ ಮಗು ತುಂಬಾ ಚಿಕ್ಕದಾಗಿತ್ತು ಮತ್ತು ತನ್ನ ತಂದೆಗೆ ಏನಾಗಿದೆ ಎಂಬುದು ಸಹ ಅದಕ್ಕೆ ತಿಳಿದಿರಲಿಲ್ಲ. ಆ ಮಗು ಪ್ರತಿದಿನ ತನ್ನ ತಂದೆಗಾಗಿ ಕಾಯುತ್ತಿರಬಹುದು ಮತ್ತು ಅದರ ತಾಯಿ ಪ್ರತಿದಿನ ಕಣ್ಣೀರು ಹಾಕುತ್ತಿರಬಹುದು ಎಂಬ ಆಲೋಚನೆ ಬಂದಾಗಲೆಲ್ಲ ನನ್ನ ಆತ್ಮವೇ ನಡುಗುತ್ತಿತ್ತು. ಆದರೆ ಈಗ ತುಂಬಾ ತಡವಾಗಿ ಹೋಗಿತ್ತು. ಏಕೆಂದರೆ ಆ ಒಂದು ಕ್ಷಣದ ಕೋಪ ಹಲವು ಜೀವನಗಳನ್ನು ನಾಶ ಮಾಡಿಬಿಟ್ಟಿತ್ತು. ಮತ್ತು ಆ ರಾತ್ರಿ ಆ ಪತ್ರ ನಮ್ಮ ಮನೆಯಲ್ಲೇ ಬಿದ್ದಿತ್ತು. ಅದು ಪ್ರತಿಕ್ಷಣವೂ ನಮ್ಮ ಪಾಪದ ಕೃತ್ಯವನ್ನು ನಮಗೆ ನೆನಪಿಸುತ್ತಲೇ ಇರುತ್ತಿತ್ತು. ನಾನು ನನ್ನ ಗಂಡನಿಗೆ ತುಂಬಾ ತಿಳಿ ಹೇಳಿದ್ದೆ. ನಾನು ಅವರ ಹತ್ತಿರ ಕುಳಿತು ಅವರ ಕೈಯನ್ನು ಹಿಡಿದುಕೊಂಡು ನಿಧಾನವಾಗಿ ಅವರೊಂದಿಗೆ ಮಾತನಾಡುತ್ತಿದ್ದೆ. ಏಕೆಂದರೆ ಅವರು ಒಳಗಿನಿಂದ ಸಂಪೂರ್ಣವಾಗಿ ಒಡೆದು ಹೋಗಿದ್ದರು. ಅವರ ಕಣ್ಣುಗಳಲ್ಲಿ ಆ ನೋವು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಕೇವಲ ಸ್ವಲ್ಪ ಜಮೀನು ಮತ್ತು ಹಣಕ್ಕಾಗಿ ತಮ್ಮ ಸ್ವಂತ ಸಹೋದರರೇ ತಮ್ಮನ್ನು ಕೊಲ್ಲಲು ಪ್ರಯತ್ನಿಸಿದರು ಮತ್ತು ಇದೇ ದುರಾಶೆ ಇಡೀ ಕುಟುಂಬವನ್ನು ಒಡೆದು ಹಾಕಿತು ಎಂಬುದು ಅವರಿಗೆ ಪದೇ ಪದೇ ನೆನಪಾಗುತ್ತಿತ್ತು. ನಾನು ಅವರಿಗೆ ಮತ್ತೆ ಮತ್ತೆ ಅದನ್ನೇ ಹೇಳುತ್ತಿದ್ದೆ.
ಈಗ ನಿಮ್ಮನ್ನು ನೀವು ಸಂಭಾಳಿಸಿಕೊಳ್ಳಿ. ಕಳೆದು ಹೋದ ವಿಷಯಗಳನ್ನು ಯೋಚಿಸಿ ನಿಮಗೆ ನೀವೇ ಕಷ್ಟ ಕೊಡಬೇಡಿ. ಈಗ ಪಶ್ಚಾತ್ತಾಪ ಪಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಏನೇನು ಆಗಬೇಕಿತ್ತೋ ಅದೆಲ್ಲವೂ ಆಗಿ ಹೋಗಿದೆ. ನಮ್ಮೊಂದಿಗೆ ನಮ್ಮ ಕುಟುಂಬವಿದೆ, ನಮ್ಮ ಮಕ್ಕಳಿದ್ದಾರೆ ಮತ್ತು ಇದೇ ನಮ್ಮ ಅತ್ಯಂತ ದೊಡ್ಡ ಆಸ್ತಿ. ಅವರು ಮೌನವಾಗಿ ನನ್ನ ಮಾತುಗಳನ್ನು ಕೇಳುತ್ತಿದ್ದರು. ನಂತರ ಅವರು ದೀರ್ಘವಾದ ನಿಟ್ಟುಸಿರು ಬಿಟ್ಟು ಹೇಳಿದರು, ಬಹುಶಃ ನೀನು ಹೇಳುತ್ತಿರುವುದು ಸರಿಯಾಗಿರಬಹುದು. ನನಗೆ ಈಗ ಈ ವಸ್ತುಗಳಿಂದ ಯಾವುದೇ ಆಸಕ್ತಿ ಉಳಿದಿಲ್ಲ. ನನಗೆ ಈ ಜಮೀನುಗಳ ಸಂತೋಷವೂ ಇಲ್ಲ, ಈ ಹಣದ ಸಂತೋಷವೂ ಇಲ್ಲ. ಏಕೆಂದರೆ ಇವುಗಳ ಕಾರಣದಿಂದಾಗಿ ಸ್ವಂತ ಸಹೋದರನೇ ಜೀವಕ್ಕೆ ಶತ್ರುವಾಗುತ್ತಾನೆ ಎಂದಾದರೆ ಇಂತಹ ಸಂಪತ್ತು ಯಾವುದೇ ಕೆಲಸಕ್ಕೂ ಬರುವುದಿಲ್ಲ. ಅವರ ಮಾತುಗಳನ್ನು ಕೇಳಿ ನನ್ನ ಹೃದಯ ತುಂಬಿ ಬಂದಿತ್ತು, ಏಕೆಂದರೆ ನಾನು ಮೊದಲ ಬಾರಿಗೆ ಅವರನ್ನು ಇಷ್ಟೊಂದು ಅಸಹಾಯಕರಾಗಿ ನೋಡಿದ್ದೆ. ಅವರು ತುಂಬಾ ಸಮಯದವರೆಗೆ ಮೌನವಾಗಿ ಕುಳಿತಿದ್ದರು. ನಂತರ ಇದ್ದಕ್ಕಿದ್ದಂತೆ ಅವರು ಒಂದು ನಿರ್ಧಾರಕ್ಕೆ ಬಂದರು. ಅವರು ಇನ್ನು ಮುಂದೆ ಆ ಜಮೀನು ಮತ್ತು ಹಣವನ್ನು ಎಂದಿಗೂ ಬಳಸುವುದಿಲ್ಲ ಎಂದು ನಿರ್ಧರಿಸಿದರು. ಅವರು ನನಗೆ ಹೇಳಿದರು, ಈ ಎಲ್ಲಾ ವಸ್ತುಗಳು ನಮ್ಮ ಮನೆಯ ಸಂತೋಷವನ್ನು ಹಾಳುಮಾಡುವುದು ನನಗೆ ಇಷ್ಟವಿಲ್ಲ. ನಮ್ಮಿಬ್ಬರೂ ಗಂಡು ಮಕ್ಕಳು ದೊಡ್ಡವರಾದಾಗ ನೀನು ಇದನ್ನೆಲ್ಲ ಅವರ ನಡುವೆ ಸಮಾನವಾಗಿ ಹಂಚಿಬಿಡು. ಆದರೆ ಈಗ ನಾನು ಈ ವಸ್ತುಗಳನ್ನು ಮುಟ್ಟಲು ಸಹ ಬಯಸುವುದಿಲ್ಲ. ನಾನು ಅವರಿಗೆ ತುಂಬಾ ತಿಳಿ ಹೇಳಲು ಪ್ರಯತ್ನಿಸಿದೆ, ಇಷ್ಟು ದೊಡ್ಡ ನಿರ್ಧಾರವನ್ನು ಕೋಪ ಅಥವಾ ದುಃಖದಲ್ಲಿ ತೆಗೆದುಕೊಳ್ಳಬೇಡಿ ಎಂದು. ಆದರೆ ಅವರು ತಮ್ಮ ಹಠಕ್ಕೆ ಬಿದ್ದಿದ್ದರು. ಮರುದಿನವೇ ಅವರು ನನ್ನನ್ನು ಬ್ಯಾಂಕ್ಗೆ ಕರೆದುಕೊಂಡು ಹೋದರು. ಅವರು ಎಲ್ಲಾ ಕಾಗದ ಪತ್ರಗಳನ್ನು ಮತ್ತು ಹಣವನ್ನು ಒಂದು ಲಾಕರ್ನಲ್ಲಿ ಇರಿಸಿದರು. ಆ ಲಾಕರ್ ನನ್ನ ಹೆಸರಿನಲ್ಲಿತ್ತು. ಅವರು ಹೇಳಿದರು, ಇದೆಲ್ಲವೂ ಇನ್ನು ಮುಂದೆ ನಿನ್ನ ಬಳಿ ಸುರಕ್ಷಿತವಾಗಿರುತ್ತದೆ ಮತ್ತು ಯಾವ ದಿನ ನಿನಗೆ ಸರಿಯಾದ ಸಮಯ ಬಂದಿದೆಯೆಂದು ಅನಿಸುತ್ತದೆಯೋ ಆ ದಿನ ನೀನು ಇದೆಲ್ಲವನ್ನೂ ಮಕ್ಕಳಿಗೆ ನೀಡಿಬಿಡು. ನಾನು ಮೌನವಾಗಿ ಅವರ ಮಾತುಗಳನ್ನು ಕೇಳುತ್ತಿದ್ದೆ, ಏಕೆಂದರೆ ಅವರು ಒಳಗಿನಿಂದ ಎಷ್ಟು ದುಃಖದಲ್ಲಿದ್ದಾರೆ ಎಂಬುದು ನನಗೆ ತಿಳಿದಿತ್ತು. ಅದರ ನಂತರ ಜೀವನ ನಿಧಾನವಾಗಿ ಮುಂದೆ ಸಾಗಲಾರಂಭಿಸಿತು. ನಾವು ಆ ಹಣವನ್ನು ಎಂದಿಗೂ ಮುಟ್ಟಲೂ ಇಲ್ಲ. ಆ ಕಾಗದ ಪತ್ರಗಳು ಮತ್ತು ಹಣ ಹಾಗೆಯೇ ಬ್ಯಾಂಕ್ನ ಲಾಕರ್ನಲ್ಲಿ ಬಿದ್ದಿದ್ದವು. ವರ್ಷಗಳು ಕಳೆಯುತ್ತಾ ಹೋದವು. ನಮ್ಮ ಮಕ್ಕಳು ದೊಡ್ಡವರಾಗತೊಡಗಿದರು. ನಾವು ಅವರನ್ನು ತುಂಬಾ ಪ್ರೀತಿಯಿಂದ ಬೆಳೆಸಿದ್ದೆವು. ನಾನು ಮತ್ತು ನನ್ನ ಗಂಡ ಇಬ್ಬರೂ ಸೇರಿ ಅವರ ಪ್ರತಿಯೊಂದು ಆಸೆಯನ್ನು ಪೂರೈಸಿದ್ದೆವು. ಆದರೆ ಸಮಯ ಯಾವಾಗ ಬದಲಾಗುತ್ತದೆ ಎಂದು ಯಾರಿಗೂ ತಿಳಿಯುವುದಿಲ್ಲ. ನನ್ನ ಗಂಡ ನಿಧನರಾದರು ಮತ್ತು ಅವರು ಹೋದ ನಂತರ ನನ್ನ ಜೀವನ ಮತ್ತೊಮ್ಮೆ ಬದಲಾಯಿತು. ನಾನು ಸಂಪೂರ್ಣವಾಗಿ ಒಂಟಿಯಾಗಿಬಿಟ್ಟೆ. ಆದರೆ ನಾನು ಸೋಲೊಪ್ಪಿಕೊಳ್ಳಲಿಲ್ಲ. ನಾನು ಸ್ವತಃ ಕಷ್ಟಪಟ್ಟು ದುಡಿದೆ, ಸಣ್ಣಪುಟ್ಟ ಕೆಲಸಗಳನ್ನು ಮಾಡಿದೆ. ಜನರ ಮನೆಗಳಲ್ಲಿ ಬಟ್ಟೆ ಹೊಲಿಯುವ ಕೆಲಸ ಮಾಡಿದೆ. ಕೆಲವೊಮ್ಮೆ ಅಡುಗೆ ಮಾಡಿಕೊಟ್ಟೆ, ಕೆಲವೊಮ್ಮೆ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಟ್ಟೆ. ಹೇಗೋ ಕಷ್ಟಪಟ್ಟು ನನ್ನ ಮಕ್ಕಳ ಹೊರೆಯನ್ನು ಹೊತ್ತೆ. ಅವರ ತಂದೆ ಈಗ ಈ ಪ್ರಪಂಚದಲ್ಲಿ ಇಲ್ಲ ಎಂಬ ಕೊರಗು ಅವರಿಗೆ ಎಂದಿಗೂ ತಿಳಿಯದಂತೆ ನಾನು ನೋಡಿಕೊಂಡೆ. ನಾನು ಸ್ವತಃ ಹಸಿದಿದ್ದರೂ ನನ್ನ ಮಕ್ಕಳನ್ನು ಎಂದಿಗೂ ಹಸಿದ ಹೊಟ್ಟೆಯಲ್ಲಿ ಮಲಗಿಸುತ್ತಿರಲಿಲ್ಲ. ನಾನು ನನ್ನ ಇಡೀ ಜೀವನವನ್ನು ಅವರಿಗಾಗಿಯೇ ಮುಡಿಪಾಗಿಟ್ಟೆ. ಆದರೆ ಬಹುಶಃ ಹಣೆಬರಹಕ್ಕೆ ಬೇರೆನೇ ಇಷ್ಟವಿತ್ತು. ನನ್ನ ಮಕ್ಕಳು ದೊಡ್ಡವರಾದಾಗ ಅದೇ ಮಕ್ಕಳು ನಿಧಾನವಾಗಿ ನನ್ನಿಂದ ದೂರವಾಗತೊಡಗಿದರು. ಯಾವ ಮಕ್ಕಳನ್ನು ನಾನು ನನ್ನ ಮಡಲಲ್ಲಿ ಆಡಿಸಿ ಬೆಳೆಸಿದ್ದೆನೋ ಅವರೇ ಈಗ ನನ್ನನ್ನು ಒಂದು ಹೊರೆ ಎಂದು ಭಾವಿಸತೊಡಗಿದರು. ಮೊದಮೊದಲು ಅವರ ಮಾತುಗಳು ಬದಲಾಗತೊಡಗಿದವು. ನಂತರ ಇದ್ದಕ್ಕಿದ್ದಂತೆ ಅವರ ನಡವಳಿಕೆಯೇ ಬದಲಾಗಿ ಹೋಯಿತು. ಅವರಿಗೆ ನಾನು ಮಾಡುವ ಪ್ರತಿಯೊಂದು ಕೆಲಸವೂ ತಪ್ಪಾಗಿಯೇ ಕಾಣಿಸುತ್ತಿತ್ತು. ನಾನು ಏನಾದರೂ ಹೇಳಿದರೆ ಅವರಿಗೆ ಬೇಸರವಾಗುತ್ತಿತ್ತು. ಒಂದು ವೇಳೆ ನಾನು ಮೌನವಾಗಿದ್ದರೂ ಅವರಿಗೆ ಸಮಸ್ಯೆಯಾಗುತ್ತಿತ್ತು. ನನಗೆ ಎಲ್ಲಕ್ಕಿಂತ ಹೆಚ್ಚು ನೋವಾಗುತ್ತಿದ್ದುದು ಯಾವಾಗ ಎಂದರೆ ಅವರು ನನಗೆ ಒಂದು ಹೊತ್ತಿನ ಊಟ ನೀಡಲು ಸಹ ಯೋಚಿಸುತ್ತಿದ್ದಾಗ. ಅವರ ಹೆಂಡತಿಯರಿಗಂತೂ ನಾನು ಕಂಡರೆ ಆಗುತ್ತಲೇ ಇರಲಿಲ್ಲ. ನಾನು ಮನೆಯಲ್ಲಿ ಸುಮ್ಮನೆ ಬಿದ್ದಿದ್ದೇನೆ ಮತ್ತು ಕೇವಲ ಖರ್ಚನ್ನು ಹೆಚ್ಚಿಸುತ್ತಿದ್ದೇನೆ ಎಂದು ಅವರಿಗೆ ಅನಿಸುತ್ತಿತ್ತು. ಹಲವು ಬಾರಿ ಅವರಂತೂ ನನ್ನ ಎದುರಿಗೇ ಹೇಳಿಬಿಡುತ್ತಿದ್ದರು, ಈ ಮುದುಕರು ಇನ್ನು ಎಷ್ಟು ದಿನ ಹೀಗೆ ಬೇರೆಯವರ ಮೇಲೆ ಹೊರೆಯಾಗಿ ಬದುಕುತ್ತಿರುತ್ತಾರೋ ಏನೋ ಎಂದು. ಅವರ ಮಾತುಗಳನ್ನು ಕೇಳಿ ನನ್ನ ಹೃದಯ ಚೂರಾಗುತ್ತಿತ್ತು. ಆದರೆ ನಾನು ನಮ್ಮ ಮಕ್ಕಳ ಮನೆಯಲ್ಲಿ ಜಗಳವಾಗುವುದು ಬೇಡ ಎಂಬ ಕಾರಣಕ್ಕೆ ಆದರೂ ಮೌನವಾಗಿರುತ್ತಿದ್ದೆ. ನಾನು ಹೆಚ್ಚಾಗಿ ರಾತ್ರಿಯ ಸಮಯದಲ್ಲಿ ಒಂಟಿಯಾಗಿ ಕುಳಿತು ನನ್ನ ಗಂಡನನ್ನು ನೆನಪಿಸಿಕೊಳ್ಳುತ್ತಿದ್ದೆ ಮತ್ತು ಒಂದು ವೇಳೆ ಅವರು ಇಂದು ಬದುಕಿರುತ್ತಿದ್ದರೆ ಬಹುಶಃ ನನ್ನ ಸ್ಥಿತಿ ಹೀಗಾಗುತ್ತಿರಲಿಲ್ಲ ಎಂದು ಯೋಚಿಸುತ್ತಿದ್ದೆ. ಆದರೆ ನಾನು ಮತ್ತೆ ನನ್ನನ್ನು ನಾನೇ ಸಾಂತ್ವನಗೊಳಿಸಿಕೊಳ್ಳುತ್ತಿದ್ದೆ. ನಾನು ನನ್ನ ಮಕ್ಕಳಿಗೆ ಆ ಹಣದ ಬಗ್ಗೆಯಾಗಲಿ ಅಥವಾ ಆ ಜಮೀನುಗಳ ಬಗ್ಗೆಯಾಗಲಿ ಎಂದಿಗೂ ಹೇಳಲಿಲ್ಲ,
ಏಕೆಂದರೆ ಒಂದು ವೇಳೆ ಅವರಿಗೆ ಇದು ತಿಳಿದರೆ ಬಹುಶಃ ಅವರ ದುರಾಶೆ ಇನ್ನೂ ಹೆಚ್ಚಾಗಬಹುದು ಎಂಬುದು ನನಗೆ ಗೊತ್ತಿತ್ತು. ಮತ್ತು ನನ್ನ ಗಂಡನ ಕುಟುಂಬದಲ್ಲಿ ಹಿಂದೆ ನಡೆದಿದ್ದ ಅದೇ ಕರಾಳ ಕಥೆ ಮತ್ತೆ ಮರುಕಳಿಸುವುದು ನನಗೆ ಇಷ್ಟವಿರಲಿಲ್ಲ. ಆದುದರಿಂದ ನಾನು ಎಲ್ಲವನ್ನೂ ನನ್ನ ಹೃದಯದಲ್ಲೇ ಹೂತು ಹಾಕಿದೆ. ಆ ಎಲ್ಲ ಕಾಗದ ಪತ್ರಗಳು ಮತ್ತು ಹಣ ಇಂದಿಗೂ ನನ್ನ ಬ್ಯಾಂಕ್ನ ಲಾಕರ್ನಲ್ಲಿ ಹಾಗೆಯೇ ಸುರಕ್ಷಿತವಾಗಿವೆ. ನಾನು ಎಂದಿಗೂ ಅವುಗಳಿಂದ 1 ರೂಪಾಯಿಯನ್ನೂ ಸಹ ಬಳಸಲಿಲ್ಲ. ಎಷ್ಟೋ ಬಾರಿ ನನ್ನ ಸ್ಥಿತಿ ಹೇಗಿತ್ತೆಂದರೆ ನನ್ನ ಬಳಿ ಔಷಧಿ ಕೊಳ್ಳಲು ಸಹ ಹಣವಿರಲಿಲ್ಲ. ಆದರೂ ನಾನು ಆ ಹಣವನ್ನು ಮುಟ್ಟಲಿಲ್ಲ, ಏಕೆಂದರೆ ಅದು ನನ್ನ ಗಂಡನ ಕೊನೆಯ ಕುರುಹಾಗಿತ್ತು ಮತ್ತು ಅವರ ಕೊನೆಯ ಆಸೆಯೂ ಆಗಿತ್ತು. ಯಾವ ದಿನ ವಿಜಯಕಾಂತ್ ಮಗ ಅಥವಾ ಅವರ ವಂಶದ ಯಾವುದೇ ಮನುಷ್ಯ ನನ್ನ ಬಳಿ ಬರುತ್ತಾನೋ ಆ ದಿನ ನಾನು ಇದೆಲ್ಲವನ್ನೂ ಅವನಿಗೆ ಒಪ್ಪಿಸಿಬಿಡುತ್ತೇನೆ ಎಂದು ನಾನು ಯಾವಾಗಲೂ ಯೋಚಿಸುತ್ತಿದ್ದೆ, ಏಕೆಂದರೆ ಇದರ ನಿಜವಾದ ಹಕ್ಕು ಆ ಜನರಿಗೆ ಸೇರಿದ್ದು. ನನ್ನ ಮಕ್ಕಳು ಕೇವಲ ಹಣವನ್ನು ನೋಡಿ ಬದಲಾಗುವುದು ಅಥವಾ ತಮ್ಮಲ್ಲೇ ಕಿತ್ತಾಡುವುದು ನನಗೆ ಇಷ್ಟವಿರಲಿಲ್ಲ. ಆದ್ದರಿಂದಲೇ ನಾನು ಈ ರಹಸ್ಯವನ್ನು ಯಾವಾಗಲೂ ನನ್ನ ಹೃದಯದಲ್ಲೇ ಬಚ್ಚಿಟ್ಟುಕೊಂಡಿದ್ದೆ ಮತ್ತು ಇಂದಿನವರೆಗೂ ಯಾರಿಗೂ ಇದರ ಬಗ್ಗೆ ಹೇಳಿರಲಿಲ್ಲ. ನಾನು ನಿಲ್ಲಿಸಿ ರಾಹುಲ್ ಕಡೆ ನೋಡಿದೆ. ಯಾವಾಗ ನಾನು ರಾಹುಲ್ ಮತ್ತು ಅವನ ತಾಯಿಗೆ ನನ್ನ ಗಂಡನ ಎಲ್ಲಾ ಸತ್ಯವನ್ನು ಹೇಳಿದನೋ ಆಗ ಕೋಣೆಯಲ್ಲಿ ಸಂಪೂರ್ಣವಾಗಿ ಸ್ಮಶಾನ ಮೌನ ಆವರಿಸಿತು. ರಾಹುಲ್ ತಾಯಿಯ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಹರಿಯುತ್ತಿತ್ತು. ಅವರು ತಮ್ಮ ಬಾಯಿಯ ಮೇಲೆ ಕೈ ಇಟ್ಟುಕೊಂಡು ಅಳುತ್ತಿದ್ದರು. ಅವರಿಗೆ ಆ ಹಳೆಯ ದಿನಗಳೆಲ್ಲವೂ ನೆನಪಿಗೆ ಬಂದಂತೆ ಕಾಣುತ್ತಿತ್ತು. ರಾಹುಲ್ ಕೂಡ ಸಂಪೂರ್ಣವಾಗಿ ಮೌನವಾಗಿ ಕುಳಿತಿದ್ದನು. ಅವನ ಮುಖದಲ್ಲಿ ಆಶ್ಚರ್ಯ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಬಹುಶಃ ತನ್ನ ತಂದೆ ತನ್ನ ಜೀವನದಲ್ಲಿ ಇಷ್ಟೊಂದು ಕಷ್ಟ ಅನುಭವಿಸಿದ್ದಾರೆ ಮತ್ತು ಇಷ್ಟು ವರ್ಷಗಳ ಕಾಲ ಇದೆಲ್ಲವನ್ನೂ ತಮ್ಮ ಹೃದಯದಲ್ಲೇ ಬಚ್ಚಿಟ್ಟುಕೊಂಡಿದ್ದರು ಎಂಬುದನ್ನು ಅವನಿಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಅವರಿಬ್ಬರನ್ನೂ ನೋಡುತ್ತಿದ್ದೆ ಮತ್ತು ನನ್ನ ಹೃದಯದಲ್ಲೂ ತುಂಬಾ ನೋವಾಗುತ್ತಿತ್ತು, ಏಕೆಂದರೆ ಇಷ್ಟು ವರ್ಷಗಳ ನಂತರ ನಾನು ಯಾವಾಗಲೂ ನನ್ನ ಎದೆಯಲ್ಲಿ ಬಚ್ಚಿಟ್ಟಿದ್ದ ಆ ಮಾತುಗಳು ಇಂದು ಮತ್ತೆ ಹೊರಬಂದಿದ್ದವು. ರಾಹುಲ್ ನಿಧಾನವಾಗಿ ನನ್ನ ಹತ್ತಿರ ಬಂದು ಕುಳಿತುಕೊಂಡನು. ಅವನು ತುಂಬಾ ಪ್ರೀತಿಯಿಂದ ನನ್ನ ಕೈಯನ್ನು ಹಿಡಿದುಕೊಂಡು ಹೇಳಿದ, ಅಮ್ಮಾಜಿ, ಒಂದು ವೇಳೆ ನಿಮಗೆ ಇದೆಲ್ಲವೂ ಮೊದಲೇ ತಿಳಿದಿದ್ದರೆ ನೀವು ನನಗೆ ಇದನ್ನು ಎಂದಿಗೂ ಏಕೆ ಹೇಳಲಿಲ್ಲ? ನಾನು ನಿಮ್ಮಲ್ಲಿ ಹಲವು ಬಾರಿ ನನ್ನ ತಂದೆಯ ಬಗ್ಗೆ ಕೇಳಿದಾಗಲೂ ನೀವು ಏನನ್ನೂ ಹೇಳಲಿಲ್ಲವಲ್ಲ? ಅವನ ಧ್ವನಿ ಗದ್ಗದಿತವಾಗಿತ್ತು ಮತ್ತು ಅವನ ಕಣ್ಣುಗಳು ಕೆಂಪಾಗಿದ್ದವು. ನಾನು ಕೆಲವು ಕ್ಷಣಗಳ ಕಾಲ ಅವನನ್ನೇ ನೋಡುತ್ತಿದ್ದೆ. ನಂತರ ನಿಧಾನವಾಗಿ ಹೇಳಿದೆ, ಮಗನೇ, ನಾನು ನಿನಗೆ ಏನನ್ನೂ ಹೇಳಲಿಲ್ಲ, ಏಕೆಂದರೆ ನಿನ್ನ ತಂದೆಯ ಬಗ್ಗೆ ಇಂತಹ ಮಾತುಗಳನ್ನು ಕೇಳಿ ನೀನು ಎಲ್ಲೂ ನಾಚಿಕೆ ಪಡಬಾರದು ಎಂದು ನನಗೆ ಅನಿಸಿತ್ತು. ಅವರು ಎಂಥವರೇ ಆಗಿದ್ದರೂ ಕೊನೆಗೂ ನಿನ್ನ ತಂದೆಯಾಗಿದ್ದರು ಮತ್ತು ನಿನ್ನ ಹೃದಯದಲ್ಲಿ ಅವರ ಬಗ್ಗೆ ದ್ವೇಷ ಹುಟ್ಟುವುದು ನನಗೆ ಇಷ್ಟವಿರಲಿಲ್ಲ. ಯಾವಾಗ ಸರಿಯಾದ ಸಮಯ ಬರುತ್ತದೆಯೋ ಆಗ ನಿನಗೆ ಎಲ್ಲ ಸತ್ಯವನ್ನು ಹೇಳುತ್ತೇನೆ ಎಂದೇ ನಾನು ಯಾವಾಗಲೂ ಯೋಚಿಸುತ್ತಿದ್ದೆ. ನನ್ನ ಮಾತನ್ನು ಕೇಳಿ ರಾಹುಲ್ ಕಣ್ಣುಗಳಿಂದ ಕಣ್ಣೀರು ಉರುಳಿಬಿದ್ದವು. ಅವನು ತನ್ನ ತಲೆಯನ್ನು ತಗ್ಗಿಸಿಕೊಂಡು ಹೇಳಿದ, ನನ್ನ ತಂದೆ ಇಂತಹ ಕೆಲಸವನ್ನು ಮಾಡಲು ಸಾಧ್ಯವೇ ಎಂಬುದನ್ನು ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ. ಅವರು ನಿಮ್ಮೊಂದಿಗೆ ಅಷ್ಟೊಂದು ತಪ್ಪು ಮಾಡಿದರು, ಆದರೂ ನಾನು ನಿಮ್ಮನ್ನೇ ತಪ್ಪು ತಿಳಿಯುತ್ತಾ ಬಂದೆ. ನಾನು ಕೂಡ ಹಲವು ಬಾರಿ ನಿಮ್ಮ ಬಗ್ಗೆ ತಪ್ಪಾಗಿ ಯೋಚಿಸಿದ್ದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಅವನ ಧ್ವನಿಯಲ್ಲಿ ಆ ಪಶ್ಚಾತ್ತಾಪ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ನಾನು ತಕ್ಷಣವೇ ಅವನ ಕೈಯ ಮೇಲೆ ನನ್ನ ಕೈಯನ್ನಿಟ್ಟು ಹೇಳಿದೆ, ಮಗನೇ, ನೀನು ಕ್ಷಮೆಯಾಚಿಸುವ ಯಾವುದೇ ಅಗತ್ಯವಿಲ್ಲ. ನೀನು ಏನನ್ನು ನೋಡಿದೆಯೋ ಅದನ್ನೇ ಸತ್ಯ ಎಂದು ನಂಬಿದೆ ಮತ್ತು ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ದರೂ ಬಹುಶಃ ಅದನ್ನೇ ಯೋಚಿಸುತ್ತಿದ್ದರು. ನಾನು ನಿನ್ನನ್ನು ತುಂಬಾ ಮುಂಚೆಯೇ ಕ್ಷಮಿಸಿಬಿಟ್ಟಿದ್ದೇನೆ. ಈಗ ಈ ಮಾತುಗಳನ್ನು ಹೃದಯಕ್ಕೆ ಹಚ್ಚಿಕೊಳ್ಳಬೇಡಿ. ಕಳೆದು ಹೋದದ್ದು ಎಂದಿಗೂ ಮರಳಿ ಬರುವುದಿಲ್ಲ. ನನ್ನ ಮಾತನ್ನು ಕೇಳಿ ಅವನು ನನ್ನ ಕಡೆಗೆ ನೋಡಿದನು. ಅವನ ಕಣ್ಣುಗಳಲ್ಲಿ ಆಪ್ತತೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ನಂತರ ನಾನು ಅವನಿಗೆ ಹೇಳಿದೆ, ಒಂದು ವೇಳೆ ನಿನಗೆ ಇಂದಿಗೂ ನನ್ನ ಮಾತಿನ ಮೇಲೆ ನಂಬಿಕೆಯಿಲ್ಲದಿದ್ದರೆ ನೀನು ಬ್ಯಾಂಕಿಗೆ ಹೋಗಿ ಲಾಕರ್ ಸಂಖ್ಯೆ 305 ಅನ್ನು ತೆರೆದು ನೋಡು. ಅದರಲ್ಲಿ ನಿನ್ನ ತಂದೆ ಇಟ್ಟಿದ್ದ ಎಲ್ಲಾ ಕಾಗದ ಪತ್ರಗಳು ಮತ್ತು ಆ ಪತ್ರ ಇಂದಿಗೂ ಹಾಗೆಯೇ ಇವೆ. ಅದನ್ನು ಅವರು ತಮ್ಮ ಸ್ವಂತ ಕೈಯಿಂದಲೇ ಬರೆದಿದ್ದರು. ನೀನು ಅದನ್ನೆಲ್ಲ ನೋಡಿದಾಗ ನಿನಗೆ ಸ್ವತಃ ನಂಬಿಕೆಯಾಗುತ್ತದೆ ನಾನು ನಿಜವನ್ನೇ ಹೇಳುತ್ತಿದ್ದೇನೆ ಎಂದು ಮತ್ತು ನಿನ್ನ ತಂದೆಯ ಆಸ್ತಿ, ಅಮಾನತ್, ಕೊನೆಗೂ ನಿನಗೆ ಸಿಕ್ಕಂತಾಗುತ್ತದೆ. ನಾನು ಇಷ್ಟು ವರ್ಷಗಳಿಂದ ಕೇವಲ ಒಬ್ಬ ಸರಿಯಾದ ವ್ಯಕ್ತಿಗಾಗಿ ಕಾಯುತ್ತಿದ್ದೆ. ರಾಹುಲ್ ನನ್ನನ್ನು ತುಂಬಾ ಗಮನವಿಟ್ಟು ಕೇಳುತ್ತಿದ್ದನು. ನಂತರ ನಾನು ಮುಂದುವರಿಸಿ ಹೇಳಿದೆ, ನಾನು ನಿನ್ನನ್ನು ಮತ್ತು ನಿನ್ನ ತಾಯಿಯನ್ನು ಹುಡುಕಲು ತುಂಬಾ ಪ್ರಯತ್ನಿಸಿದ್ದೆ, ಆದರೆ ನೀವಿಬ್ಬರೂ ನನಗೆ ಎಲ್ಲೂ ಸಿಗಲೇ ಇಲ್ಲ.
ಆಮೇಲೆ ರಾಹುಲ್ ತಾಯಿ ನಿಧಾನವಾಗಿ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಹೇಳಿದಳು, ಹೌದು, ಹಳ್ಳಿಯಲ್ಲಿ ನನ್ನ ಬಳಿ ಏನೂ ಉಳಿಯದಿದ್ದಾಗ ನಾನು ನನ್ನ ಮಗನನ್ನು ಕರೆದುಕೊಂಡು ನಗರಕ್ಕೆ ಹೊರಟು ಹೋದೆ. ನನಗೆ ವಾಸಿಸಲು ಒಂದು ಮನೆಯೂ ಇರಲಿಲ್ಲ. ಆದರೆ ನಾನು ಸೋಲೊಪ್ಪಿಕೊಳ್ಳಲಿಲ್ಲ. ನಾನು ಸಣ್ಣಪುಟ್ಟ ಕೆಲಸಗಳನ್ನು ಮಾಡಿದೆ. ಜನರ ಮನೆಗಳಲ್ಲಿ ಅಡುಗೆ ಮಾಡಿಕೊಟ್ಟೆ, ಬಟ್ಟೆಗಳನ್ನು ಹೊಲೆದೆ. ಹೇಗೋ ಕಷ್ಟಪಟ್ಟು ನನ್ನ ಮಗನನ್ನು ಓದಿಸಿ ದೊಡ್ಡವನನ್ನಾಗಿ ಮಾಡಿದೆ. ನನ್ನ ಮಗ ದೊಡ್ಡ ವ್ಯಕ್ತಿಯಾಗಬೇಕು ಮತ್ತು ಯಾರ ಮುಂದೆಯೂ ಕೈಚಾಚಬಾರದು ಎಂದು ನಾನು ಬಯಸಿದ್ದೆ. ಇಂದು ಅದೇ ಮಗ ಇಷ್ಟೊಂದು ದೊಡ್ಡವನಾಗಿದ್ದಾನೆ. ಇದನ್ನು ಹೇಳುವಾಗ ಅವಳ ಕಣ್ಣುಗಳಲ್ಲಿ ಆ ಹೆಮ್ಮೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅವಳು ಪ್ರೀತಿಯಿಂದ ರಾಹುಲ್ ತಲೆಯ ಸವರಿದಳು ಮತ್ತು ಹೇಳಿದಳು, ನಾನು ನನ್ನ ಮಗನನ್ನು ತುಂಬಾ ಕಷ್ಟಪಟ್ಟು ಬೆಳೆಸಿದ್ದೇನೆ. ನಾನು ಅವನಿಗೆ ಎಂದಿಗೂ ಅವನ ತಂದೆಯ ಕೊರತೆ ತಿಳಿಯದಂತೆ ನೋಡಿಕೊಂಡಿದ್ದೇನೆ. ರಾಹುಲ್ ತನ್ನ ತಾಯಿಯ ಮಾತುಗಳನ್ನು ಕೇಳಿ ಅಳಲಾರಂಭಿಸಿದನು. ಅವನು ಎದ್ದು ಹೋಗಿ ತನ್ನ ತಾಯಿಯನ್ನು ಅಪ್ಪಿಕೊಂಡು ಹೇಳಿದನು, ಅಮ್ಮ, ನೀನು ನನಗಾಗಿ ಇಷ್ಟೊಂದು ಕೆಲಸ ಮಾಡಿದ್ದೀಯಾ ಮತ್ತು ನೀನು ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ದೀಯಾ ಎಂಬ ಅರಿವನ್ನು ನನಗಾಗಲು ಎಂದಿಗೂ ಬಿಡಲಿಲ್ಲ. ನೀನು ನನ್ನ ತಾಯಿಯಾಗಿರಲು ನಾನು ತುಂಬಾ ಅದೃಷ್ಟವಂತ. ಆ ತಾಯಿ ಮಗ ಇಬ್ಬರೂ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ಹಿಡಿದುಕೊಂಡು ಅಳುತ್ತಿದ್ದರು ಮತ್ತು ನಾನು ಅವರಿಬ್ಬರನ್ನು ನೋಡುತ್ತಾ ಯೋಚಿಸುತ್ತಿದ್ದೆ, ಜೀವನ ಎಷ್ಟೇ ಕಷ್ಟಕರವಾಗಿದ್ದರೂ ಮನುಷ್ಯನೊಳಗೆ ಧೈರ್ಯವಿದ್ದರೆ ಅವನು ಪ್ರತಿಯೊಂದು ನೋವನ್ನು ಸಹಿಸಿಕೊಂಡು ಮುಂದೆ ಸಾಗಬಹುದು ಎಂದು. ನಂತರ ರಾಹುಲ್ ನನ್ನ ಕಡೆಗೆ ನೋಡಿ ಹೇಳಿದನು, ಅಮ್ಮಾಜಿ, ಈಗ ನೀವು ಒಂಟಿಯಲ್ಲ. ಈಗ ನಾವು ನಿಮ್ಮ ಕುಟುಂಬ. ನನ್ನ ತಂದೆಯದ್ದು ಏನೇನಾಗಿತ್ತೋ ಅದರ ಮೇಲೆ ನಿಮಗೂ ಅಷ್ಟೇ ಹಕ್ಕಿದೆ ಮತ್ತು ಇನ್ನು ಮುಂದೆ ನಾನು ನಿಮಗೆ ಯಾವುದೇ ವಸ್ತುವಿನ ಕೊರತೆಯಾಗದಂತೆ ನೋಡಿಕೊಳ್ಳುತ್ತೇನೆ. ಅವನ ಮಾತನ್ನು ಕೇಳಿ ನನ್ನ ಹೃದಯಕ್ಕೆ ತುಂಬಾ ನೆಮ್ಮದಿ ಸಿಕ್ಕಿತು, ಏಕೆಂದರೆ ಇಷ್ಟು ವರ್ಷಗಳ ನಂತರ ಮೊದಲ ಬಾರಿಗೆ ನನ್ನ ಗಂಡನ ಕೊನೆಯ ಆಸೆ ಈಡೇರಲು ಹೋಗುತ್ತಿದೆ ಮತ್ತು ಅವರ ಆಸ್ತಿ ಸರಿಯಾದ ಕೈಗಳನ್ನು ತಲುಪುತ್ತಿದೆ ಎಂದು ನನಗೆ ಅನಿಸಿತು. ರಾಹುಲ್ ತಾಯಿ ನನ್ನ ಕಡೆಗೆ ನೋಡುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರಿತ್ತು ಮತ್ತು ಮುಖದಲ್ಲಿ ಸಣ್ಣದೊಂದು ದೂರಿದ್ದ ಭಾವನೆ. ಅವಳು ನಿಧಾನವಾಗಿ ಹೇಳಿದಳು, ಸಹೋದರಿ, ನೀನು ನನಗೆ ಒಂದು ಮಾತನ್ನಾದರೂ ನಿಜವಾಗಿ ಹೇಳಬಹುದಿತ್ತು. ಇಷ್ಟು ವರ್ಷಗಳ ಕಾಲ ನೀನು ಇಷ್ಟೊಂದು ದೊಡ್ಡ ಸತ್ಯವನ್ನು ಒಂಟಿಯಾಗಿ ನಿನ್ನ ಹೃದಯದಲ್ಲೇ ಬಚ್ಚಿಟ್ಟುಕೊಂಡಿದ್ದೆ. ಅವಳ ಮಾತನ್ನು ಕೇಳಿ ನಾನು ಮೌನವಾದೆ, ಏಕೆಂದರೆ ನಿಜವಾಗಿಯೂ ನಾನು ತುಂಬಾ ವಿಷಯಗಳನ್ನು ಅಡಗಿಸಿಟ್ಟಿದ್ದೆ. ಆದರೆ ನಾನು ಅದನ್ನೆಲ್ಲ ಯಾವುದೇ ದುರಾಶೆಯಿಂದ ಮಾಡಿರಲಿಲ್ಲ, ಬದಲಿಗೆ ಭಯ ಮತ್ತು ಅಸಹಾಯಕತೆಯಿಂದ ಮಾಡಿದ್ದೆ. ನಾನು ಅವಳ ಕಡೆಗೆ ನೋಡಿ ನಿಧಾನವಾಗಿ ಹೇಳಿದೆ, ನಾನು ತುಂಬಾ ಹೆದರಿಹೋಗಿದ್ದೆ ಸಹೋದರಿ, ನನ್ನನ್ನು ಕ್ಷಮಿಸಿಬಿಡು. ಒಂದು ವೇಳೆ ಈ ಸತ್ಯ ಹೊರಗೆ ಬಂದರೆ ಮತ್ತೆ ಅದೇ ದುರಾಶೆ, ಅದೇ ದ್ವೇಷ ಎಲ್ಲವನ್ನೂ ಮತ್ತೊಮ್ಮೆ ನಾಶ ಮಾಡಿಬಿಡುತ್ತದೆ ಎಂದು ನನಗೆ ಅನಿಸಿತ್ತು. ಆದ್ದರಿಂದಲೇ ನಾನು ಯಾರಿಗೂ ಏನನ್ನೂ ಹೇಳಲಿಲ್ಲ. ನನ್ನ ಧ್ವನಿ ಗದ್ಗದಿತವಾಯಿತು, ಏಕೆಂದರೆ ಇಷ್ಟು ವರ್ಷಗಳ ನೋವು ಈಗ ಹೊರಬರುತ್ತಿತ್ತು. ರಾಹುಲ್ ತಾಯಿ ನನ್ನ ಹತ್ತಿರ ಬಂದು ಕುಳಿತುಕೊಂಡಳು ಮತ್ತು ಅವಳು ನನ್ನ ಕೈಗಳನ್ನು ಹಿಡಿದುಕೊಂಡಳು. ಅವಳು ಹೇಳಿದಳು, ನೀನು ತುಂಬಾ ವಿಷಯಗಳನ್ನು ಒಂಟಿಯಾಗಿ ಅನುಭವಿಸಿದ್ದೀಯಾ ಸಹೋದರಿ. ಈಗ ನೀನು ಹೆದರುವ ಅಗತ್ಯವಿಲ್ಲ. ಈಗ ನಾವು ನಿನ್ನ ಜೊತೆಯಲ್ಲಿದ್ದೇವೆ. ಅವಳ ಮಾತನ್ನು ಕೇಳಿ ನನ್ನ ಕಣ್ಣುಗಳಿಂದ ಕಣ್ಣೀರು ಸುರಿಯಲಾರಂಭಿಸಿತು. ಇಷ್ಟು ವರ್ಷಗಳ ನಂತರ ಮೊದಲ ಬಾರಿಗೆ ಯಾರೋ ಒಬ್ಬರು ನಿಜವಾಗಿಯೂ ನನ್ನನ್ನು ತಮ್ಮವರೆಂದು ಭಾವಿಸುತ್ತಿದ್ದಾರೆ ಎಂದು ನನಗೆ ಅನಿಸಿತು. ನಂತರ ನಾನು ರಾಹುಲ್ ಕಡೆಗೆ ನೋಡಿ ಅವನಿಗೆ ಹೇಳಿದೆ, ಮಗನೇ, ಈಗ ನೀನು ಬ್ಯಾಂಕ್ಗೆ ಹೋಗಿ ಆ ಎಲ್ಲವನ್ನೂ ಹೊರಗೆ ತೆಗೆದುಕೊಂಡು ಬಾ. ಲಾಕರ್ ಸಂಖ್ಯೆ 305ರಲ್ಲಿ ನಿನ್ನ ತಂದೆಯ ಎಲ್ಲಾ ಆಸ್ತಿ ಅಮಾನತ್ ಭದ್ರವಾಗಿ ಇಡಲ್ಪಟ್ಟಿದೆ. ನೀನು ಅದನ್ನು ನೋಡಿದಾಗ ನಿನಗೆ ನನ್ನ ಪ್ರತಿಯೊಂದು ಮಾತಿನ ಮೇಲೂ ನಂಬಿಕೆ ಬರುತ್ತದೆ. ರಾಹುಲ್ ಏನೂ ಮಾತನಾಡದೆ ಎದ್ದು ನಿಂತನು. ಅವನ ಮುಖದಲ್ಲಿ ಆ ತಳಮಳ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಬಹುಶಃ ಅವನ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಸುರುಳಿ ಸುತ್ತುತ್ತಿದ್ದವು. ಅವನು ತಕ್ಷಣವೇ ಬ್ಯಾಂಕ್ಗೆ ಹೊರಟು ಹೋದನು ಮತ್ತು ನಾನು ಅಲ್ಲೇ ಕುಳಿತು, ಇನ್ನು ಮುಂದೆಯಾದರೂ ಎಲ್ಲವೂ ಸರಿಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೆ. ಬಹಳ ಸಮಯದ ನಂತರ ರಾಹುಲ್ ಮರಳಿ ಬಂದನು. ಅವನ ಕೈಯಲ್ಲೊಂದು ಬ್ಯಾಗ್ ಇತ್ತು ಮತ್ತು ಅವನ ಮುಖದ ಬಣ್ಣವೇ ಸಂಪೂರ್ಣವಾಗಿ ಬದಲಾಗಿತ್ತು. ಅವನ ಕಣ್ಣುಗಳು ಕೆಂಪಗಾಗಿದ್ದವು. ಅವನು ದಾರಿಯುದ್ದಕ್ಕೂ ಅಳುತ್ತಲೇ ಬಂದಿದ್ದಾನೆ ಎಂಬುದು ಅವನನ್ನು ನೋಡಿದರೆ ತಿಳಿಯುತ್ತಿತ್ತು. ಅವನು ನಿಧಾನವಾಗಿ ನನ್ನ ಹತ್ತಿರ ಬಂದು ನನ್ನ ಮುಂದೆ ಕುಳಿತುಕೊಂಡನು. ನಂತರ ಅವನು ಬ್ಯಾಗ್ ತೆರೆದನು. ಅದರೊಳಗೆ ಅದೇ ಹಳೆಯ ಕಾಗದ ಪತ್ರಗಳಿದ್ದವು, ಅದೇ ಪತ್ರವಿತ್ತು ಮತ್ತು ಕೆಲವು ಹಣವೂ ಇತ್ತು. ಅವನು ನಡುಗುವ ಕೈಗಳಿಂದಲೇ ಆ ಪತ್ರವನ್ನು ಬಿಚ್ಚಿ ಓದಲು ಪ್ರಾರಂಭಿಸಿದನು. ಅವನು ಓದುತ್ತಾ ಹೋದಂತೆಲ್ಲ ಅವನ ಕಣ್ಣುಗಳಿಂದ ಕಣ್ಣೀರು ಕೆಳಗೆ ಉರುಳುತ್ತಲೇ ಇತ್ತು, ಏಕೆಂದರೆ ಈಗ ಅವನಿಗೆ ನನ್ನ ಪ್ರತಿಯೊಂದು ಮಾತಿನ ಮೇಲೂ ಸಂಪೂರ್ಣ ನಂಬಿಕೆ ಬಂದಿತ್ತು.
ಆ ಪತ್ರದಲ್ಲಿ ಅವನ ತಂದೆ ಎಲ್ಲವನ್ನೂ ಬರೆದಿದ್ದರು. ತಮ್ಮ ಸ್ವಂತ ಸಹೋದರರ ಭಯದಿಂದಾಗಿ ಅವರು ಆ ಜಮೀನು ಮತ್ತು ಹಣವನ್ನು ಹೇಗೆ ಬಚ್ಚಿಟ್ಟಿದ್ದರು ಮತ್ತು ಸರಿಯಾದ ಸಮಯ ಬಂದಾಗ ಇದೆಲ್ಲವೂ ಹೇಗೆ ರಾಹುಲ್ ಕೈ ಸೇರಬೇಕೆಂದು ಅವರು ಬಯಸಿದ್ದರು ಎಂಬುದನ್ನು ಸವಿಸ್ತಾರವಾಗಿ ಬರೆದಿದ್ದರು. ಪತ್ರವನ್ನು ಓದಿ ಮುಗಿಸಿದ ನಂತರ ರಾಹುಲ್ ಅದನ್ನು ತನ್ನ ಎದೆಗೆ ಅಪ್ಪಿಕೊಂಡನು ಮತ್ತು ನಂತರ ಬಂದು ನನ್ನ ಪಾದಗಳ ಬಳಿ ಕುಳಿತುಕೊಂಡನು. ಅವನು ಅಳುತ್ತಾ ಹೇಳಿದನು, ಅಮ್ಮಾಜಿ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನಾನು ನಿಮ್ಮನ್ನು ತಪ್ಪು ತಿಳಿದೆ. ಇಷ್ಟು ವರ್ಷಗಳ ಕಾಲ ನೀವು ನಮಗಾಗಿ ಇದೆಲ್ಲವನ್ನೂ ಇಷ್ಟೊಂದು ಜಾಗರೂಕತೆಯಿಂದ ಕಾಪಾಡಿಕೊಂಡು ಬಂದಿರುತ್ತೀರಿ ಎಂದು ನಾನು ಎಂದಿಗೂ ಯೋಚಿಸಿರಲಿಲ್ಲ ಮತ್ತು ನಿಮ್ಮ ಸ್ವಂತ ಮಕ್ಕಳೇ ನಿಮ್ಮೊಂದಿಗೆ ಇಷ್ಟೊಂದು ಕೆಟ್ಟದಾಗಿ ನಡೆದುಕೊಂಡರಲ್ಲ. ಅವನ ಮಾತುಗಳನ್ನು ಕೇಳಿ ನನ್ನ ಹೃದಯ ತುಂಬಿ ಬಂದಿತು. ನಾನು ತಕ್ಷಣವೇ ಅವನನ್ನು ಮೇಲಕ್ಕೆಬ್ಬಿಸಿ ಹೇಳಿದೆ, ಮಗನೇ, ಈಗ ಆ ವಿಷಯಗಳನ್ನೆಲ್ಲ ಮರೆತುಬಿಡು. ಆಗಬೇಕಾದದ್ದು ಆಗಿಹೋಗಿದೆ. ಆದರೆ ರಾಹುಲ್ ಕೋಪ ಮಾತ್ರ ಶಾಂತವಾಗುತ್ತಿರಲಿಲ್ಲ. ಅವನು ಹೇಳಿದನು, ಅಮ್ಮಾಜಿ, ನಿಮ್ಮ ಮಕ್ಕಳು ನಿಮ್ಮೊಂದಿಗೆ ತುಂಬಾ ದೊಡ್ಡ ತಪ್ಪು ಮಾಡಿದ್ದಾರೆ. ಅವರು ನಿಮ್ಮನ್ನು ಒಂಟಿಯಾಗಿ ಬಿಟ್ಟರು, ನಿಮ್ಮನ್ನು ಒಂದು ಹೊರೆ ಎಂದು ಭಾವಿಸಿದರು ಮತ್ತು ನೀವು ಯಾರೋ ಪರಕೀಯರ ತರಹ ನಿಮ್ಮನ್ನು ನಡೆಸಿಕೊಂಡಿದ್ದಾರೆ. ನಾನು ಅವರಿಗೆ ಇದರ ಶಿಕ್ಷೆಯನ್ನು ಖಂಡಿತವಾಗಿಯೂ ಕೊಡಿಸುತ್ತೇನೆ. ನಾನು ತಕ್ಷಣವೇ ಅವನನ್ನು ತಡೆದು ಹೇಳಿದೆ, ಇಲ್ಲ ಮಗನೇ, ಹಾಗೆ ಮಾಡಬೇಡ. ಅವರು ಎಂಥವರೇ ಆಗಿದ್ದರೂ ಕೊನೆಗೂ ನನ್ನ ಮಕ್ಕಳು ನನ್ನದೇ ರಕ್ತ. ಒಬ್ಬ ತಾಯಿಯಾಗಿ ನಾನು ಅವರನ್ನು ಜೈಲಿನಲ್ಲಿ ನೋಡಲು ಸಾಧ್ಯವಿಲ್ಲ. ನನ್ನ ಧ್ವನಿ ನಡುಗುತ್ತಿತ್ತು, ಏಕೆಂದರೆ ಮಕ್ಕಳು ಎಷ್ಟೇ ತಪ್ಪು ಮಾಡಿದರೂ ಒಬ್ಬ ತಾಯಿಯ ಹೃದಯ ಕೊನೆಗೂ ತಾಯಿಯದ್ದೇ ಆಗಿರುತ್ತದೆ. ರಾಹುಲ್ ನನ್ನ ಕಡೆಗೆ ದುಃಖದಿಂದ ನೋಡಿ ಹೇಳಿದನು, ನೀವು ಇಂದಿಗೂ ಅವರ ಬಗ್ಗೆಯೇ ಯೋಚಿಸುತ್ತಿದ್ದೀರಿ. ಆದರೆ ಆ ಲಫಂಗರು ನಿಮ್ಮ ಬಗ್ಗೆ ಏನೇನು ಯೋಚಿಸುತ್ತಿದ್ದರು? ನಿಮ್ಮನ್ನು ಕಾಡಿನಲ್ಲಿ ಬಿಟ್ಟು ಬರಲು ಹೊಂಚು ಹಾಕುತ್ತಿದ್ದರು. ಅವರು ಮನುಷ್ಯರು ಎಂದು ಕರೆಸಿಕೊಳ್ಳಲು ಸಹ ಲಾಯಕ್ಕಿಲ್ಲ. ಅವರಿಗೆ ಶಿಕ್ಷೆ ಆಗಲೇಬೇಕು. ನಾನು ಏನಾದರೂ ಹೇಳುವ ಮುನ್ನವೇ ರಾಹುಲ್ ಪೊಲೀಸರಿಗೆ ಫೋನ್ ಮಾಡಿಬಿಟ್ಟನು. ಸ್ವಲ್ಪ ಸಮಯದ ನಂತರ ಪೊಲೀಸರು ಬಂದರು ಮತ್ತು ರಾಹುಲ್ ನನ್ನನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ನನ್ನ ಮಗನ ಮನೆಗೆ ತಲುಪಿದನು. ನಾವು ಅಲ್ಲಿಗೆ ತಲುಪಿದಾಗ ನನ್ನ ಇಬ್ಬರು ಗಂಡು ಮಕ್ಕಳು ಮತ್ತು ಅವರ ಹೆಂಡತಿಯರು ನಮ್ಮನ್ನು ನೋಡಿ ದಿಗ್ಭ್ರಮೆಗೊಂಡರು. ಇದ್ದಕ್ಕಿದ್ದಂತೆ ಅಲ್ಲಿ ಏನಾಗುತ್ತಿದೆ ಎಂದು ಅವರಿಗೆ ಅರ್ಥವಾಗುತ್ತಿರಲಿಲ್ಲ. ರಾಹುಲ್ ಕೋಪದಿಂದ ಅವರ ಮುಂದೆ ಹೋಗಿ ನಿಂತು ಹೇಳಿದನು, ಈಗ ಅರ್ಥವಾಯಿತೇ ತಾಯಿಯ ಬೆಲೆ ಏನೆಂದು? ನೀವುಗಳು ನಿಮ್ಮ ಸ್ವಂತ ತಾಯಿಯನ್ನೇ ಒಂದು ಹೊರೆ ಎಂದು ಭಾವಿಸಿಬಿಟ್ಟಿರಿ. ನಿಮಗೆ ಜನ್ಮ ನೀಡಿ ಸಾಕಿ ಸಲಹಿದ ಜೀವವನ್ನೇ ಮನೆಯಿಂದ ಹೊರಹಾಕಿದಿರಿ. ನನ್ನ ಮಕ್ಕಳು ಗಾಬರಿಯಾದರು. ಅವರು, ನೀವು ಇದೆಲ್ಲ ಏನು ಹೇಳುತ್ತಿದ್ದೀರಿ ಎಂದರು. ರಾಹುಲ್ ಕೋಪದಿಂದಲೇ ಹೇಳಿದನು, ನೀವು ನಿಮ್ಮ ತಾಯಿಗೆ ಮಾಡಿದ ದ್ರೋಹಕ್ಕೆ ಈಗ ಲೆಕ್ಕ ಚುಕ್ತಾ ಮಾಡುತ್ತಿದ್ದೇನೆ. ಇನ್ಸ್ಪೆಕ್ಟರ್ ಸಾಹೇಬರೇ, ಇವರನ್ನು ಬಂಧಿಸಿ. ತಮ್ಮ ಸ್ವಂತ ತಾಯಿಗೆ ಹೀಗೆ ಮಾಡುವವರು ಬೇರೆ ಯಾರಿಗೆ ಬೇಕಾದರೂ ಏನು ಬೇಕಾದರೂ ಮಾಡಬಲ್ಲರು. ಪೊಲೀಸರು ಅವರನ್ನು ಹಿಡಿಯಲು ಪ್ರಾರಂಭಿಸಿದಾಗ ಅವರ ಹೆಂಡತಿಯರು ಜೋರಾಗಿ ಅಳಲಾರಂಭಿಸಿದರು. ಆದರೆ ರಾಹುಲ್ ಕೋಪ ಮಾತ್ರ ಕರಗುತ್ತಿರಲಿಲ್ಲ. ನಾನು ಇದೆಲ್ಲವನ್ನೂ ನೋಡಿ ಒಳಗೊಳಗೆ ತೇಲಿಹೋಗುತ್ತಿದ್ದೆ, ಏಕೆಂದರೆ ಅವರು ಎಷ್ಟೇ ತಪ್ಪು ಮಾಡಿದ್ದರೂ ಕೊನೆಗೂ ನನ್ನ ಮಕ್ಕಳಾಗಿದ್ದರು. ನಾನು ಪದೇ ಪದೇ ರಾಹುಲ್ ಬಳಿ, ಮಗನೇ, ಅವರನ್ನು ಬಿಟ್ಟು ಬಿಡು ಎಂದು ಬೇಡಿಕೊಳ್ಳುತ್ತಿದ್ದೆ. ಆದರೆ ಅವನು ನನ್ನ ಒಂದು ಮಾತನ್ನು ಕೇಳಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ಅವರಿಬ್ಬರನ್ನೂ ತಮ್ಮೊಂದಿಗೆ ಕರೆದುಕೊಂಡು ಹೋದರು. ಇಡೀ ಮನೆಯಲ್ಲಿ ಒಂದು ರೀತಿಯ ವಿಚಿತ್ರ ಹಾಗೂ ಭಯಾನಕ ನಿಶ್ಶಬ್ದ ಆವರಿಸಿತು. ನನ್ನ ಹೃದಯದಲ್ಲಿ ನೋವು ಇತ್ತು ಮತ್ತು ಎಲ್ಲೋ ಒಂದು ಕಡೆ ನೆಮ್ಮದಿಯೂ ಇತ್ತು. ಬಹುಶಃ ಈಗಲಾದರೂ ಅವರಿಗೆ ತಮ್ಮ ತಪ್ಪಿನ ಅರಿವಾಗಬಹುದು ಎಂದು. ಆದರೆ ವಾಪಸ್ ಬರುವಾಗ ರಾಹುಲ್ ನಿಧಾನವಾಗಿ ಹೇಳಿದ, ಅಮ್ಮಾಜಿ, ಇಂದಿನಿಂದ ನೀವು ನನ್ನ ತಾಯಿ. ನೀವು ನಮ್ಮ ಜೊತೆಯಲ್ಲೇ ನಮ್ಮ ಮನೆಯಲ್ಲಿ ಇರುತ್ತೀರಿ. ಇನ್ನು ಮುಂದೆ ನೀವು ಯಾವುದೇ ವಿಷಯದ ಬಗ್ಗೆ ಚಿಂತೆ ಮಾಡುವ ಅಗತ್ಯವಿಲ್ಲ. ಇದನ್ನು ಕೇಳಿದ ತಕ್ಷಣ ನನ್ನ ಕಣ್ಣುಗಳಿಂದ ಕಣ್ಣೀರು ಸುರಿಯಲಾರಂಭಿಸಿತು. ಏಕೆಂದರೆ ಜೀವನದಲ್ಲಿ ಮೊದಲ ಬಾರಿಗೆ ಯಾರೋ ಒಬ್ಬರು ನನ್ನನ್ನು ಯಾವುದೇ ಸ್ವಾರ್ಥವಿಲ್ಲದೆ, ಯಾವುದೇ ದುರಾಶೆಯಿಲ್ಲದೆ ಈ ರೀತಿ ಅಪ್ಪಿಕೊಂಡಿದ್ದರು. ಆ ಕ್ಷಣದಲ್ಲಿ ನನಗೆ ಅನಿಸಿತು, ದೇವರು ನನ್ನ ಎಲ್ಲಾ ದುಃಖಗಳ ನಂತರ ಕೊನೆಗೂ ನನಗೆ ನನ್ನ ಕುಟುಂಬವನ್ನು ಮರಳಿ ನೀಡಿದ್ದಾನೆ ಎಂದು. ರಾಹುಲ್ ನನ್ನನ್ನು ತನ್ನ ಜೊತೆ ತನ್ನ ಮನೆಗೆ ಕರೆದುಕೊಂಡು ಬಂದಿದ್ದ ಮತ್ತು ನಿಜ ಹೇಳಬೇಕೆಂದರೆ ಯಾವುದೇ ಒಬ್ಬ ಪರಕೀಯ ವ್ಯಕ್ತಿ ನನಗೆ ಇಷ್ಟೊಂದು ಆಪ್ತತೆಯನ್ನು ನೀಡಬಹುದು ಎಂದು ನಾನು ಎಂದಿಗೂ ಯೋಚಿಸಿರಲಿಲ್ಲ. ಎಂತಹ ಆಪ್ತತೆಯನ್ನು ರಾಹುಲ್ ಮತ್ತು ಅವನ ತಾಯಿ ನನಗೆ ನೀಡಿದ್ದರೋ. ನಾನು ಹೋದ ಆ ಮನೆಯಲ್ಲಿ ನಾನು ಯಾರೋ ಹೊರಗಿನವಳು ಎಂಬ ಭಾವನೆ ನನಗೆ ಎಂದಿಗೂ ಬರದಂತೆ ಅವರು ನೋಡಿಕೊಂಡರು. ರಾಹುಲ್ ಪ್ರತಿದಿನ ಬೆಳಿಗ್ಗೆ ನನ್ನ ಕೋಣೆಯ ಹೊರಗೆ ಬಂದು ಕೇಳುತ್ತಿದ್ದ, ಅಮ್ಮಾಜಿ, ನೀವು ಔಷಧಿ ತಗೊಂಡ್ರಾ? ನಿಮಗೇನಾದರೂ ಬೇಕಿತ್ತಾ?
ಎಂದು ಮತ್ತು ಅವನ ತಾಯಿಯೂ ಸಹ ಪ್ರತಿಕ್ಷಣವೂ ನನ್ನನ್ನು ಜಾಗರೂಕತೆಯಿಂದ ನೋಡಿಕೊಳ್ಳುತ್ತಿದ್ದಳು. ಕೆಲವೊಮ್ಮೆ ನನಗಾಗಿ ತನ್ನ ಸ್ವಂತ ಕೈಯಿಂದ ಅಡುಗೆ ಮಾಡುತ್ತಿದ್ದಳು, ಕೆಲವೊಮ್ಮೆ ನನ್ನ ತಲೆಗೆ ಎಣ್ಣೆ ಹಚ್ಚುತ್ತಿದ್ದಳು, ಇನ್ನು ಕೆಲವೊಮ್ಮೆ ನನ್ನ ಹತ್ತಿರ ಕುಳಿತು ಮಾತನಾಡುತ್ತಿದ್ದಳು. ನಾನು ಹಲವು ಬಾರಿ ಮೌನವಾಗಿ ಕುಳಿತು ಯೋಚಿಸುತ್ತಿದ್ದೆ. ಎಲ್ಲಿ ನನ್ನ ಸ್ವಂತ ಹೆತ್ತ ಮಕ್ಕಳೇ ನನ್ನನ್ನು ಒಂದು ಹೊರೆ ಎಂದು ಭಾವಿಸಿದ್ದರೋ, ಅಲ್ಲಿ ಈ ಅಪರಿಚಿತ ಜನರು ನನ್ನನ್ನು ತಮ್ಮ ಸ್ವಂತ ತಾಯಿಯಂತೆ ಗೌರವಿಸಿ ಪ್ರೀತಿ ನೀಡುತ್ತಿದ್ದಾರೆ ಎಂದು ನನ್ನ ಹೃದಯ ಹಲವು ಬಾರಿ ತುಂಬಿಬರುತ್ತಿತ್ತು. ನಾನು ಹೊರಗಿನಿಂದ ಎಷ್ಟೇ ಶಾಂತವಾಗಿದ್ದರೂ ಒಳಗೊಳಗೆ ನನಗೆ ನನ್ನ ಮಕ್ಕಳ ನೆನಪು ತುಂಬಾ ಕಾಡುತ್ತಿತ್ತು. ಅವರು ಜೈಲಿನಲ್ಲಿ ಹೇಗೆ ಇರುತ್ತಿದ್ದಾರೋ ಎಂದು ನಾನು ಯೋಚಿಸುತ್ತಿದ್ದೆ. ಅವರಿಗೆ ತಮ್ಮ ತಪ್ಪಿನ ಅರಿವಾಗಿರಬಹುದೇ ಅಥವಾ ಇಲ್ಲವೇ? ಹಲವು ಬಾರಿ ರಾತ್ರಿಯ ವೇಳೆ ಅವರ ಬಾಲ್ಯದ ನೆನಪುಗಳು ಬರುತ್ತಿದ್ದವು. ಅವರು ಚಿಕ್ಕವರಿದ್ದಾಗ ಹೇಗೆ ನನ್ನ ಮಡಲಿನಲ್ಲಿ ಮಲಗುತ್ತಿದ್ದರು, ಹೇಗೆ ನನ್ನ ಹಿಂದೆಯೇ ಸುತ್ತುತ್ತಿದ್ದರು ಮತ್ತು ನನ್ನನ್ನು ಅಮ್ಮ ಅಮ್ಮ ಎಂದು ಕರೆಯುತ್ತಿದ್ದರು ಎಂಬುದು ನೆನಪಾಗುತ್ತಿತ್ತು. ಆ ನೆನಪುಗಳನ್ನು ಯೋಚಿಸುತ್ತಲೇ ನನ್ನ ಕಣ್ಣುಗಳು ತುಂಬಿಬರುತ್ತಿದ್ದವು. ಒಂದು ದಿನ ನಾನು ಅಂಗಳದಲ್ಲಿ ಕುಳಿತಿದ್ದೆ. ರಾಹುಲ್ ನನ್ನ ಹತ್ತಿರ ಬಂದು ಕುಳಿತುಕೊಂಡನು. ನಾನು ಎಲ್ಲೋ ಕಳೆದು ಹೋಗಿರುವುದನ್ನು ಅವನು ಗಮನಿಸಿ ನಿಧಾನವಾಗಿ ಕೇಳಿದ, ಅಮ್ಮಾಜಿ, ಏನಾಯಿತು? ನೀವು ಸ್ವಲ್ಪ ಚಿಂತೆಯಲ್ಲಿದ್ದಂತೆ ಕಾಣುತ್ತಿದ್ದೀರಿ. ನಾನು ಮೊದಲಿಗೆ ಏನೂ ಹೇಳಲಿಲ್ಲ, ಆದರೆ ನಂತರ ನನ್ನ ಹೃದಯ ತುಂಬಿಬಂತು ಮತ್ತು ನಾನು ಅವನಿಗೆ ಹೇಳಿದೆ, ಮಗನೇ, ಈಗ ಸಾಕಷ್ಟು ದಿನಗಳು ಕಳೆದು ಹೋಗಿವೆ. ನೀನು ಹೋಗಿ ನನ್ನ ಮಕ್ಕಳನ್ನು ಜೈಲಿನಿಂದ ಬಿಡಿಸಿಕೊಂಡು ಬಾ. ನನ್ನ ಮಾತನ್ನು ಕೇಳಿ ರಾಹುಲ್ ಕೆಲವು ಕ್ಷಣಗಳ ಕಾಲ ಮೌನವಾದನು. ನಂತರ ಅವನು ನನ್ನ ಕಡೆಗೆ ಆಶ್ಚರ್ಯದಿಂದ ನೋಡಿ ಹೇಳಿದ, ನಿಜವಾಗಿಯೂ ಅಮ್ಮಾಜಿ, ನಿಮ್ಮ ಹೃದಯ ಎಷ್ಟೊಂದು ದೊಡ್ಡದಿದೆ. ನಿಮ್ಮೊಂದಿಗೆ ಇಷ್ಟೊಂದು ಕೆಟ್ಟದಾಗಿ ನಡೆದುಕೊಂಡ ಆ ಮಕ್ಕಳ ಬಗ್ಗೆ ನೀವು ಇಂದಿಗೂ ಯೋಚಿಸುತ್ತಿದ್ದೀರಲ್ಲ. ನಾನು ಸಣ್ಣದೊಂದು ನಗುವಿನೊಂದಿಗೆ ಹೇಳಿದೆ, ಹೌದು ಮಗನೇ, ಅವರು ಎಂಥವರೇ ಆಗಿದ್ದರೂ ಕೊನೆಗೂ ನನ್ನದೇ ರಕ್ತ. ಒಬ್ಬ ತಾಯಿ ತನ್ನ ಮಕ್ಕಳ ಮೇಲೆ ಇನ್ನು ಎಷ್ಟು ದಿನ ತಾನೇ ಕೋಪ ಮಾಡಿಕೊಳ್ಳಲು ಸಾಧ್ಯ? ಅವರು ಚೆನ್ನಾಗಿದ್ದಾರೆ ಎಂಬ ನೆಮ್ಮದಿ ನನಗೆ ಸಿಕ್ಕರೆ ಸಾಕು. ರಾಹುಲ್ ನನ್ನ ಮಾತನ್ನು ಕೇಳಿ ಭಾವುಕನಾದನು. ಅವನು ನನ್ನ ಕೈಯನ್ನು ಹಿಡಿದುಕೊಂಡನು ಮತ್ತು ಹೇಳಿದನು, ಅಮ್ಮಾಜಿ, ಬಹುಶಃ ಈ ಪ್ರಪಂಚದಲ್ಲಿ ತಾಯಿಯಂತಹ ಹೃದಯ ಬೇರೆ ಯಾರದ್ದೂ ಇರಲು ಸಾಧ್ಯವಿಲ್ಲ. ಸರಿ, ಇದೇ ನಿಮ್ಮ ಸಂತೋಷ ಎಂದಾದರೆ ನಾನು ಇತ್ತೀಚೆಗೆ ಹೋಗಿ ಅವರನ್ನು ಬಿಡಿಸಿಕೊಂಡು ಬರುತ್ತೇನೆ. ಅವನ ಮಾತನ್ನು ಕೇಳಿ ನನ್ನ ಹೃದಯಕ್ಕೆ ಸ್ವಲ್ಪ ನೆಮ್ಮದಿ ಸಿಕ್ಕಿತು. ಅದೇ ದಿನ ರಾಹುಲ್ ಪೊಲೀಸ್ ಸ್ಟೇಷನ್ಗೆ ಹೋದನು ಮತ್ತು ಎಲ್ಲಾ ಪ್ರಕ್ರಿಯೆಗಳನ್ನು, ಕಾನೂನು ಕೆಲಸಗಳನ್ನು ಪೂರ್ಣಗೊಳಿಸಿ ನನ್ನ ಇಬ್ಬರು ಗಂಡು ಮಕ್ಕಳನ್ನು ಜೈಲಿನಿಂದ ಬಿಡಿಸಿ ಮನೆಗೆ ಕರೆದುಕೊಂಡು ಬಂದನು. ಅವರಿಬ್ಬರೂ ಮನೆಯ ಒಳಗಡೆ ಬಂದಾಗ ಅವರ ತಲೆ ಸಂಪೂರ್ಣವಾಗಿ ತಗ್ಗಿಹೋಗಿತ್ತು. ಅವರ ಕಣ್ಣುಗಳಲ್ಲಿ ಆ ನಾಚಿಕೆ ಮತ್ತು ಪಶ್ಚಾತ್ತಾಪ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅವರು ನನ್ನನ್ನು ನೋಡಿದ ತಕ್ಷಣ ಇಬ್ಬರೂ ಓಡಿ ಬಂದು ನನ್ನ ಪಾದಗಳ ಮೇಲೆ ಬಿದ್ದರು ಮತ್ತು ಜೋರಾಗಿ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದರು. ಅವರು ಪದೇ ಪದೇ ಹೇಳುತ್ತಿದ್ದರು, ಅಮ್ಮ, ನಮ್ಮನ್ನು ಕ್ಷಮಿಸಿಬಿಡು. ನಮ್ಮಿಂದ ತುಂಬಾ ದೊಡ್ಡ ತಪ್ಪಾಗಿ ಹೋಯಿತು. ನಾವು ನಿನ್ನೊಂದಿಗೆ ಈ ರೀತಿ ನಡೆದುಕೊಳ್ಳಬಾರದಾಗಿತ್ತು. ನಾವು ನಿನ್ನ ಬೆಲೆಯನ್ನು ಅರ್ಥಮಾಡಿಕೊಳ್ಳಲಿಲ್ಲ. ನಾವು ಮಾಡುವುದೆಲ್ಲವೂ ಸರಿಯಾಗಿದೆ ಎಂದು ನಾವು ಭಾವಿಸಿದ್ದೆವು, ಆದರೆ ನಾವು ತುಂಬಾ ತಪ್ಪು ಮಾಡಿದ್ದೆವು. ಅವರ ಧ್ವನಿಯನ್ನು ಕೇಳಿ ನನ್ನ ಹೃದಯವೇ ಕರಗಿಹೋಯಿತು, ಏಕೆಂದರೆ ನಾನು ಮೊದಲ ಬಾರಿಗೆ ನನ್ನ ಮಕ್ಕಳನ್ನು ಈ ರೀತಿ ಅಸಹಾಯಕರಾಗಿ ಒಡೆದು ಹೋಗಿರುವುದನ್ನು ನೋಡುತ್ತಿದ್ದೆ. ಅವರಿಬ್ಬರೂ ಅಳುತ್ತಾ ಹೇಳುತ್ತಿದ್ದರು, ಅಮ್ಮ, ನಾವು ನಮ್ಮ ಹೆಂಡತಿಯರ ಮಾತಿಗೆ ಮರುಳಾಗಿ ಹೋಗಿದ್ದೆವು. ನಾವು ಏನು ಮಾಡುತ್ತಿದ್ದೇವೆ ಎಂಬುದೇ ನಮಗೆ ಅರ್ಥವಾಗುತ್ತಿರಲಿಲ್ಲ. ನಾವು ನಿನಗೆ ತುಂಬಾ ದುಃಖ ಕೊಟ್ಟಿದ್ದೇವೆ. ನಮ್ಮನ್ನು ಕ್ಷಮಿಸಿಬಿಡು ಅಮ್ಮ. ಇನ್ನು ಮುಂದೆ ಎಂದಿಗೂ ಹೀಗೆ ಆಗುವುದಿಲ್ಲ. ನಾನು ಮೌನವಾಗಿ ಅವರ ಮಾತುಗಳನ್ನು ಕೇಳುತ್ತಿದ್ದೆ. ನನ್ನ ಕಣ್ಣುಗಳಿಂದಲೂ ಕಣ್ಣೀರು ನಿರಂತರವಾಗಿ ಸುರಿಯುತ್ತಿತ್ತು. ಅಷ್ಟರಲ್ಲಿ ಅವರ ಹೆಂಡತಿಯರೂ ಸಹ ಮುಂದೆ ಬಂದರು. ಅವರ ಮುಖದಲ್ಲೂ ಆ ನಾಚಿಕೆ ಮತ್ತು ಪಶ್ಚಾತ್ತಾಪ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅವರು ನನ್ನ ಮುಂದೆ ಕೈಮುಗಿದು ಅಳುತ್ತಾ ಹೇಳಿದರು, ಅಮ್ಮಾಜಿ, ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡಿ. ನಾವು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆವು. ನಾವು ನಿಮ್ಮನ್ನು ಎಂದಿಗೂ ಅರ್ಥಮಾಡಿಕೊಳ್ಳಲೇ ಇಲ್ಲ. ನಾವು ಕೇವಲ ಸಣ್ಣಪುಟ್ಟ ವಿಷಯಗಳಲ್ಲಿ ಸಿಲುಕಿಕೊಂಡು ನಿಮ್ಮ ಹೃದಯಕ್ಕೆ ನೋವುಂಟು ಮಾಡುತ್ತಿದ್ದೆವು. ಆದರೆ ಈಗ ನಮಗೆ ನಮ್ಮ ತಪ್ಪಿನ ಅರಿವಾಗಿದೆ. ಅವರ ಮಾತುಗಳನ್ನು ಕೇಳಿದಾಗ ನನ್ನೊಳಗಿದ್ದ ಕೋಪವೆಲ್ಲ ಒಂದೇ ಕ್ಷಣದಲ್ಲಿ ಕರಗಿ ನೀರಾಗಿ ಹೋಯಿತು. ಒಂದು ವೇಳೆ ಇಂದು ನಾನು ಇವರನ್ನು ಕ್ಷಮಿಸದೇ ಇದ್ದರೆ ಬಹುಶಃ ಈ ಕುಟುಂಬ ಎಂದಿಗೂ ಮತ್ತೆ ಒಂದಾಗಲು ಸಾಧ್ಯವೇ ಇಲ್ಲ ಎಂದು ನಾನು ಯೋಚಿಸಿದೆ. ನಾನು ನಿಧಾನವಾಗಿ ಎದ್ದೆ ಮತ್ತು ನನ್ನ ಇಬ್ಬರು ಗಂಡು ಮಕ್ಕಳನ್ನು ಮೇಲಕ್ಕೆಬ್ಬಿಸಿ ತಬ್ಬಿಕೊಂಡೆ. ಅವರಿಬ್ಬರೂ ಸಣ್ಣ ಮಕ್ಕಳಂತೆ ನನ್ನ ಎದೆಗೆ ಒರಗಿ ಅಳಲಾರಂಭಿಸಿದರು.
ನನ್ನನ್ನು ನಾನು ತಡೆಯಲು ಸಾಧ್ಯವಾಗದೆ ನಾನು ಕೂಡ ತುಂಬಾ ಅತ್ತೆ. ಆ ಕ್ಷಣದಲ್ಲಿ ಇಷ್ಟು ವರ್ಷಗಳ ಕಾಲ ನನ್ನೊಳಗಿದ್ದ ನೋವೆಲ್ಲ ಕಣ್ಣೀರಿನ ರೂಪದಲ್ಲಿ ಹೊರಗೆ ಬರುತ್ತಿದೆಯೇನೋ ಎನ್ನುವಂತಿತ್ತು. ನಂತರ ನಾನು ಅವರ ಹೆಂಡತಿಯರನ್ನು ನನ್ನ ಹತ್ತಿರ ಕರೆದು ಹೇಳಿದೆ, ಆಗಿದ್ದೆಲ್ಲ ಮುಗಿದು ಹೋಯಿತು, ಅದನ್ನು ಮರೆತುಬಿಡಿ. ಒಂದು ವೇಳೆ ನಿಮಗೆ ನಿಜವಾಗಿಯೂ ನಿಮ್ಮ ತಪ್ಪಿನ ಅರಿವಾಗಿದ್ದರೆ ಇನ್ನು ಮುಂದೆ ಎಂದಿಗೂ ಯಾವುದೇ ತಾಯಿಯ ಹೃದಯಕ್ಕೆ ನೋವುಂಟು ಮಾಡಬೇಡಿ. ನನ್ನ ಮಾತನ್ನು ಕೇಳಿ ಅವರಿಬ್ಬರೂ ಸಹ ಜೋರಾಗಿ ಅತ್ತರು. ರಾಹುಲ್ ಮತ್ತು ಅವನ ತಾಯಿ ಇದೆಲ್ಲವನ್ನೂ ದೂರದಿಂದಲೇ ನೋಡುತ್ತಿದ್ದರು. ಅವರ ಮುಖದಲ್ಲೂ ಒಂದು ರೀತಿಯ ನೆಮ್ಮದಿಯಿತ್ತು, ಏಕೆಂದರೆ ಕೊನೆಗೂ ಒಂದು ಒಡೆದುಹೋಗಿದ್ದ ಕುಟುಂಬ ಮತ್ತೆ ಒಂದಾಗುತ್ತಿತ್ತು. ಅದರ ನಂತರ ನನ್ನ ಮಕ್ಕಳು ನನಗೆ ಹೇಳಿದರು, ಅಮ್ಮ, ಈಗ ನೀನು ನಮ್ಮ ಜೊತೆ ಮನೆಗೆ ನಡೆ. ನಾವು ನಿನ್ನನ್ನು ಎಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ ಮತ್ತು ಇನ್ನು ಮುಂದೆ ನಿನಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತೇವೆ. ಮೊದಲಿಗೆ ನಾನು ಸ್ವಲ್ಪ ಹಿಂಜರಿದೆ, ಏಕೆಂದರೆ ಮತ್ತೆ ಎಲ್ಲವೂ ಮೊದಲಿನಂತಾಗಿ ಬಿಡುತ್ತದೆಯೋ ಎಂಬ ಭಯ ನನ್ನಲ್ಲಿತ್ತು. ಆದರೆ ರಾಹುಲ್ ನನ್ನ ಹತ್ತಿರ ಬಂದು ಹೇಳಿದ, ಅಮ್ಮಾಜಿ, ನಿಮ್ಮ ಹೃದಯ ಒಪ್ಪುವುದಾದರೆ ನೀವು ಖಂಡಿತವಾಗಿಯೂ ಹೋಗಬೇಕು. ಬಹುಶಃ ಈಗ ನಿಜವಾಗಿಯೂ ಎಲ್ಲರೂ ಬದಲಾಗಿದ್ದಾರೆ. ನಾನು ರಾಹುಲ್ ಕಡೆಗೆ ನೋಡಿದೆ. ಅವನ ಕಣ್ಣುಗಳಲ್ಲಿ ಆ ಸಚ್ಚಾರಿತ್ರ್ಯ ಮತ್ತು ಸತ್ಯವಿತ್ತು. ನಂತರ ನಾನು ನಿಧಾನವಾಗಿ ಒಪ್ಪಿಗೆ ಸೂಚಿಸಿ ನನ್ನ ಮಕ್ಕಳ ಜೊತೆ ಮರಳಿ ಅವರ ಮನೆಗೆ ಹೊರಟೆ. ಆದರೆ ಈ ಬಾರಿ ಎಲ್ಲವೂ ಮೊದಲಿನಂತೆ ಇರಲಿಲ್ಲ. ಈಗ ನನ್ನ ಮಕ್ಕಳು ನನ್ನೊಂದಿಗೆ ತುಂಬಾ ಪ್ರೀತಿಯಿಂದ ನಡೆದುಕೊಳ್ಳುತ್ತಿದ್ದರು. ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಹತ್ತಿರ ಬಂದು, ಅಮ್ಮ, ನಿನಗೇನಾದರೂ ಬೇಕಿತ್ತಾ ಎಂದು ಕೇಳುತ್ತಿದ್ದರು. ನನ್ನ ಔಷಧಿಯ ಬಗ್ಗೆ ಜಾಗರೂಕತೆ ವಹಿಸುತ್ತಿದ್ದರು. ನನ್ನ ಜೊತೆಯಲ್ಲಿ ಕುಳಿತು ಊಟ ಮಾಡುತ್ತಿದ್ದರು ಮತ್ತು ಎಲ್ಲಕ್ಕಿಂತ ದೊಡ್ಡ ವಿಷಯವೆಂದರೆ ಈಗ ಅವರು ನನ್ನನ್ನು ಒಂದು ಹೊರೆ ಎಂದು ಭಾವಿಸುತ್ತಿರಲಿಲ್ಲ. ಅವರ ಹೆಂಡತಿಯರೂ ಸಹ ಈಗ ನನ್ನನ್ನು ಗೌರವಿಸುತ್ತಿದ್ದರು. ನನಗಾಗಿ ತಮ್ಮ ಸ್ವಂತ ಕೈಯಿಂದ ಚಹಾ ಮಾಡಿಕೊಡುತ್ತಿದ್ದರು, ನನ್ನ ಜೊತೆ ಕುಳಿತು ಮಾತನಾಡುತ್ತಿದ್ದರು ಮತ್ತು ನನ್ನ ಪ್ರತಿಯೊಂದು ಸಣ್ಣಪುಟ್ಟ ಅಗತ್ಯಗಳನ್ನು ನೋಡಿಕೊಳ್ಳುತ್ತಿದ್ದರು. ಹಲವು ಬಾರಿ ನಾನು ಒಂಟಿಯಾಗಿ ಕುಳಿತು ಯೋಚಿಸುತ್ತಿದ್ದೆ, ಮನುಷ್ಯನಿಂದ ತಪ್ಪುಗಳಾಗುವುದು ಸಹಜ, ಆದರೆ ಒಂದು ವೇಳೆ ಅವನಿಗೆ ತನ್ನ ತಪ್ಪಿನ ನಿಜವಾದ ಅರಿವು ಉಂಟಾದರೆ ಮುರಿದುಹೋದ ಸಂಬಂಧಗಳು ಮತ್ತೆ ಒಂದಾಗಬಹುದು ಎಂದು. ಇಂದು ಇಷ್ಟೊಂದು ನೋವುಗಳನ್ನು ಸಹಿಸಿದ ನಂತರ ಕೊನೆಗೂ ನನ್ನ ಕುಟುಂಬ ಮತ್ತೆ ಒಂದಾಗಿತ್ತು ಮತ್ತು ಈಗ ನನ್ನ ಜೀವನ ನಿಜವಾಗಿಯೂ ಅತ್ಯಂತ ನೆಮ್ಮದಿಯಿಂದ ಕಳೆಯುತ್ತಿತ್ತು. ಸ್ನೇಹಿತರೆ, ನಮ್ಮ ಈ ಕಥೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಕಾಗೆ ಕಥೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೌದು, ನೋಟಿಫಿಕೇಷನ್ ಬೆಲ್ ಅನ್ನು ಖಂಡಿತವಾಗಿ ಒತ್ತಿ, ಇದರಿಂದ ಮುಂದಿನ ಹೊಸ ಅಪ್ಡೇಟ್ ಎಲ್ಲರಿಗಿಂತ ಮೊದಲು ನಿಮಗೆ ಸಿಗುತ್ತದೆ.